ಬರಬೇಕಾಗಿ ಕೋರಿಕೊಳ್ತೇನೆ. ಹಾಗೆ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿಯಾದ ಶ್ರೀ ವನರಾಜ್ ಬಾಣ್ಕರ್ ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತೇನೆ. ಡಾಕ್ಟರ್ ಹನುಮಂತ್ ಎಂ, ಹಳೆ ವಿದ್ಯಾರ್ಥಿಗಳ ಸಂಘದ ಖಜಾಂಚಿ ಅವರು ಸಹ ಈ ಮೂಲಕ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಡಾಕ್ಟರ್ ಸಿದ್ದಪ್ಪ ಕಣ್ಣೂರು, ಉಪ ಖಜಾಂಚಿ, ಇವರು ಸಹ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಒಂದು ಸಮಿತಿಯ ಸದಸ್ಯರಾದಂತಹ ಡಾಕ್ಟರ್ ಗಿರೀಶ್ ಶಾಪರ್ಮಠ್ ಸರ್, ತಾವು ಎಲ್ಲಿದ್ದರೂ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಡಾಕ್ಟರ್ ಹರ್ಷವರ್ಧನ್ ಎಂ, ತಾವು ಸಹ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀ ಲೋಕೇಶ್ ಜಿ ಎಸ್ ಸರ್, ಸರ್ ಇದ್ದಾರೆ? ಲೋಕೇಶ್ ಸರ್ ಇದ್ದಾರಾ ಸರ್? ಲೋಕೇಶ್ ಸರ್ ಇದ್ದಾರಾ? ಇಲ್ಲ. ಶ್ರೀ ವಸಂತ್ ರೆಡ್ಡಿ ಕೆ ವಿ ಸರ್ ಸಹ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀ ಮಾಂತೇಶ್ ಪೆಟ್ಲೂರ್, ಶ್ರೀ ಮಾಂತೇಶ್ ಪೆಟ್ಲೂರ್ ಸರ್. ಶ್ರೀ ರಾಜು ಗೋಂಡ್ಕರ್, ರಾಜು ಗೋಂಡ್ಕರ್ ಅವರು ಎಲ್ಲಿದ್ದರೂ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀವತ್ಸ ಜೋಯ್ಸ್, ಪವನ್ ಲೋಕೂರ್, ಕಾರ್ತಿಕ್ ನಾರ್ವೇಕರ್, ಶ್ರೀ ಮಲ್ಲಪ್ಪ ಮೇಟಿ, ಮಿಸ್ಟರ್ ವಿಲಾಸ್ ಕುಮಾರ್ ಪಾಟೀಲ್, ಸತೀಶ್ ಮಜ್ಗೆ. ಹಾಗೆ ವೇದಿಕೆ ಮುಂಭಾಗ ಹಾಗೂ ಆವರಣದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಸೀನಿಯರ್ಸ್, ಇವರೆಲ್ಲರೂ ಸಹ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಈ ಒಂದು ಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಸಮಿತಿಯ ಸದಸ್ಯರನ್ನು ಈ ಮೂಲಕ ಮತ್ತೊಮ್ಮೆ ಈ ವೇದಿಕೆಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಂತರದಲ್ಲಿ ವೇದಿಕೆ ಮುಂಭಾಗದಲ್ಲಿರೋ ಎಲ್ಲರೂ ಬಂದು ತಮ್ಮ ವೇದಿಕೆ ಮುಂಭಾಗದಲ್ಲಿರುವಂಥ ಆಸನಗಳಲ್ಲಿ ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಈ ಒಂದು ಸರ್ವ ಸದಸ್ಯರ ಸಭೆಗೆ ಸಹಕರಿಸಬೇಕಾಗಿ ಮೂಲಕ ತಮ್ಮೆಲ್ಲರಲ್ಲಿ ಒಂದು ವಿಜ್ಞಾಪನೆ. ದಯವಿಟ್ಟು ಹಳೆಯ ವಿದ್ಯಾರ್ಥಿಗಳ ಸಂಘ ಅರಣ್ಯ ಮಹಾವಿದ್ಯಾಲಯ ಇದರ ಅಧ್ಯಕ್ಷರಾದಂಥ ಡಾಕ್ಟರ್ ಎಸ್ ಎಸ್ ಇನಾಮತಿ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಅರಣ್ಯ ಮಹಾವಿದ್ಯಾಲಯ ಸಿರ್ಸಿ, ಹಳೆಯ ವಿದ್ಯಾರ್ಥಿಗಳ ಸಂಘ, ಎರಡನೆಯ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ 2022. ನಿನ್ನೆಯಿಂದ 2 ದಿನಗಳ ಈ ಸಮ್ಮೇಳನದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀರಾ. ಈ ಸಾಮಾನ್ಯ ಸಭೆಗೆ ನಮ್ಮ ಎಲ್ಲ ಕಾರ್ಯಕಾರಿಣಿ ಸದಸ್ಯರು ಮತ್ತು ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಹಿರಿಯ ಸ್ನೇಹಿತರು ಮತ್ತು ಕಿರಿಯ ಸ್ನೇಹಿತರು ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಹಿನ್ನೆಲೆ ಹೇಳಬೇಕಂತಂದರೆ, ನಿಮಗೆಲ್ಲ ಗೊತ್ತಿದ್ದ ಹಾಗೆ 2013ರಲ್ಲಿ ಈ ಸಂಘ ಹುಟ್ಟಿದ್ದು. ನಂತರ ನಾವು ಅದೇ ವರ್ಷದಲ್ಲಿ ಬೆಳ್ಳಿ ಹಬ್ಬನೂ ಆಚರಣೆ ಮಾಡಿದ್ವಿ. ಬಟ್ ನಾನಾ ಕಾರಣಗಳಿಂದ ಕಳೆದ 9-10 ವರ್ಷಗಳಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಲಿಕ್ಕಾಗಿಲ್ಲ. ನಿನ್ನೆ ತಾನೇ ಶ್ರೀಧರ್ ಭಟ್ ಸರ್ ಅದ್ರ ಹಿನ್ನೆಲೆ ಹೇಳಿದ್ದಾರೆ. ನಾವು ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಹೊರಟ್ರೆ ನಮ್ಮ ಸಂಘದ ಒಂದೇನು ಸಾಲ ಬಾಕಿ ಇದ್ದ ಕಾರಣ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗಲಿಲ್ಲ. ಸೊ ಯಾವುದೇ ನಾವು ಮಾಡಲಿಕ್ಕೆ ಮುಂದೆ ಬಂದರೆ ಅದೊಂದು ತೊಂದರೆ ಇತ್ತು.
ಸೊ ಆದ ಕಾರಣ ಇಲ್ಲಿ ಸಿರ್ಸಿ ಸುತ್ತಮುತ್ತಲು ಇದ್ದಂಥ ಕೆಲವು ಸ್ನೇಹಿತರು ಕೂಡಿ ನಾವು ಒಂದು ಇದನ್ನು ಬೆಳ್ಳಿ ಹಬ್ಬದ ಒಂದು ಡೆಪ್ಟ್ ಏನಿತ್ತು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು, ಅದು ಸಾಧ್ಯವಾಯಿತು. ಅದು ಕ್ಲಿಯರ್ ಆದಮೇಲೆ ಒಂದಿಷ್ಟು ಚಟುವಟಿಕೆಗಳನ್ನು ಮಾಡಿದ್ವಿ ನಾವು ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂಗೆ. ಕಳೆದ 7-8 ವರ್ಷಗಳಲ್ಲಿ ನೀಡಿ ಸ್ಟೂಡೆಂಟ್ಸ್ಗೆ ಆರ್ಥಿಕವಾಗಿ ಸಹಿತ ನಾವು ಹಣಕಾಸಿನ ವ್ಯವಸ್ಥೆ ಸಂಘದಿಂದ ಮಾಡಿದ್ದಾಗಿತ್ತು. ಅದಲ್ಲದೆ ಈ ಈ ಬೆಳ್ಳಿ ಹಬ್ಬದ ಒಂದು ಡೆಬ್ಟ್ ಕ್ಲಿಯರ್ ಆದ ನಂತರ ಒಂದು ಮೆಂಬರ್ಶಿಪ್ ಡ್ರೈವ್ನೂ ಸಹಿತ ನಾವು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ವಿ, ಫೆಬ್ರವರಿ ಟು ಮಾರ್ಚ್. ಏನು 2013ರಲ್ಲಿ ಸ್ಥಾಪನೆ ಆದಂಥ ಈ ಸಂಘದ ಸದಸ್ಯರ ಸಂಖ್ಯೆ 2,207 ಇತ್ತು, 207. ನಾವು ಆ ಒಂದು ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಡ್ರೈವ್ ಮಾಡೋದ್ರಿಂದ ಸುಮಾರು 624 ಸದಸ್ಯರು ತಮ್ಮ ನೋಂದಣಿಯನ್ನು ಮಾಡಿಕೊಂಡ್ರು. ಸುಮಾರು 400 ಚಿಲ್ಲರ ಹೊಸದಾಗಿ ಸೇರ್ಪಡೆಗೊಂಡರು ನಮ್ಮ ಸಂಘಕ್ಕೆ. ಮತ್ತು ನಂತರ ನಾವು ಒಂದು 4-5 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಚಿಕ್ಕದಾಗಿ. ನಮ್ಮ ಇಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಟಿಪ್ಸ್ ಕೊಡೋದಾಗಲಿ, ಮತ್ತು ಒಂದು ಫಾರೆಸ್ಟ್ ಸರ್ಟಿಫಿಕೇಷನ್ ಮೇಲೆ ಒಂದು ತರಬೇತಿ, ಮತ್ತು ವೈಲ್ಡ್ ಲೈಫ್ ಮೇಲೆ ಒಂದು ತರಬೇತಿ, ಹೀಗೆ ಒಂದು 3-4 ಸಣ್ಣ ಪುಟ್ಟ ನಮ್ಮ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ವಿ ನಾವು. ಈ ಒಂದು ಸಣ್ಣ ಅವಧಿಯಲ್ಲೇ ಈ ಸಾಧನೆಗಳು ಮಾಡಿದ್ದೀವಿ. ಬಟ್ ಇನ್ನೂ ಸಾಕಷ್ಟು ಕೆಲಸಗಳಿವೆ. ನಮ್ಮೆಲ್ಲ ಹಿರಿಯ ಸ್ನೇಹಿತರು, ಕಿರಿಯ ಸ್ನೇಹಿತರಿಗೆ ಹೇಳೋದು ಇಷ್ಟೇ, ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚಟುವಟಿಕೆಗಳಾಗಲಿ ಸಂಘದಿಂದ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಭಾಳ ಮುಖ್ಯ. ಈಗ ಚುನಾವಣೆ ಸಂದರ್ಭದಲ್ಲೂ ಸಹಿತ ಈ ಬಾರಿ ಚುನಾವಣೆ ಮಾಡಿದ್ದೀವಿ, ಆದರೂ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಗಳಿಗೆ ಸಾಕಷ್ಟು ಜನರು ಪಾಲ್ಗೊಳ್ಬೇಕಾಗ್ತದೆ. ಮತ್ತು ನಿಮ್ಮ ಬ್ಯಾಚ್ಗಳಿಂದ ನೀವು ಯಾರ್ಯಾರು ಲೈಫ್ ಮೆಂಬರ್ಶಿಪ್ ಆಗಿಲ್ಲ ಅವ್ರಿಗೂ ಸಹಿತ ಪ್ರೇರೇಪಿಸ್ಬೇಕು, ಹೆಚ್ಚು ಸದಸ್ಯರು ಬರಬೇಕು. ಯಾಕಂತಂದರೆ ಸುಮಾರು 1,000 ಮೇಲೆ ಪದವೀಧರರು ಇದ್ದೀವಿ. ಈಗ 600 ಆಗಿದೆ, ಇನ್ನೂ 400 ಜನ ಉಳ್ಕೊಂಡಿದ್ದಾರೆ. ಅವರು ಸಹಿತ ನೋಂದಣಿ ಮಾಡ್ಕೋಬೇಕಾಗಿದೆ. ನಿಮ್ಮ ಬ್ಯಾಚ್ಗಳಿಂದ ನೀವು ಸಾಕಷ್ಟು ಮೋಟಿವೇಟ್ ಮಾಡಿದರೆ ಇನ್ನೂ ನಮ್ಮ ಸದಸ್ಯರ ಸಂಖ್ಯೆ 1000ಕ್ಕೂ ಹೆಚ್ಚಿಸ್ಬೋದು. ಸೊ ನಾ ಮತ್ತಿನ್ನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟು ನಮ್ಮ ಫೈನಾನ್ಷಿಯಲ್ ಸಂಬಂಧಪಟ್ಟಂಗೆ ಮತ್ತು ನಮ್ಮ ಸಂಘದಿಂದ ಏನೇನು ಚಟುವಟಿಕೆಗಳ ಬಗ್ಗೆ ವರ್ಕ್ ಡನ್ ಸಹಿತ ನಮ್ಮ ಸ್ನೇಹಿತರು ಹೇಳ್ತಾರೆ. ಇಷ್ಟೆಲ್ಲ ಹೇಳ್ತಾ ನೀವೆಲ್ಲ ಈ 2 ದಿವಸದ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮಸ್ಕಾರ. ಥ್ಯಾಂಕ್ ಯು. ಸಂಕ್ಷಿಪ್ತವಾಗಿ ನಮ್ಮ ಸಂಘದ ಕಾರ್ಯಚಟುವಟಿಕೆಗಳನ್ನು ತಿಳಿಸಿಕೊಟ್ಟಂಥ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಈ ಕಳೆದ ಸಾಲಿನ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಲಿದ್ದಾರೆ ಉಪಖಜಾಂಚಿಯಾದ ಡಾಕ್ಟರ್ ಸಿದ್ದಪ್ಪ ಕಣ್ಣೂರವರು. ಎಲ್ಲರಿಗೂ ನಮಸ್ಕಾರ. ಅಲ್ಯೂಮಿನಿ ಮೆಂಬರ್ಶಿಪ್ಪು ಮತ್ತು ಫೈನಾನ್ಷಿಯಲ್ ಡೀಟೇಲ್ಸ್ ಬಗ್ಗೆ ನಾನು ಈ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ನಾವು 2013ರಲ್ಲಿ ಈ ಮೆಂಬರ್ಶಿಪ್ ಡ್ರೈವ್ ಮಾಡಿದಾಗ ಅವಾಗೆ 2013ರಲ್ಲಿ ಪ್ಯಾಟ್ರೋನ್ ಆಗಿ 3 ಮೆಂಬರ್ಸ್ ಆಗಿದ್ದರು, ಪ್ರೊಮೋಟರ್ ಆಗಿ 4 ಮೆಂಬರ್ಸ್ ಆಗಿದ್ದರು,
ಲೈಫ್ ಮೆಂಬರ್ ಆಗಿ 129 ಮೆಂಬರ್ಸ್ ಆಗಿದ್ದರು ಮತ್ತು ಎನ್ಯುವಲ್ ಮೆಂಬರ್ಶಿಪ್ಪು 71 ವಿದ್ಯಾರ್ಥಿಗಳು ಹಳೆಯ ಮಂದಿಗಳು ತೆಗೆದುಕೊಂಡಿದ್ದು ಟೋಟಲ್ 207 ಮೆಂಬರ್ಶಿಪ್ ಆಗಿದ್ದು ಆ ಟೈಮ್ದಲ್ಲಿ. ಸುಮಾರು ಅಮೌಂಟು 3,32,150 ರೂಪಾಯಿ ಆ ಸಮಯದಲ್ಲಿ ನಮ್ಗೆ ಕಲೆಕ್ಟ್ ಆಗಿತ್ತು. ಈ ವರ್ಷದಲ್ಲಿ ಅಂದರೆ ಇನ್ ದ ಮಂತ್ ಆಫ್ ಫೆಬ್ರವರಿ ಮಾರ್ಚ್ನಲ್ಲಿ ಒಂದು ಸ್ಪೆಷಲ್ ಡ್ರೈವ್ ತೊಗೊಂಡಾಗ ಆ ಸಮಯದಲ್ಲಿ ಪ್ಯಾಟ್ರೋನ್ 2 ಮೆಂಬರ್ಸ್ ಆಗಿದ್ದಾರೆ, ಪ್ರೊಮೋಟರ್ 2 ಮೆಂಬರ್ಸು, ಲೈಫ್ ಮೆಂಬರ್ಶಿಪ್ 383, ಎನ್ಯುವಲ್ ಮೆಂಬರ್ಸ್ 25, ಅಂದರೆ 412 ಮಂದಿ. ಪ್ಲಸ್ಸು ಇದಕ್ಕೆ ನಿನ್ನೆ ದಿನ ಸುಮಾರು ಒಂದು 10 ಮಂದಿ ಲೈಫ್ ಮೆಂಬರ್ ಆಗಿದ್ದಾರೆ, ಒಂದು 4 ಮೆಂಬರ್ಸು ಎನ್ಯುವಲ್ ಮೆಂಬರ್ಸ್ ಆಗಿದ್ದಾರೆ. ಅವಾಗೆ 412 ಪ್ಲಸ್ ನಿನ್ನೆ 19 431 ಅಮೌಂಟ್ ಕಲೆಕ್ಟ್ ಆಗಿದ್ದು 8,28,750 ಪ್ಲಸ್ ನಿನ್ನೆದು ಅಮೌಂಟು. ಟೋಟಲ್ ಅಮೌಂಟು 11,60,400. ಈ ಫೈನಾನ್ಷಿಯಲ್ ಇಯರ್ 2022-23ರಲ್ಲಿ 96,930 ರೂಪೀಸ್ ನಾವು ವಿವಿಧ ಕೆಲಸಗಳಿಗೆ ನಾವು ಖರ್ಚು ಮಾಡಿದ್ವಿ. ನಮ್ಮಲ್ಲಿ ಬ್ಯಾಲೆನ್ಸು ಅಂದರೆ ದಿನಾಂಕ 20/12/2022ಕ್ಕೆ ನಮ್ಮ ಅಸೋಸಿಯೇಷನ್ ಬ್ಯಾಂಕ್ ಅಕೌಂಟ್ನಲ್ಲಿ 11,01,363 ರೂಪೀಸ್ ವಿತ್ ಬ್ಯಾಂಕ್ ಇಂಟ್ರೆಸ್ಟ್ ಇದೆ. ಎಕ್ಸ್ಪೆಂಡಿಚರ್ ನಾವು ಡೀಟೇಲ್ಸ್ ಹೇಳ್ಬೇಕಂದ್ರೆ ಈ ವರ್ಷದಲ್ಲಿ ನಾವು ಏನೇನು ಎಕ್ಸ್ಪೆಂಡಿಚರ್ ಮಾಡಿದ್ವಿ ಅಂದರೆ ಒಂದನೇದ್ದು ಅಡಿಟ್ ಚಾರ್ಜಸ್ ಫಾರ್ 10 ಇಯರ್ಸ್, ಅಂದರೆ 2013ರಲ್ಲಿ ಏನೋ ಈ ಸಂಘ ಆಯಿತು, ಆ ಸಂಘ ಆದಮೇಲೆ ಅಡಿಟ್ ಚಾರ್ಜಸ್ ಆಗಿದ್ದಿಲ್ಲ. ಅದನ್ನು ಸುಮಾರು 10 ವರ್ಷಗಳ ಕಾಲ ಅಡಿಟ್ ಮಾಡಿದ್ವಿ, ಅದಕ್ಕೆ 25,000 ರೂಪಾಯಿ ಖರ್ಚಾಗಿದೆ. ಅಸೋಸಿಯೇಷನ್ ರಿನ್ಯೂವಲ್ ಮಾಡಿದ್ವಿ, ಒಟ್ಟು ಅಸೋಸಿಯೇಷನ್ ಏನು ಅವಾಗ ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ ಒಟ್ಟು ರಿನ್ಯೂವಲ್ ಆಗಿದ್ದಿಲ್ಲ. ಸುಮಾರು 10 ವರ್ಷದ ಅಸೋಸಿಯೇಷನ್ ರಿನ್ಯೂವಲ್ ಚಾರ್ಜಸ್ಗೆ 24,705 ರೂಪಾಯಿ ಖರ್ಚಾಗಿದೆ. ಅಲ್ಲ, CA ಮತ್ತು ಲೀಗಲ್ ಚಾರ್ಜ್ ಅಂತೇಳಿ 24,000 ಖರ್ಚಾಗಿದೆ. ವೆಹಿಕಲ್ ಚಾರ್ಜ್ ಒಂದು ಸಲ ಇದಕ್ಕೆ ಹೋಗಿ ಬಂದಿದ್ದಕ್ಕೆ 3,300 ರೂಪಾಯಿ ಖರ್ಚಾಗಿದೆ. ರಿಜಿಸ್ಟ್ರೇಷನ್ ಕನ್ಸಲ್ಟೆನ್ಸಿ ಫೀ ಅಂತ 5,000 ಖರ್ಚಾಗಿದೆ. ಮತ್ತು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದೀವಿ ನಾವು, ವೈಲ್ಡ್ ಲೈಫ್ ಎಕಾಲಜಿ ಮತ್ತು ಕನ್ಸರ್ವೇಷನ್ ಟ್ರೈನಿಂಗ್ ಚಾರ್ಜಸ್ ಅಂತೇಳಿ 6,925 ರೂಪೀಸ್ ಖರ್ಚಾಗಿದೆ. ಮತ್ತು ಈ ಒಂದು ಪ್ರೋಗ್ರಾಮಿಗೆ ನಾವು ಒಂದು ಡೊಮೈನ್ ಪರ್ಚೇಸ್ ಮಾಡಿದ್ವಿ, ವೆಬ್ಸೈಟ್ ಡಿಸೈನಿಂಗ್ ಮತ್ತು ಡೊಮೈನ್ ಅಂತ, ಅದಕ್ಕೆ 8,000 ಖರ್ಚು ಮಾಡಿ ಟೋಟಲ್ಲು 96,930 ರೂಪೀಸು ಈ ಫೈನಾನ್ಸಿಯರಲ್ಲಿ ನಾವು ವಿವಿಧ ಕಾರ್ಯಗಳಿಗೆ ಖರ್ಚು ಮಾಡಿದ್ದೀವಿ. ಈ ಸದ್ಯ ಅಂದರೆ ಬ್ಯಾಂಕ್ನಲ್ಲಿರೋದು ಸುಮಾರು 11,01,363 ಪ್ಲಸ್ ನಿನ್ನೆಯ ಮೆಂಬರ್ಶಿಪ್ ಒಂದು ಸ್ವಲ್ಪ ಅಮೌಂಟ್ ಕೂಡಿ ಇದೆ. ಮತ್ತು ಈಗ ಈ ಒಂದು ಪ್ರೋಗ್ರಾಮದ್ದು ಫಂಡ್ ರೈಸಿಂಗದು ಏನೇನು ಖರ್ಚಾಗಿದೆ ಅನ್ನೋದಕ್ಕೆ ಇದು ಡೀಟೇಲ್ಸು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇದು ವೆಬ್ಸೈಟು ಡೊಮೈನ್ ಪರ್ಚೇಸ್ ಮತ್ತು ವೆಬ್ಸೈಟ್ ಡಿಸೈನಿಗೆ 8,000 ಕೊಟ್ಟಿವಿ, ಇನ್ನೂ 6,000 ಬಾಕಿ ಇದೆ, ಇನ್ನೂ ಅದು ಬಿಲ್ ಬಂದಿಲ್ಲ. ಅಂದರೆ ನಾವು ಇಲ್ಲಿವರೆಗೆ ಏನು ಖರ್ಚು ಮಾಡಿದ್ದು ಅಷ್ಟೇ ಹಾಕಿದ್ದು, ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳಿದ್ದಾವೆ, ಅದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಏನು ಎಷ್ಟಾಗಿದೆ ಅಂತ. ನಮ್ಮ ಗ್ರೂಪಲ್ಲಿದ್ದಾವೆ, 2 ಗ್ರೂಪ್ದಲ್ಲಿ ಏನೇನು ಖರ್ಚಾಯಿತು, ಇದು ಫೈನಲ್ ಡೀಟೇಲ್ಸ್ ಸ್ಟೇಟ್ಮೆಂಟು ವಿಲ್ ಬಿ ಶೇರ್ಡ್ ಲೇಟರ್ ಆನ್. ಥ್ಯಾಂಕ್ ಯು ಆಲ್. ಈಗಲೇ ನಮ್ಮೆಲ್ಲರಿಗೆ ಶ್ರೀ ಗಿರೀಶ್ HV IFS ಸರ್ ಅವರು ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈಗ ಈ ಒಂದು ಅಲ್ಯೂಮಿನಿಯಂ ಮೀಟ್ನಲ್ಲಿ ನಡೆದಂಥ ಒಂದು ಖರ್ಚು ವೆಚ್ಚಗಳ ಕುರಿತಾಗಿ ನಮ್ಮ ಖಜಾಂಚಿಯವರಾದಂಥ ಡಾಕ್ಟರ್ ಹನುಮಂತ್ M ಸರ್ ಅವರು ತಿಳಿಸ್ಕೊಡಲಿದ್ದಾರೆ. ವೇದಿಕೆ ಮೇಲೆ ಇರುವ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಈ ಕಾಲೇಜಿನ ವಿದ್ಯಾರ್ಥಿ ಮಿತ್ರರು ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರೇ, ಸೊ ಯಾವುದೇ ಒಂದು ಕಾರ್ಯಕ್ರಮ ಆಯಿತು, ಯಾವುದೇ ಒಂದು ಅಲ್ಯೂಮಿನಿಯಂ ಮೀಟ್ ಆಯಿತು ಆಗಬೇಕಂದ್ರೆ ಅದಕ್ಕೆ ಹಣದ ಸಹಾಯ ಬಹಳಷ್ಟು ಮುಖ್ಯ. ಸೊ ಈ ಪ್ರೋಗ್ರಾಮ್ನ ಎಲ್ಲ ಅಚ್ಚುಕಟ್ಟಾಗಿ ನೆರವೇರಿಸಲು ನಾವು ಮೊದಲು ಪ್ಲ್ಯಾನ್ ಮಾಡಿದಾಗ ಸುಮಾರು 8ರಿಂದ 9 ಲಕ್ಷ ಅಂದಾಜು ವೆಚ್ಚ ನಾವು ಎಸ್ಟಿಮೇಟ್ ಮಾಡಿದ್ವಿ. ಆದರೆ ನೆಕ್ಸ್ಟು ನಾವು ಹಳೆ ಟೀಚರ್ಸು ಮತ್ತು ಇನ್ನೂ ಉಳಿದಂಥ
ಸಿಬ್ಬಂದಿ ವರ್ಗನ ಸೇರಿಸ್ಕೊಂಡಾಗ ಅದು ಸುಮಾರು 10ರಿಂದ 12 ಲಕ್ಷರವರೆಗೂ ಅದು ವೆಚ್ಚ ಬಂತು. ಸೊ ಇದೇ ರೀತಿ ನಾವು ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ರೀತಿ ಫಂಕ್ಷನ್ ಮಾಡ್ತಾಯಿದ್ದೀವಿ 10 ವರ್ಷಗಳ ನಂತರ, ತಾವು ಹಣದ ಸಹಾಯ ಮಾಡಬೇಕಂದಾಗ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ಸ್ವಇಚ್ಛೆಯಿಂದ ಹಣದ ಸಹಾಯವನ್ನು ಮಾಡಿರ್ತಾರೆ. ಸೊ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು ತಿಳಿಸ್ತೀನಿ. ಸೊ ಈ ಅಲ್ಯೂಮಿನಿ ಮೀಟ್ ಮಾಡಬೇಕಾದ್ರೆ ಈ ರೀತಿ ನಾವು ಈ ಬಾರಿ ಯಾವುದೇ ರೀತಿ ನಾವು ಹಣನ ಕ್ಯಾಶ್ ಹ್ಯಾಂಡ್ಲಿಂಗ್ ಮಾಡಿಲ್ಲ. ಸೊ ಅದು ಒಂದು ಸ್ಟೂಡೆಂಟು ಅಕೌಂಟನ್ನ ನಾವು ಮಾಡಿದ್ವಿ. ಸೊ ಎಲ್ಲ ಅಮೌಂಟು ಆ ಸ್ಟೂಡೆಂಟ್ ಅಕೌಂಟಿಗೆ ಹೋಗಿದೆ. ಮತ್ತು ಅಂದರೆ ಅವರು ಕೂಡ ಈ ಪದಾಧಿಕಾರಿಗಳಿದ್ದಾರೆ. ಮತ್ತು ಎಲ್ಲ ಅಮೌಂಟ್ ಅಂದರೆ ಎಲ್ಲ ಅಮೌಂಟನ್ನ ನಾವು ಕರೆಕ್ಟಾಗಿ ಈಗ ಡೆಕೋರೇಷನ್ನು, ಫುಡ್ ಐಟಮು ಏನಿದೆಯಲ್ಲ ಅವರಿಗೆ ನಾವು ಡೈರೆಕ್ಟಾಗಿ ನಾವು ಅವ್ರಿಗೆ ಬರೆಸಿರ್ತೇವೆ. ಸೊ ಈ ರೀತಿ ನಾವು ತೊಗೊಂಡಾಗ ಸುಮಾರು 20ರಿಂದ 21 ಬ್ಯಾಚು ಈ ಫಂಕ್ಷನ್ಗೆ ಬಹಳಷ್ಟು ಹಣದ ಸಹಾಯ ಮಾಡಿದ್ದಾರೆ. ಸೊ ಅದರ ಹಣದ ಸಹಾಯ ಮಾಡಿದ ವಿವರ ಮತ್ತು ಅವರು ಯಾವುದ ಐಟಮ್ಗೆ ಅವರು ಡೊನೇಷನ್ ಮಾಡಿರ್ತಾರಂತ ನಾನು ವಿವರವಾಗಿ ಹೇಳ್ತೀನಿ. ಮೊದಲನೇದಾಗಿ 1986-90 ಸುಮಾರು 40,000 ಅವರು ಡೊನೇಷನ್ ಮಾಡಿರ್ತಾರೆ, ಸಹಾಯಧನ ಮಾಡಿರ್ತಾರೆ. ಅವರು 40,000 ಸಹಾಯಧನನ ಚೇರ್ಸು ಫಾರ್ ಫುಡ್ ಸರ್ವಿಂಗ್, ಎಕ್ಸ್ಟೆಂಡೆಡ್ ಪೆಂಡಲ್ ಫಾರ್ ಡೈನಿಂಗ್ ಬೆಡ್ಡಿಂಗ್, ಸೊ ಇದಕ್ಕೆ ನಾವು ಉಪಯೋಗ ಮಾಡಿರ್ತೀವಿ. 94-98 ಬ್ಯಾಚ್ ಸುಮಾರು 40,000 ದಾನ ಸಹಾಯ ಮಾಡಿರ್ತಾರೆ. ಅದನ್ನು ಬಾಯ್ಸ್ ಹಾಸ್ಟೆಲ್ಲು ಮತ್ತು ಲೇಡೀಸ್ ಹಾಸ್ಟೆಲ್ಲು ಲೈಟಿಂಗ್ ಡೆಕೋರೇಷನ್ಗೆ ನಾವು ಉಪಯೋಗ ಮಾಡಿರ್ತೀವಿ. 95-99 30,000 ಅವರು ಸಹಾಯಧನ ನೀಡಿರುತ್ತಾರೆ. ಅವರು ಅದನ್ನು ಮೂಮೆಂಟ್ಸ್ ಹೋಗಿ ಉಪಯೋಗ ಮಾಡಿದ್ದೀವಿ. 96 ಮತ್ತು 2000 ಅವರು 5,000 ಎಸ್ಪೆಷಲಿ BNN ಮೂರ್ತಿ ಅವ್ರು ಮಾಡಿರ್ತಾರೆ. ಅದನ್ನು ಬೆಡ್ಡಿಂಗ್ ಉಪಯೋಗ ಮಾಡ್ಕೊಂಡಿದ್ದೀವಿ. 97 ಮತ್ತು 2001 ಸುಮಾರು 10,000 ಹಣದ ಸಹಾಯ ಮಾಡಿರ್ತಾರೆ. ಅದನ್ನು ಇನ್ವಿಟೇಷನ್ ಮತ್ತು ಫ್ಯೂಯಲ್ ಚಾರ್ಜು ಅವರು ವಿಜಯಕುಮಾರ್ ಹಿರೇಮಠ ಅವ್ರು ಮಾಡಿರ್ತಾರೆ. ಮತ್ತು 98-2002 20,000 ಅದನ್ನು ಫ್ಲಕ್ಸ್ ಚಾರ್ಟ್ಸ್ ಮಾಡೋದಕ್ಕೆ ಉಪಯೋಗ ಮಾಡಿರ್ತೇವೆ. 99 ಮತ್ತು 2003 ಸುಮಾರು 72,000 ಹಣದ ಸಹಾಯವನ್ನು ಮಾಡಿರ್ತಾರೆ. ಅದನ್ನು ಅಡಿಷ್ನಲ್ ಫುಡ್ ಎಕ್ಸ್ಪೆನ್ಸಸ್ ಅಂದರೆ ಇನ್ವೈಟೀಸ್ ಕರೆದಿದ್ದರಿಂದ ಅದು ಅಡಿಷ್ನಲ್ ಫುಡ್ ಎಕ್ಸ್ಪೆನ್ಸಸ್ ಆಗಿತ್ತು, ಅದಕ್ಕೆ ನಾವು ಉಪಯೋಗ ಮಾಡ್ತೀವಿ. ಮತ್ತು 2002-2006 25,000 ಅವರು ಹಣದ ಸಹಾಯ ಮಾಡಿರ್ತಾರೆ. ಅದನ್ನು ಜನ್ರೇಟ್ರ್ ಮತ್ತು ಲೈಟಿಂಗ್ಸ್ಗೆ ಉಪಯೋಗ ಮಾಡಿದ್ವಿ. 2003 ಮತ್ತು 2007 ಸುಮಾರು 40,000 ಹಣದ ಸಹಾಯ ಮಾಡಿರ್ತಾರೆ. ನಮ್ಮ ಪೆಂಡಾಲ್ ಫಾರ್ ಸ್ಟೇಜ್ ಮತ್ತು ಸಿಟ್ಟಿಂಗ್ ಏರಿಯಾ ಫಾರ್ ಫಸ್ಟ್ ಡೇ. 2004 ಮತ್ತು 2008 ಬ್ಯಾಚ್ 70,000 ಹಣದ ಸಹಾಯವನ್ನು ಮಾಡಿರ್ತಾರೆ. ಅದನ್ನು ಸ್ಟಾಲ್ ಮತ್ತು ಕ್ಯಾಂಪಸ್ ಡೆಕೋರೇಷನ್ಗೆ ಉಪಯೋಗ ಮಾಡಿರ್ತೇವೆ. ಅದರಲ್ಲಿ 20,000 ಪ್ರಶಾಂತ್ ಗುರಾಣಿ ಅವರು ಕೂಡ ಕೊಟ್ಟಿರ್ತಾರೆ. 2005 ಮತ್ತು 2009 ಬ್ಯಾಚ್ 50,000 ಅವರ ಸಹಾಯ ನೀಡಿರ್ತಾರೆ. ಅದನ್ನು ಪೆಂಡಾಲ್ ಮತ್ತು ಸ್ಟೇಜ್ ಫಾರ್ ಸಿಟ್ಟಿಂಗ್ ಏರಿಯಾ ಫಾರ್ ಸೆಕೆಂಡ್ ಡೇ ಆ್ಯಂಡ್ ಆಲ್ಸೋ ಸ್ಟೇಜ್ ಡೆಕೋರೇಷನ್ಗೆ ಉಪಯೋಗ ಮಾಡಿರ್ತೇವೆ. 2006 ಮತ್ತು 10 ಬ್ಯಾಚು 30,000 ಹಣದ ಸಹಾಯ ಮಾಡಿರ್ತಾರೆ. ಅದು ಚೇರ್ಸ್ ಫಾರ್ ಫುಡ್ ಸರ್ವಿಂಗ್ ಮತ್ತು ಎಕ್ಸ್ಟೆಂಡೆಡ್ ಪೆಂಡಲ್ ಫಾರ್ ಡೈನಿಂಗ್. 2007 ಮತ್ತು 11 ಬ್ಯಾಚ್ 42,000 ಹಣದ ಸಹಾಯವನ್ನು ಮಾಡಿರ್ತಾರೆ. ಅದನ್ನು ರಿಜಿಸ್ಟ್ರೇಷನ್ ಕೌಂಟರ್, ಇನ್ಫಾರ್ಮೇಷನ್ ಡೆಸ್ಕ್, ಲೈಟಿಂಗ್ ಫಾರ್ ಟ್ರೀಸ್ ಆ್ಯಂಡ್ ಗಾರ್ಡನ್ ಏರಿಯಾ ಈ ಕಾರ್ಯಕ್ಕೆ ಉಪಯೋಗ ಮಾಡಿರ್ತೇವೆ. 2008 ಮತ್ತು 2012 ಸುಮಾರು 2,30,000 ಹಣವನ್ನು ಸಹಾಯಧನವಾಗಿ ನೀಡಿರುತ್ತಾರೆ. ಅದನ್ನು ಫುಡ್ಡಿಗಾಗಿ ನಾವು ಉಪಯೋಗ ಮಾಡಿರ್ತೇವೆ. ಮತ್ತು 2009 ಮತ್ತು 13 ಬ್ಯಾಚ್ 1 ಲಕ್ಷ ಅವರು ಡೊನೇಟ್ ಮಾಡಿರ್ತಾರೆ. ಅದನ್ನು ನಾವು ಮೊಮೆಂಟೋಸ್ಗೆ ಉಪಯೋಗ ಮಾಡಿದ್ದೀವಿ. 2010 ಮತ್ತು 14 ಬ್ಯಾಚು 1 ಲಕ್ಷ ಹಣದ ಸಹಾಯವನ್ನು ಮಾಡಿರ್ತಾರೆ. ಅದನ್ನು ಸ್ಟೇಜ್ ಮತ್ತು ಫುಡ್ ಟೇಬಲ್ಸ್ ಮತ್ತು ಸರ್ವಿಂಗ್ ಕೌಂಟರ್ಸ್, ಆರ್ಕ್ಸ್ ಮತ್ತು ಸ್ಟೇಜ್ ಆ್ಯಂಡ್ ಸಿಟ್ಟಿಂಗ್ ಏರಿಯಾ ಉಪಯೋಗ ಮಾಡಿರ್ತೇವೆ. 2011-15 1 ಲಕ್ಷ ಅವರು ಸಹಾಯಧನವನ್ನು ಮಾಡಿರ್ತಾರೆ. ಅದನ್ನು ಡಿಸ್ಪ್ಲೇ ಚಾರ್ಟ್ಸ್ ಅಟ್ ಸ್ಟಾಲ್ಸ್ ಆ್ಯಂಡ್ ಕಂಟೆಂಟ್ ಫಾರ್ ವೆಬ್ಸೈಟ್, ಸೊ ಈ ಕಾರ್ಯಕ್ಕಾಗಿ ಉಪಯೋಗ ಮಾಡಿರ್ತೇವೆ. 2012 ಮತ್ತು 16 1 ಲಕ್ಷ ಹಣದ ಸಹಾಯವನ್ನು ಮಾಡಿರ್ತಾರೆ. ಚೇರ್ಸ್ ಫಾರ್ ಸಿಟ್ಟಿಂಗ್ ಏರಿಯಾ, ಮೈಕ್, ಸ್ಪೀಕರ್, LED ಸ್ಕ್ರೀನ್ ಆ್ಯಂಡ್ ಮ್ಯೂರಲ್ಸ್,
ಸೊ ಈ ಕಾರ್ಯಕ್ಕಾಗಿ ಉಪಯೋಗ ಮಾಡಿರ್ತೇವೆ. ಮತ್ತು 2014-18 39,000 ಅವರು ಡೊನೇಟ್ ಮಾಡಿರ್ತಾರೆ. ಸೊ ಇದನ್ನು ಡೆಕೋರೇಷನ್ ಫಾರ್ ಆಲ್ ಕ್ಯಾಂಪಸಸ್, ಫೆಲಿಸಿಟೇಷನ್, ಟ್ರಾನ್ಸ್ಪೋರ್ಟೇಷನ್, ಬ್ಯಾಡ್ಜಸ್, ಫೋಟೋ ಮತ್ತು ವಿಡಿಯೋಗ್ರಫಿ ಕಾರ್ಯಕ್ಕಾಗಿ ಉಪಯೋಗ ಮಾಡಿರ್ತೇವೆ. 2000 ಈಗ ನಿನ್ನೆ ತಾನೇ 2089 ಮತ್ತು 93ನೇ ಬ್ಯಾಚ್ ಸುಮಾರು 60,000 ಅವರು ಡೊನೇಟ್ ಮಾಡಿರ್ತಾರೆ. ಮತ್ತು ಅದೇ ರೀತಿ PG ಸ್ಟೂಡೆಂಟ್ಸ್ ಆದ ಸುದರ್ಶನ್ ಮತ್ತು ಬೋರಯ್ಯ, ಇವರು ಈಗ ಸಹಾಯಕ ಅರಣ್ಯ ಸಂರಕ್ಷಣಾ ವರ್ಕ್ ಮಾಡ್ತಿದ್ದಾರೆ, ಅವರು ಸುಮಾರು 10,000 ಡೊನೇಟ್ ಮಾಡಿದ್ದಾರೆ. ಅದೇ ರೀತಿ ಸ್ಮಿತಾ 1000 ರುಪೀಸ್ ಮತ್ತು ST ಭಟ್ ಸರ್ 4,000 ಡೊನೇಟ್ ಮಾಡಿರ್ತಾರೆ. ಸೊ ಈಗ ಮತ್ತು ಈಗ ತಾನೇ 2005-10 ಬ್ಯಾಚ್ ಸುಮಾರು 10,000 ಡೊನೇಟ್ ಮಾಡಿದ್ದಾರೆ. ಸೊ ಈಗ ಖರ್ಚು ವೆಚ್ಚಗಳ ಪ್ರಕಾರ ನಮ್ಮ ಎಸ್ಟಿಮೇಟ್ ಪ್ರಕಾರ 12,86,500 ರೂಪಾಯಿ ಖರ್ಚು ಆಗ್ತಿತ್ತು. ಅದರಲ್ಲಿ 12,24,24,000 ನಿನ್ನೆವರೆಗೂ ಕಲೆಕ್ಟ್ ಆಗಿತ್ತು. ಸುಮಾರು 62,500 ರೂಪಾಯಿ ಡೆಪಿಸಿಟ್ ಅಮೌಂಟ್ ಆಗಿತ್ತು. ಆದರೆ ನಿನ್ನೆ ಮತ್ತು ಇವತ್ತು ಸುಮಾರು 85,000 ಅಮೌಂಟು ಕಲೆಕ್ಟ್ ಆಗಿದೆ. ಹಾಗಾಗಿ ಈ ಫಂಕ್ಷನ್ಗೆ ಬೇಕಾದಂಥ ಎಲ್ಲ ವೆಚ್ಚವನ್ನು ಕೂಡ ಎಲ್ಲ ಅಲ್ಯೂಮಿನಿಗಳಿಂದ ಧರಿಸಿರ್ತಾರೆ. ಸೊ ಮುಖ್ಯವಾಗಿ ಈ ರೀತಿ ಯಾವುದೇ ಹಣದ ಡೆಪಿಸಿಟ್ ಇರುವುದಿಲ್ಲ. ಸುಮಾರು ಇನ್ನೂ 20,000 ಅಡಿಷ್ನಲ್ ಉಳಿಬೋದು. ಸೊ ಈ ಅಲ್ಯೂಮಿನಿ ಮೀಟ್ ಮಾಡೋದಕ್ಕೆ ಎಲ್ಲ ಬ್ಯಾಚ್ಗಳು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನಿಂದ ಹಾಗೂ ಕಾಲೇಜಿನ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಈ ಅಲ್ಯೂಮಿನಿ ಮೀಟ್ನ ಎಕ್ಸ್ಪೆಂಡಿಚರನ್ನು ತಮ್ಮ ಮುಂದೆ ಇಡಲು ಅವಕಾಶ ಕೊಟ್ಟು ಎಲ್ಲರೂ ವಂದಿಸ್ತಾ ನಾನು ಈ ಭಾಷಣ ಮುಗಿಸ್ತೀನಿ. ನಾನು ಭಾಳಷ್ಟು ಟ್ರಬಲ್ ಕೊಟ್ಟಿರ್ಬೋದು. 85ನೇ ಬ್ಯಾಚಿಂದ 2018 ಬ್ಯಾಚ್ ತನಕ ಯಾರ್ಯಾರು ಪಾಸ್ಔಟ್ ಆಗಿದ್ದಾರೆ, ಹಫ್ತಾ ವಸೂಲಿ ಮಾಡ್ತಿದ್ದು ನಾನೇ. ಎಲ್ಲರಿಗೂ ಫೋನ್ ಮಾಡಿ ದಯವಿಟ್ಟು ದುಡ್ಡು ಕೊಡ್ರಪ್ಪ ಅಂತ ಹೇಳಿದ ತಕ್ಷಣ 2 ಮಾತು ಆಡಿದರೆ ಸರ್ ನಮ್ಮ ಬ್ಯಾಚಿಂದ ಇಷ್ಟು ಅಂತ ನನಗೆ ಬೆಲೆ ಕೊಟ್ಟರೆ ನನಗೆ ತುಂಬ ಖುಷಿ ಅನ್ನಿಸ್ತು. ಸೊ ಎಷ್ಟು ಮಟ್ಟಿಗೆ ಬೆಲೆ ಕೊಟ್ಟಿದ್ದೀರಾ ಅಂತ ಅಂದರೆ, ನಿನ್ನೆ ಸಾಯಂಕಾಲ ನಂದು ಇನ್ಸ್ಟಾಗ್ರಾಮ್ ಹ್ಯಾಕ್ ಆಯಿತು. ಅಷ್ಟು ಮಟ್ಟಿಗೆ ಬೆಲೆ ಅಂದರೆ ನನಗೆ ಅಷ್ಟು ಬೆಲೆ ಇದೆ ಅಂತ ಆಯಿತು. ನಾನು ಕೇಳಿದವರೆಲ್ಲ ದುಡ್ಡು ಕೊಡ್ತಾ ಇದ್ರಲ್ಲ, ಹಂಗಾಗಿ ಅವನು ನನ್ನ ಪರವಾಗಿ ಕೇಳೋಕ್ಕೆ ಶುರು ಮಾಡ್ದ ಹ್ಯಾಕರು. ಸೊ ದಯವಿಟ್ಟು ಇನ್ನು ನನ್ನ ಅಕೌಂಟಿಗೆ ದಯವಿಟ್ಟು ಯಾರು ದುಡ್ಡು ಹಾಕೋಕೆ ಹೋಗ್ಬೇಡಿ. ಹಾಕಂಗಿದ್ರೆ ಅಲ್ಲಿ ಹೊರಗಡೆ ಕಾಂಟ್ರಿಬ್ಯೂಷನ್ ಅಕೌಂಟ್ ಇರುತ್ತೆ, ಅದು ಹ್ಯಾಕ್ ಆಗಿದೆ. ಸೊ ಹಾಗಾಗಿ ನಾನು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ. ಒಂದು ಆಮೇಲೆ ಸುಮಾರಷ್ಟು ನೀವು ಅದನ್ನು ನೋಡಬೇಕಾದ್ರೆ ಡೆಕೋರೇಷನ್ನಿಗೆ 50,000 40,000 ಅದು ನಾನು ಮತ್ತು ಶ್ರೀವತ್ಸ ಏನು ಮಾಡಿದ್ವಿ, ಇದು ಇವೆಂಟ್ ಆರ್ಗನೈಸರ್ಸಿಗೆ ಕೊಟ್ಟಿದ್ದು. ನಿಮಗೆ ಗೊತ್ತಿದೆ, ಪೆಂಡಾಲು ಮತ್ತು ಊಟದ್ದು ನಾವು ಇವೆಂಟ್ ಆರ್ಗನೈಸಿಗೆ ಕೊಟ್ಟಿದ್ದು. ಸೊ ಲಂಪ್ ಸಮ್ಮಗೆ ಇಷ್ಟು ಅಂತ ಹೇಳಿದ್ರು, ಲೈಕ್ 3 lakhs ಫಾರ್ ಪೆಂಡಾಲು ಒಂದು 3.2 lakhs ಫಾರ್ ಫುಡ್ ಅಂತೇಳಿ ನಾವು ಅದನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಅಂದರೆ ನಮಗೆ ಎಕ್ಸಾಕ್ಟ್ ಇಷ್ಟೇ ಅಂತ ನಮ್ಗೆ ಗೊತ್ತಾಗಿಲ್ಲ. ಚೇರ್ಸು ಇಷ್ಟು, ಲೈಟಿಂಗ್ಸ್ ಇಷ್ಟು, ಈ ಥರ ಮಾಡ್ಕೊಂಡಿದ್ದೀವಿ. ಎಕ್ಸಾಗರೇಟೆಡ್ ಇದು ಫಿಗರ್ಸ್ ಕಾಣಿಸ್ಬೋದು ಅದರಲ್ಲಿ. 40,000 ಅಷ್ಟು ಏನು ಮಾಡಿಸಿದಾರಪ್ಪ ಲೈಟಿಂಗ್ಸು ಹಾಸ್ಟೆಲಲ್ಲಿ. ಸೊ ಆದರೆ ನಮಗೆ ಅಂದಾಜು ಲೆಕ್ಕದಲ್ಲಿ ನಾವು ಮಾಡಿದ್ವಿ. ಸೊ ಟೋಟಲ್ ಅಮೌಂಟ್ಸ್ ರಿಮೈನ್ ಸೇಮ್. ಅದನ್ನು ನಾವು ಸಬ್ ಡಿವೈಡ್ ಮಾಡ್ಕೊಂಡು, ಅಂದರೆ ಎಲ್ಲ ಬ್ಯಾಚ್ಗೂ ಈಕ್ವಲ್ ಡಿವಿಷನ್ ಸಿಗಲಿ ಅಂತೇಳಿ. ಅಂದರೆ 30,000 40,000 ಕೆಲವು ದೊಡ್ಡ ಬ್ಯಾಚ್ ಅವರು ದೊಡ್ಡ ಸ್ಪಾನ್ಸರ್ಶಿಪ್ ತೊಗೊಂಡು ಅಂತ ಹೇಳ್ಬಿಟ್ಟು ದೊಡ್ಡ ಅಮೌಂಟು ಇಟ್ವಿ, ಚಿಕ್ಕ ಅಮೌಂಟು ಇಟ್ವಿ. ಆ ಪ್ರೊಸೆಸ್ಸಲ್ಲಿ ಸ್ವಲ್ಪ ಏನು ಎರರ್ಸ್ ಆಗಿರ್ಬೋದು ಬಿಟ್ಟರೆ. ಸೊ ಇದು ಟೋಟಲ್ ಅಮೌಂಟ್ಸ್ ರಿಮೈನ್ ಸೇಮ್. ಒನ್ಸ್ ಅಗೈನ್ I wholeheartedly thank you for responding in such a wonderful way. ಸೊ ನಾನು ಯಾರಿಗೆ ಫೋನ್ ಮಾಡಿದ್ರು, ಸರ್ ಇನ್ನೂ ಅಡಿಷ್ನಲ್ ಖರ್ಚಿದ್ರು ಕೂಡ ನಾವು ಬರೆಸ್ತೀವಿ ಸರ್, ನೀವು ತಲೆ ಕೆಡಿಸ್ಕೊಬೇಡಿ, ಗೋ ಹೆಡ್ ಅಂತ ಹೇಳಿ ಒಂದು ಬೆಣ್ತಟ್ಟಿ ಇದು ಮಾಡೋದಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟ ಸಕ್ಸಸ್ಫುಲ್ಲಾಗಿ ಇವೆಂಟ್ ನಡೀತು. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಯಥಾಶಕ್ತಿ ಧನ ಸಹಾಯ ಮಾಡಿದ ಎಲ್ಲರಿಗೂ ಈ ಮೂಲಕ ಇನ್ನೊಮ್ಮೆ ಮತ್ತೊಂದು ಧನ್ಯವಾದವನ್ನು ತಿಳಿಸ್ತೇನೆ. ಅದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ವೈಯಕ್ತಿಕ ಶ್ರಮ ವಹಿಸಿದ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಹ ನಾನು ಒಂದು ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತೇನೆ. ಈಗ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿಯಾದ ಶ್ರೀ ವನರಾಜ್ ಬಾಣ್ಕರ್ ಅವರು ಒಂದು ವರ್ಕ್ ಡನ್ ರಿಪೋರ್ಟನ್ನು ತಮ್ಮ ಮುಂದೆ ಇಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಕಿರಿಯರಿಗೂ ಎಲ್ಲರಿಗೂ ತುಂಬ ಹೃದಯ ಸ್ವಾಗತ.
ಅದೇ ರೀತಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸೀನಿಯರ್ಸ್ ಜೂನಿಯರ್ಸ್ಗೂ ಎಲ್ಲರಿಗೂ ವಂದಿಸುತ್ತಾ ವರ್ಕ್ ಡನ್ ರಿಪೋರ್ಟ್ ಆಫ್ ಅಲ್ಯೂಮಿನಿ 2022. Good morning to all my dear seniors and friends. The year 2022 brought a new energy and young minds rejuvenated the Alumni Association. It's our pleasure to announce that the big chunk of debt incurred during the Silfest was cleared by 2012 and 2013. Passed a batch of College of Forestry Sirsi, coordinated by two of our alumni, Sri Manjunath Hebbar and Sri Raju Gonkar. We also convey our gratitude to all the alumni who has contributed towards clearing the debt of Silfest over a period of time. I take this opportunity to present the following activities conducted by the Alumni Association. Alumni Association COF supported financially of two students of 2006 passed batch. It was our pleasure to announce that our students who received financial support, one of them topped of selection list of ACF in 2022 and another was selected as Deputy Range Forester Office. They made up all proud. Since the inception of Alumni Association, the total registered members were 207 till 2013. With a special membership drive held in the March 2022, a total of 383 were newly registered as a life member, to promoters, to patrons and 25 alumni members. As of today, we have 549 active registered members in our Alumni Association. A session on tip of crack KPSC civil service exams with a resource person Kumar Prajwal Nayak was conducted on 3rd March 2022 at College of Forestry Sirsi. And a session on opportunities in forest certification to forestry graduates was held by our alumni resource person Sri Srivatsa Joisa, GCL International Limited on 18th April 2022 at College of Forestry Sirsi. We convey our special gratitude of our all those alumni who guided the students during the KFT reservation efforts. A 2-day session on wildlife ecology and conservation was scheduled on 31st July 2022 at College of Forestry Sirsi, collaboration with Karnataka Forest Department, led by Sri C.R. Nayak and team of KFD. We hope in future days, similarly kind of programs will be scheduled with help of our alumni at College of Forestry Sirsi. We also request an alumni who would voluntarily conduct sessions which help in academic and career growth of students would be highly welcome to the campus. Thank you one and all. ಧನ್ಯವಾದಗಳು ಸರ್. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಸೀನಿಯರ್ ಮೋಸ್ಟ್ ಅಲುಮ್ನಿಯಾದ ಶ್ರೀ ಶ್ರೀಧರ್ ಭಟ್ ಸರ್ ಅವರು ಮಾತನಾಡಲಿದ್ದಾರೆ. ಆಲಮ್ನಿ ಅಸೋಸಿಯೇಷನ್ನ ಹೊಸ ಶಕ್ತಿಯಾಗಿ ಹೊಮ್ಮಿದ ಪ್ರೆಸಿಡೆಂಟ್ ಇನಾಮತಿಯವರೇ, ವೈಸ್ ಪ್ರೆಸಿಡೆಂಟ್ SM and all other office bearers and executive committee members, alumni, my students, present students, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗ, ನಿಮಗೆಲ್ಲರಿಗೂ ಸ್ವಾಗತ. ನಾನು ಇಲ್ಲಿ ಸಿಂಗಲ್ ಪಾಯಿಂಟ್ ಅಜೆಂಡಾ ಇಟ್ಕೊಂಡು ಬಂದಿದ್ದೀನಿ. ಅದು ನನ್ನ ಸ್ವಾರ್ಥ. ಅದೇನೆಂದರೆ ಈ ಕಾಲೇಜಿಗೆ ಆಗಬೇಕಾದ ಫಾರೆಸ್ಟ್ರಿ ಕ್ವಾಲಿಫೈಡ್ ಟೀಚರ್ಸ್ ರಿಕ್ರೂಟ್ಮೆಂಟ್. ಅದು ನನ್ನ ಸ್ವಾರ್ಥಕ್ಕಾಗಿ ಕೇಳ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಫ್ರೆಂಡ್ಸ್, ಒಂದು ಕಾಲೇಜು, ಇಂಥ ಒಂದು ಕಾಲೇಜಲ್ಲಿ 39 ಹುದ್ದೆಗಳು, ಟೀಚಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳಿರ್ತವೆ ಅಂತ ಕೇಳಿದ್ದೀನಿ. ಈ 2019ರಲ್ಲಿ ಅದು 34 ಇರಬೇಕು ಅನ್ನೋದನ್ನ ಚೆಟ್ಟಿ ಸರ್ ಒಮ್ಮೆ ಹೇಳಿದರು. ಅದರಲ್ಲಿ 15 ಟೀಚಿಂಗ್ ಪೊಸಿಷನ್ಸು ಅಗ್ರಿಕಲ್ಚರ್ ಪ್ಲಸ್ ಅಲೈಡ್, 20 ಟೀಚಿಂಗ್ ಪೊಸಿಷನ್ಸು ಫಾರೆಸ್ಟ್ರಿ ಪ್ಲಸ್ ಅಲೈಡ್. ಸೊ ಅರ್ಥ ಆಯಿತು ಅಂದ್ಕೊತೀನಿ. 20, 14, ಒಂದು ಕ್ಲೈಮೇಟ್ ಸೈನ್ಸ್ 15, ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ ಎಲ್ಲ ಸೇರಿ 39. ಸೊ 2018 ಸುಮಾರಿಗೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸಾಧಾರಣ 16 ಜನ ಇದ್ದರು. 15 ಪೊಸಿಷನ್ ಇತ್ತು, 16 ಜನ ಇದ್ದರು.
ಕಳೆದ 30 ವರ್ಷಗಳಿಂದ 25 ವರ್ಷಗಳಿಂದ ಫಾರೆಸ್ಟ್ರಿ ಆ್ಯಂಡ್ ಅಲೈಡ್ ಇದರಲ್ಲಿ 20 ಪೊಸಿಷನ್ ಇರಬೇಕಾಗಿತ್ತು. ಈಗ ಕೂಡ ವಿ ಆರ್ ಎ ಪುವರ್ 6. ನೆನ್ನೆ ಮಾತ್ರ ನಾನು ಹೇಳಿದೆ. ಆಮೇಲೆ ಫಾರ್ ಇನ್ಸ್ಟೆನ್ಸ್ ಇಲ್ಲಿ ಆ್ಯಕ್ಟಿವ್ ಮೆಂಬರ್ಸ್ ಇರೋದು ಭಾಳ ಇಂಪಾರ್ಟೆಂಟು. ಬರೀ 6ರಿಂದ ನಡೆಯೋದೇ ಇಲ್ಲ. ಅಂದರೆ 15 ಜನ 18 ಜನ ಇರಬೇಕಾದಲ್ಲಿ 6 ಜನ ಇದ್ದೀವಿ ಅಂದರೆ ನಾವು 6 ಜನ ಇಲ್ಲಿ 2.5-3 ಪಟ್ಟು ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ. ಈಗ ನಾನು ಆರೋಗ್ಯ ಕಳ್ಕೊಂಡಿದ್ದೀನಿ. ಹಿಂಗೆ ಮಾಡಿ ನನ್ನ ಮುಂದಿನ ಜೂನಿಯರ್ಸ್ಗೂ ಇದೇ ಪರಿಸ್ಥಿತಿ ಬರಬಾರ್ದು. ನೆನ್ನೆ ಮಾತ್ರ ಹೇಳಿದೆ, ಇನಾಮತಿ ಮುಖ ಊದ್ಕೊಂಡಿದೆ ನೋಡ್ರಿ. ಕಳೆದ 20 ದಿನದಿಂದ ನಮ್ಮ ವೈಸ್ ಪ್ರೆಸಿಡೆಂಟು ಇನಾಮತಿಗೆ ನಿದ್ದೆನೇ ಕೊಟ್ಟಿಲ್ಲ. ಓಕೆ, ಸೊ ನಾವು ಇಲ್ಲಿ ಆರೋಗ್ಯ ಕಳ್ಕೊಂಡು ದುಡಿಬೇಕಾದ ಪ್ರಸಂಗ. ಆಫ್ಕೋರ್ಸ್ ವೈಸ್ ಪ್ರೆಸಿಡೆಂಟು ಹಗಲು ರಾತ್ರಿ ದುಡಿದಿದ್ದಾನೆ, ಎಲ್ಲರೂ ಹಗಲು ರಾತ್ರಿ ದುಡಿದಿದ್ದಾರೆ. ಬಟ್ ನಾವು ಇನ್ನು ಎಷ್ಟು ವರ್ಷ, ಇನ್ನು ಎಷ್ಟು ದಶಕಗಳವರೆಗೆ ಹೀಗೆ ಇರೋಣ? ನಾನಿದನ್ನು ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ, ಅಧಿಕಾರ ಇದ್ದರೆ ಇದನ್ನು ಬಗೆಹರಿಸೋದಕ್ಕೆ ನಮಗೆ ಬೆಂಬಲ ಕೊಡಿ. ಅದಿಲ್ಲ ಅಂದರೆ ಅಖೇರಕ್ಕೆ ಇಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋದಾದರೂ ಗೊತ್ತಿರಲಿ, ವಸ್ತುಸ್ಥಿತಿ ಏನು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಲಿ. ಸೊ 20 ಪೊಸಿಷನ್ ಇರಬೇಕಾದಲ್ಲಿ 6 ಇದ್ದೀವಿ. ಹಾಗಾಗಿ ಭಾಳಷ್ಟು ಫಾರೆಸ್ಟ್ರಿ ಕ್ವಾಲಿಫೈಡ್ ಟೀಚರ್ ರಿಕ್ರೂಟ್ಮೆಂಟ್ ಆಗಬೇಕಾಗಿದ್ದು ತುಂಬ ಇದೆ. ಲೀಡರ್ಶಿಪ್ಪಲ್ಲೂ ಹಾಗೆ ಇದೆ. ಅಫ್ಕೋರ್ಸ್ ನಮಗೆ ತುಂಬ ಒಳ್ಳೆಯ ಡೀನ್ ವಾಸುದೇವ್ ಸರ್ ಸಿಕ್ಕಿದ್ದಾರೆ. ಅವರಿಗೆ ಫಾರೆಸ್ಟ್ರಿ ಬಗ್ಗೆ ಕಳಕಳಿ ಇದೆ. ಫಾರೆಸ್ಟ್ರಿ ಎಜುಕೇಷನ್ಗೆ ಏನು ಬೇಕೋ ಅದನ್ನು 1 ಹೆಜ್ಜೆ ಬದಲಿಗೆ 3 ಹೆಜ್ಜೆ ಇಟ್ಟು ಮಾಡ್ತಾರೆ. ನಾಳೆ ಅಷ್ಟೇ, ನಾಳೆ ಇವತ್ತು ನೀವು ಕೆಲವರು ಇವತ್ತು ವಿಶ್ರಾಂತಿ ಸಿಗ್ಬೋದು, ನನಗೆ ಇವತ್ತು ವಿಶ್ರಾಂತಿ ಸಿಗೋದಿಲ್ಲ. ಈ ಮೀಟಿಂಗ್ ಮುಗಿದ ಮೇಲೆ ನಾಳೆ ಲೈನ್ ಟೇಲ್ ಮಕಾಕ್ ಸರ್ವೆಗೆ ಹೋಗ್ತಾ ಇರೋ 60 ಹುಡುಗರ ಸಲುವಾಗಿ ಇಮಿಡಿಯೇಟ್ಲಿ ಶುರು ಹಚ್ಚಬೇಕು. ಈಗ ಇದು 1.5 ದಿನ ನನಗೆ ಆ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಸೊ ಈ ರೀತಿ ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು 6 ಜನ ಸಾಲೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ತಾವೆಲ್ಲ ಯಾರಿಗೆ ಯಾವ್ಯಾವ ಸಾಮರ್ಥ್ಯ ಇದೆ ಅವೆಲ್ಲ ಸಾಮರ್ಥ್ಯಗಳನ್ನು ಬಳಸಿ, ನಾನು ಇನ್ನಷ್ಟು ಭಾಳ ವಿವರಗಳನ್ನು ಹೇಳೋಕ್ಕೋಂಗಿಲ್ಲ. ಈಗ ಕೂಡ ನಮ್ಮಲ್ಲಿ 4 ಡಿಪಾರ್ಟ್ಮೆಂಟಲ್ಲಿ HOD ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಒಬ್ಬ ನಮ್ಮ ಹುಡುಗ ಇನಾಮತಿ ಇದ್ದಾನೆ. ಈಗ ನಮಗೆಲ್ಲ ಅವನು ಕ್ಯಾಪ್ಟನ್. ಉಳಿದೆಲ್ಲ 3 ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಈಗಲೂ ಪವರ್ಲೆಸ್. ವಿ ಮೇ ನಾಟ್ ಬಿ ಕನ್ಸಲ್ಟೆಡ್ ಫಾರ್ ಎನಿ ಡಿಸಿಷನ್ ಮೇಕಿಂಗ್. 2 ಕಾಂಟ್ರಾಕ್ಟ್ ಟೀಚರ್ ಬೇಕಾದಲ್ಲಿ ಕೂಡ 2 ಬೇಡ, 1 ಸಾಕು ಅನ್ನೋ HODಗಳು ಇದ್ದಾರೆ. ಈ ಪರಿಸ್ಥಿತಿ ಈಗಲೂ ಇದೆ. ಸೊ ಎಲ್ಲ ಕಷ್ಟಗಳನ್ನು ನಿಮ್ಮ ಎದುರುಗಡೆ ಹೇಳ್ಕೊಂತ ಪುಕಾರ್ ಮಾಡ್ಕೊತ ಇರೋದಕ್ಕೆ ಸಮಯ ಬಹುಶಃ ಇಲ್ಲ ಅನ್ಕೊಂತೀನಿ. ದಯವಿಟ್ಟು ಗಮನಿಸಿ, ಪರಿಸ್ಥಿತಿ ಗಂಭೀರ ಇದೆ. ಪ್ರೂಫ್ ಬೇಕಾ? ಕಾಲೇಜಿನ ಸಲುವಾಗಿ ಲ್ಯಾಂಡ್ ತಗೊಳ್ಬೇಕು ಅಂತ ಕಳೆದ 20 ವರ್ಷದಿಂದ ಪ್ರಯತ್ನ ಪಟ್ಟರು. 13 ಬಾರಿ ಪ್ರಯತ್ನ ಪಟ್ಟರು, 1 ಬಾರಿನೂ ಯಶಸ್ವಿ ಆಗಿಲ್ಲ. ಯಾಕೆ? ಅದ್ರ ಸಲುವಾಗಿ ಕೆಲಸ ಮಾಡ್ಲಿಕ್ಕೆ ನಮ್ಮಲ್ಲಿ ಜನರೇ ಇಲ್ಲ. ಪೇಪರ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದು, ಅಲ್ಲಿ ಬೆನ್ನು ಹತ್ತಕ್ಕೆ ಜನ ಬೇಕಲ್ಲ, ಅಲ್ಲಿ ಹೋಗಿ ಬೆನ್ನು ಹತ್ತಕ್ಕೆ ಜನ ಬೇಕಲ್ಲ. ಇಲ್ಲ, ನಮ್ಮ ಫೈನಲ್ ಇಯರ್ ಫೋವೆ ಕಾರ್ಯಕ್ರಮವನ್ನು ಡಿಪಾರ್ಟ್ಮೆಂಟ್ ಜೊತೆ ಸೇರಿಸಿ, ಹೇಗೆ ಅಗ್ರಿಕಲ್ಚರ್ನವರು RSK ಜೊತೆ ಸೇರಿಸ್ತಾರೆ, ಅದೇ ರೀತಿ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಫೈನಲ್ ಇಯರ್ ಪ್ರೋಗ್ರಾಮನ್ನು ಡಿಪಾರ್ಟ್ಮೆಂಟ್ ಜೊತೆ ಸೇರಿಸೋಣ ಅಂತ ಹೇಳಿ ಪ್ರಯತ್ನ 5 ಬಾರಿ ನಡೀತು ಕಳೆದ 10 ವರ್ಷದಲ್ಲಿ. ಒಮ್ಮೆನೂ ಯಶಸ್ವಿ ಆಗಲಿಲ್ಲ. ಯಾಕೆ? ಮಾನವ ಸಂಪನ್ಮೂಲದ ಕೊರತೆ. ಇದನ್ನು ಬೆನ್ನು ಹತ್ತಿ ಮಾಡಲಿಕ್ಕೆ ಜನ ಬೇಕು. ಈ ಫಂಕ್ಷನ್ನು ಶುರು ಹಚ್ಚಕ್ಕೆ ಕಾರಣ ಶಾಬಾಜ್ ನೂರಿ. ಅವ ಇಲ್ಲಿದ್ದ ಕಾಂಟ್ರಾಕ್ಟ್ ಟೀಚರ್ ಆಗಿ ಕಳೆದ ಜನವರಿಯಿಂದ ಇದ್ದ. ನಾವು 6 ಜನ ಅಂತೂ ಸುಸ್ತು ಹೊಡ್ತಿದ್ವಿ. ನಾವು ಅದೇ ನೆನ್ನೆನೇ ಹೇಳಿದೆ ನಾನು, ಆಲಮ್ನಿ ಅಸೋಸಿಯೇಷನ್ ರಿಜುವಿನೇಷನ್ ಬಗ್ಗೆ ನಾವು ತಲೆನೇ ಹಾಕೋಕ್ಕೆ ನಮಗೆ ತಾಕತ್ತಿರಲಿಲ್ಲ. ನನಗಂತೂ ಇರಲಿಲ್ಲ. ಉಳಿದ 5 ಜನರಿಗಿತ್ತೋ ಏನೋ ಗೊತ್ತಿಲ್ಲ. ಅವ ಒಂದು ಹುಡುಗ ಏನೋ ಕನಸ್ಕಂಡ, ಹಗಲು ರಾತ್ರಿ ದುಡ್ದ, ಶುರು ಹಚ್ಚದ, ಆಮೇಲೆ ಮತ್ತಷ್ಟು ಕೈಗಳು ಜೋಡಿಸಿದ್ವು ಬಿಡಿ. ಓಕೆ, ಕಳೆದ 20-25 ದಿನದಿಂದ 30 ದಿನದಿಂದ ಶ್ರೀವತ್ಸ, SM, ಇನಾಮತಿ ಉಳಿದವರೆಲ್ಲ ದುಡಿದರು. ಸೊ ಒಂದು ರಿಜುವಿನೇಷನ್ ಆಗೋದಕ್ಕೆ ಶಾಬಾಜ್ ನೂರಿ ಇದ್ದ. ನಮಗೆಲ್ಲ ಒಂದು ಹೊಸ ಸ್ಟ್ರೆಂತು. ನನಗಂತೂ ಉತ್ಸಾಹ ಇರಲಿಲ್ಲ. ಅವ ಎಷ್ಟೆಲ್ಲ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದ. ಅವನು ಕಾರಣಾಂತರಗಳಿಂದ US ರಾಯಚೂರಿಗೆ ಹೊಂಟಿದ್ದಾನೆ, ನಾಳೆನೇ ಹೊಂಟಿದ್ದಾನೆ. ಅವ ಅಲ್ಲಿ ಹೋಗ್ತಾ ಇರೋದಕ್ಕೆ ನೀವು ಚಪ್ಪಾಳೆ ತಟ್ಟಿದ್ರೋ, ನಮಗೆ ಅವನ ಬೆಂಬಲ ಇಲ್ಲಿ ಈಗ ಕಳಚಿ ಹೋಗುತ್ತೆ ಅನ್ನೋದಕ್ಕೆ ಚಪ್ಪಾಳೆ ತಟ್ಟಿದ್ರೋ ನನಗೆ ಗೊತ್ತಿಲ್ಲ. ಅದರಲ್ಲಿ ಸಂತೋಷ ಇದೆಯಾ ಕುಹಕ ಇದೆಯಾ ನನಗೆ ಗೊತ್ತಿಲ್ಲ. ವಿ ಆರ್ ಲೂಸಿಂಗ್ 1 ವರ್ಕಿಂಗ್ ಹ್ಯಾಂಡ್. ಕಳೆದ 30 ವರ್ಷದಿಂದಲೂ ಇದೇ ಆಗಿದೆ. ಮನೋಜ್ ಕುಮಾರ್ ಬೇಡ, ಮನೋಜ್ ಕುಮಾರ್ ಬೇರೆ ಕಡೆ ಶೈನ್ ಆಗಲಿ. G.V.Girish ಬೇಡ, ನೀವು ಬೇರೆ ಕಡೆ ಹೋಗಿ ಶೈನ್ ಆಗೋಕ್ಕೆ ನಿನ್ಗೆ ಭಾಳ ಅನುಕೂಲ ಇದೆಯಪ್ಪ. ಅಂದರೆ ನಮ್ಮಲ್ಲಿ ಶೈನ್ ಆಗೋದು ಬೇಡವೇ ಬೇಡ, ನಮ್ಮಲ್ಲಿ ಶೈನ್ ಆಗೋದೇ ಬೇಡವಾ? ಹೊರಗಡೆನೇ ಹೋಗಿ ಶೈನ್ ಆಗಬೇಕಾ?
ಫ್ರೆಂಡ್ಸ್, ದಿಸ್ ಇಸ್ ಜನರಲ್ ಬಾಡಿ ಮೀಟಿಂಗ್, ಡಿಸ್ಕಷನ್ ಬಿಟ್ವೀನ್ ಆಲಮ್ನಿ. ನಮ್ಮ ವೆಲ್ಫೇರು, ನಮ್ಮ ಫ್ಯೂಚರು ಮಾತಾಡೋದಕ್ಕೆ ನನಗೆ ಅಧಿಕಾರ ಇದೆ, ಮಾತಾಡಕ್ಕೆ ಹತ್ತೀನಿ. ಇಷ್ಟು ಮಾತಾಡಿದ್ದಕ್ಕೆ ನನಗೆ ಮುಂದೆ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಆ ಭಯ ನನಗಿಲ್ಲ. ಭಯ ಇದೆ, ಆದರೂ ನಾನು ಭಯ ಪಡಲ್ಲ ಆ ಬಗ್ಗೆ. ಯಾಕಂದರೆ ನೇರವಾದ ಮಾತುಗಳನ್ನು ಇಲ್ಲಿ ಬಿಚ್ಚಿ ಹೇಳದೇ ಇದ್ದರೆ ನಾವು ಇದೇ ರೀತಿ ಕೈ ಮುಚ್ಚಿಟ್ಕೊಂಡೇ ಕೂತ್ಕೊಳ್ಳೋದು. ಅನೀಶ್ ಕಲ್ಕೂರ್ ನಮಗೆ ಬೇಡ, IFS ಆಗಿ ಬೇರೆ ಕಡೆ ಹೋಗಿ ಶೈನ್ ಆಗಲಿ. ಅಜಿತ್ ಕುಲಕರ್ಣಿ ಬೇಡ, ಬೇರೆ ಕಡೆ ಹೋಗಿ ಶೈನ್ ಆಗಲಿ. ಈಗ ಶಾಬಾಜ್ ನೂರಿ ಬೇಡ, ಬೇರೆ ಕಡೆ ಹೋಗಿ ಶೈನ್ ಆಗಲಿ. ಹಂಗ ನಾವಿಲ್ಲಿ ಕತ್ಲಲ್ಲೇ ಕೂತ್ಕೊಳ್ಳೋಣ. ಸೊ ರಿಕ್ರೂಟ್ಮೆಂಟ್ ಆಗಬೇಕಾದ ಒಳ್ಳೆ ಕ್ವಾಲಿಟಿ ಇರುವಂಥ ಫಾರೆಸ್ಟ್ರಿ ಕ್ವಾಲಿಫೈಡ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿ ಬರಲೇಬೇಕು. ಇಲ್ಲ ಅಂದರೆ ಕಾಲೇಜು ಮತ್ತು ಡಿಕ್ಲೈನ್ ಆಗುತ್ತೆ. ಮೊನ್ನೆ ಅಷ್ಟೇ, ನನಗೇನು ಪೊನ್ನಂಪೇಟೆ ಬಗ್ಗೆ ಹುಡುಕಿಲ್ಲ, ಅವರು ನಮ್ಮ ಬ್ರದರ್ಸೇ. ಮೊನ್ನೆ ICR ನಿಮಗೆ ಪ್ರೂಫ್ ಬೇಕಲ್ಲ, ಒಂದೆರಡು ಕೊಡ್ತೀನಿ ನಾನು. ICR ರಿಸಲ್ಟ್ ಬಂತು. ಯಾವುದು? ಫೆಲೋಶಿಪ್ ಜೂನಿಯರ್ ಫೆಲೋಶಿಪ್ JRF. ಪೊನ್ನಂಪೇಟೆಯಿಂದ ಮೊದಲಿನ 12 ರ್ಯಾಂಕ್ನಲ್ಲಿ 10 ಜನ ಪೊನ್ನಂಪೇಟೆಯವರಿದ್ದಾರೆ. ನಮ್ಮ ಕಾಲೇಜಿಗೆ ಬಂದಿದ್ದು 13 ಮತ್ತು 15ನೇ ರ್ಯಾಂಕ್. ಒಂದೇ ಪರೀಕ್ಷೆ, ಒಂದೇ ರಾಜ್ಯದ ಫಾರೆಸ್ಟ್ರಿ ಗ್ರ್ಯಾಜುಯೇಟ್ಸು ಕಾಂಪೀಟ್ ಮಾಡ್ತಾರೆ. ನಮ್ಮ ಹುಡುಗರು 13, 15ನೇದಲ್ಲಿ ನಿಂತಿದ್ದಾರೆ. ಪೊನ್ನಂಪೇಟೆ, ಕಂಗ್ರ್ಯಾಚುಲೇಷನ್ಸ್ ಟು ಪೊನ್ನಂಪೇಟೆ, ದೇ ಆರ್ ಅವರ್ ಬ್ರದರ್ಸ್. ನಮಗೇನು ಹೊಟ್ಟೆ ಕಿಚ್ಚಿಲ್ಲ. ಆದರೆ ನಾವು ಇಲ್ಲಿ ಡಿಕ್ಲೈನ್ ಆಗ್ತಿದೆಯಾ ಇಲ್ಲ ಪ್ರೂಫ್ ನೋಡಿ. ಸೊ ಇಂಥದ್ದು ಹಲವಾರು ಪ್ರೂಫ್ಗಳಾಗಲೇ ಕೊಟ್ಟೆ. ಲ್ಯಾಂಡ್ ವಿಚಾರ ಇರಲಿ, ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಜೊತೆ ಸೇರಿಸಬಹುದು. ಅದ್ಭುತವಾದ ಪ್ರೋಗ್ರಾಮ್ ಆ್ಯಕ್ಚುಲಿ. ಈಗ ನಾಳೆ ಸೆನ್ಸಸ್ಗೆ ಕಳಿಸೋದಕ್ಕೆ ನಾವು ಯಾವ ಕಾರ್ಯದ ಅಡಿಯಲ್ಲಿ, ಪ್ರೋಗ್ರಾಮ್ ಅಡಿಯಲ್ಲಿ ಕಳಿಸೋಣ ಅಂತ ನಮ್ಮ ಯೂನಿವರ್ಸಿಟಿ ಈಗಲೂ ಆಲೋಚನೆ ಆಗ್ತಾ ಇದೆ. ಅಂದರೆ ಫಾರೆಸ್ಟ್ರಿಗೆ ಬೇಕಾದ ಸ್ಪೆಷಲೈಸ್ಡ್ ಪ್ರೋಗ್ರಾಮ್ಸು, ಸೆನ್ಸಸ್ ಪ್ರೋಗ್ರಾಮ್ಸು, ಕಾಡಿಗೆ ಹೋಗುವಂಥ ಪ್ರೋಗ್ರಾಮ್ಸು, ಇದನ್ನು ನಾವು ಎಲ್ಲಿ ಅಳವಡಿಸೋಣ ಅನ್ನೋದೇ ನಮ್ಮ ಯೂನಿವರ್ಸಿಟಿಲಿ 30 ವರ್ಷ ಆದಮೇಲೂ ಒಂದು ಪ್ರೋಗ್ರಾಮ್ ಶೆಡ್ಯೂಲೇ ಇಲ್ಲ ನಮ್ಮಲ್ಲಿ. ಕೊಟ್ಟರೆ ನಾವು ಕೊಡಬೇಕು, ನಮಗೆ ಕೊಡೋಕ್ಕೆ ಸಮಯ ಇಲ್ಲದೆ ಇದ್ದಾಗ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಇವೆಲ್ಲ ಕಷ್ಟಗಳ ಪರಿಹಾರ ಆಗಬೇಕು. ನಾನು ಈಗಾಗಲೇ ಹೇಳಿದ್ದೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ಎಕ್ಸಿಕ್ಯೂಟಿವ್ ಕಮಿಟಿಗೆ ಮತ್ತು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ಡಾಕ್ಟರ್ ಹರ್ಷವರ್ಧನ್ ಅವರು ಈ ದಿನ ಸಭೆಯ ಅಜೆಂಡಾಗಳನ್ನು ತಮ್ಮ ಮುಂದೆ ಇಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಒಂದು ತಿಂಗಳ ಹಿಂದೆ ಕೂಡ ನಮ್ಮ G1 G2 ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ನಮ್ಮ ವೆಬ್ಸೈಟ್ಗಳಲ್ಲಿ ನಾವು ಸರ್ಕ್ಯುಲರ್ ಬಿಟ್ಟಿದ್ವಿ. ಅಜೆಂಡಾ ಐಟಮ್ಸು ಅಂದರೆ ಈ ಕಳೆದ ಒಂದು ವರ್ಷದಲ್ಲಿ ಏನೇನು ನಡೆದಿತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ನಡಿಬೇಕಾಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡಬೇಕು. ಅದೊಂದು ಅಜೆಂಡಾ ಐಟಮ್ಸ್ ಕೊಡಿ ಅಂತೇಳಿ ಕೆಲವರು ಕಳಿಸಿರ್ತಾರೆ. ಆಮೇಲೆ ಕೆಲವು ಜನರಲ್ ಅಜೆಂಡಾ ಐಟಮ್ಸು ಕೂಡ ಇದ್ದಾವೆ. ಸೊ ಅದನ್ನು ನಾನು ಓದ್ತಾ ಹೋಗ್ತೀನಿ. ಮೊದಲನೇ ಅಜೆಂಡಾ ಐಟಮ್ ಬಂದು ಟು ಕನ್ಸಿಡರ್ ಆ್ಯಂಡ್ ಅಪ್ರೂವ್ ದಿ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅಲ್ಯೂಮಿನಿ ಅಸೋಸಿಯೇಷನ್ 2021 to 2022. ಪರದೆ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಸರ್. ಕೋಆರ್ಡಿನೇಟ್ ಮಾಡಿ. ನಿಮ್ಮ ಅನುಮೋದನೆಗಾಗಿ ಜನರಲ್ ಸೆಕ್ರೆಟರಿ ಅವರು ಇದನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದಾರೆ. ಅನುಮೋದನೆ ಇದ್ದರೆ ಕೈ ಎತ್ಬೋದು. ಅಂದರೆ ಈಗ ಆಲ್ರೆಡಿ ಈಗ ಪ್ರೆಸೆಂಟ್ ಆಯಿತು, ಹನುಮಂತ್ ಸರ್ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ಯಾರಾದರೂ ತಮ್ಮ ಅಭಿಪ್ರಾಯ ತಿಳಿಸ್ರಿ. ಇಲ್ಲ, ಮುಂದೆ ಏನು ಮಾಡೋದಂತ ತಮ್ಮ ಅಭಿಪ್ರಾಯದ ಮೇರೆಗೆ ನಾವೀಗ ಅಲ್ಲ, ಸ್ಟೇಟ್ಮೆಂಟ್ ಅಂತೂ ಆಗಿದೆ. ಆಮೇಲೆ ವೆಬ್ಸೈಟ್ ತಮ್ಮ ಅಭಿಪ್ರಾಯ ತಿಳಿಸ್ಬೇಕಷ್ಟೇ. ಪಾಸ್ 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 ಅಂದರೆ ಕೈ ಎತ್ತಬೇಕು. ಪಾಸ್ ಅಂದರೆ ಕೈ ಎತ್ತಿದ್ರೆ ಸಾಕು ಎಲ್ಲರೂ. ಹಾಂ, ಎಸ್. ಈಗ ಮೊದಲನೇ ಅಜೆಂಡಾ ಐಟಮ್ಸ್ ಪಾಸ್ ಆಗಿದೆ. ಎರಡನೇ ಅಜೆಂಡಾ ಐಟಮ್ ಬಂದು ಟು ಕನ್ಸಿಡರ್ ಆ್ಯಂಡ್ ಅಪ್ರೂವ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಪ್ರೆಸೆಂಟ್ ಅಲ್ಯೂಮಿನಿ ಮೀಟ್ 2022. ನಿನ್ನೆ ಮತ್ತು ಇವತ್ತು ನಡೆದಿದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟು ನಾವು ಹಾಕಿದ್ವಿ. ಸೊ
pass? Okay. So this was the general agenda items, and so these are the agenda items which we have received from past 1 month. So the third agenda item which we have received, the discussion on recruitment of vacant positions in forestry qualified faculty at College of Forestry, Sirsi. So this has to be discussed at this annual general body meeting. So discussions ಆಗಬೇಕು. ಇದರ ಬಗ್ಗೆ ನಮ್ಮ ಅಲುಮಿನಿಯವರು ತಮ್ಮ ವಿಚಾರಗಳನ್ನ ತಿಳಿಸಿ ಏನಂತ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ಈಗೇನು ಭಟ್ ಸರ್ ಅದನ್ನ ಪ್ರಪೋಸ್ ಮಾಡಿದ್ರು, ಅದೇ ವಿಚಾರ. ಸೊ ಅದು ಒಂದು ಅಜೆಂಡಾ ಐಟಮ್ ಇತ್ತು. ದಟ್ ಈಸ್ ಡಿಸ್ಕಷನ್ ಆನ್ ರಿಕ್ರೂಟ್ಮೆಂಟ್ ಆಫ್ ವೇಕೆಂಟ್ ಪೊಸಿಷನ್ಸ್ ಇನ್ ಫಾರೆಸ್ಟ್ರಿ ಕ್ವಾಲಿಫೈಡ್ ವಿತ್ ಫಾರೆಸ್ಟ್ರಿ ಕ್ವಾಲಿಫೈಡ್ ಫ್ಯಾಕಲ್ಟಿ ಅಟ್ ಕಾಫ್ ಸಿರ್ಸಿ. ಅಂದರೆ ನಾವು ಎಲ್ಲರೂ ಕೂಡ ಮಾತಾಡ್ತಾ ಇರ್ತೀವಿ, ಸ್ಟಾಫ್ ಕಡಿಮೆ ಇದ್ದಾರೆ, ಕಾಲೇಜಿಂದ ಇಂತಿಂಥ ಆ್ಯಕ್ಟಿವಿಟೀಸ್ ಆಗಬೇಕಾಗಿತ್ತು ಅಂಥೇಳಿ ಎಲ್ಲರೂ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇದೊಂದು ಸೂಕ್ತ ವೇದಿಕೆ ಅದನ್ನೆಲ್ಲ ಮಾತಾಡಲಿಕ್ಕೆ. ಸೊ ವಿ ಕ್ಯಾನ್ ಡಿಸ್ಕಸ್ ದೀಸ್ ಇಶ್ಯೂಸ್ ಆ್ಯಂಡ್ ಯು ಕ್ಯಾನ್ ಆ್ಯಡ್ ಯುವರ್ ಒಪಿನಿಯನ್ಸ್ ರಿಗಾರ್ಡಿಂಗ್ ದಿಸ್. ಸೊ ಹೌ ಬೆಸ್ಟ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಟೀಚಿಂಗ್ ದಿಸ್ ಒನ್. ಯಾಕಂದರೆ ಸುಮಾರಷ್ಟು ವೇದಿಕೆಗಳಲ್ಲಿ ಇದು ಪ್ರಸ್ತಾಪ ಆಗಿದೆ. ಏನಂತಂದರೆ ಈಗಿನ ಹುಡುಗರಲ್ಲಿ ಕ್ವಾಲಿಟಿ ಇಲ್ಲ, ಈಗಿನ ಹುಡುಗರಲ್ಲಿ ಸಾಮರ್ಥ್ಯ ಇಲ್ಲ. ಸೊ ಈ ಥರ ಸುಮಾರಷ್ಟು ಇದು ಬಂದಿದೆ. ಸೊ ನಮಗೆ ಅನ್ನಿಸ್ತು ಅಂದರೆ ಯಾವ ಥರ ಕಾಲೇಜ್ ಆಫ್ ಫಾರೆಸ್ಟ್ರಿ ಒಳಗಡೆ ಎಜುಕೇಷನ್ ಇಂಪ್ರೂವ್ ಮಾಡ್ಬೋದು, ಕ್ವಾಲಿಟಿ ಹುಡುಗರಲ್ಲಿ ಕಡಿಮೆ ಆಗ್ತಿದೆ ಅಂತಿದ್ರಲ್ಲ, ಸೊ ಯಾವ ಥರ ಇಂಪ್ರೂವ್ ಮಾಡ್ಬೋದು, ಫ್ಯಾಕಲ್ಟಿ ಯಾವ ಥರ ಚೆನ್ನಾಗಾದ್ರೆ. ಸೊ ನಾಗರಾಜ್ ಹೆಗ್ಡೆ ಅವರು ಅವರ ಅಭಿಪ್ರಾಯ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ವರ್ಕ್ ಡನ್ ಸೋ ಫಾರ್ ಆರ್ ದ ಬ್ಯಾಕ್ಗ್ರೌಂಡ್ ಕ್ರಿಯೇಟೆಡ್ ಬೈ ದಿ ಅಲುಮಿನಿ ಅಸೋಸಿಯೇಷನ್ ಕ್ಯಾನ್ ಬಿ ಕ್ಲಾರಿಫೈಡ್. In this regard, the work done or the background created by the alumni association or executive body can be clarified before the general body. ಸರ್ ಅದೇ ವಿ ಸಿ ಅವ್ರನ್ನ ಭೇಟಿಯಾಗಿ ಮಾಡಿದ್ದು, ವಿ ಸಿ ಅವ್ರನ್ನ ಭೇಟಿಯಾಗಿ ಇದು ಮಾಡಿದ್ರಲ್ಲ. ಹಾಂ ಸರ್. ಹಾಂ ಸರ್. ಈಗ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಏನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಾವು ವಿಷಯವನ್ನು ಭೇಟಿಯಾಗಿದ್ದು ಇಲ್ಲಿ ಬಂದು ಮಾತಾಡಿದ್ದು. ಹಲೋ, ನಮ್ಮ ಕಾಲೇಜಿನ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಸುಮಾರು 14 ಪೊಸಿಷನ್ಸ್ ವೇಕೆಂಟ್ ಇದೆ ಇಲ್ಲಿವರೆಗೆ. ಸೊ ಅದಕ್ಕಾಗಿ ನಾವು ಸಾಕಷ್ಟು ಬಾರು ಕುಲಪತಿಗಳಿಗೆ ಬಂದಾಗ, ಕಾಲೇಜಿಗೆ ಬಂದಾಗ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ಅದೇ ಥರನಾಗಿ ಧಾರವಾಡದಲ್ಲಿ ಹೋಗಿ ಕುಲಪತಿಗಳನ್ನೂ ಸಾಕಷ್ಟು ಬಾರಿ ನಾವು ಭೇಟಿಯಾಗಿ ಮನವಿ ಕೊಟ್ಟಿದ್ದೀವಿ. ಅವರು ಸ್ಪಂದನೆ ನೀಡಿದ್ದಾರೆ. ಈಗ ಗೌರ್ಮೆಂಟ್ ಕಡೆಯಿಂದ ನಮಗೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟರೆ ನಾವು ಇಮಿಡಿಯೇಟ್ಲಿ ನಾವು ತುಂಬ್ತೀವಿ. ಸೊ ಆ ದಿಶೆಯಲ್ಲಿ ನೀವು ಸಹಿತ ಗೌರ್ಮೆಂಟ್ ಲೆವೆಲಲ್ಲಿ ಫೈನಾನ್ಸ್ ಕ್ಲಿಯರೆನ್ಸಲ್ಲಿ ನೀವು ಸ್ವಲ್ಪ ನಮಗೆ ಸಹಾಯ ಮಾಡಿ ಅಂತ ಅವರು ವಿಶ್ವವಿದ್ಯಾಲಯದಿಂದನೇ ಮನವಿ ಮಾಡ್ಕೊಂಡಿದ್ದಾರೆ ನಮಗೆ. ನಾವು ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯ ಸ್ನೇಹಿತರು ಏನು ಬೆಂಗಳೂರಿನಲ್ಲಿ ನೆಲೆಸಿರ್ತಾರಲ್ಲ ಅಂಥವ್ರು ನಮಗೆ ಈ ಒಂದು ಪ್ರೊಸೆಸ್ಸಲ್ಲಿ ನಮಗೆ ಸಹಾಯ ಮಾಡ್ಬೇಕಂತಂದು ವಿನಂತಿ ಮಾಡ್ಕೊಳ್ತೀನಿ. ಒಪಿನಿಯನ್ ಮೈಕ್ ಕೊಟ್ಟಿದ್ದಾರೆ ಲಾಸ್ಟ್ ಸರ್. ಗುಡ್ ಮಾರ್ನಿಂಗ್ ಸರ್. ಈಗ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಿರುವಾಗ ಈಗ ನಮ್ಮ ಕಾಲೇಜಿನಲ್ಲಿ ಈಗ ಈ ಸುಮಾರು ವರ್ಷಗಳಿಂದ ಕ್ಯಾಂಡಿಡೇಟ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅವರ ಡಿಗ್ರಿ, ನೇಮ್ ಆಫ್ ದ ಡಿಗ್ರಿ ಬೇರೆ ಬೇರೆ ವಿಷಯಗಳಲ್ಲಿ ಕೊಟ್ಟಿದ್ದಾರೆ. ಈ ಮುಂಚೆ ಎಲ್ಲ ಪ್ಲಾಂಟೇಶನ್ ಟೆಕ್ನಾಲಜಿ ಅಂತೇಳಿ ಕೊಟ್ಟರು. ಈಗ ಒಂದೊಂದು ಡಿಪಾರ್ಟ್ಮೆಂಟು ಒಂದೊಂದು ಸ್ಪೆಷಲೈಸೇಷನ್ ಆಗಿದೆ. ಈಗಾಗಲೇ PhD ರಿಕ್ರೂಟ್ಮೆಂಟಿಗೇ ಆ ಕ್ವಾಲಿಫಿಕೇಷನ್ಗಳನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದಾರೆ. ಏನು ಪ್ಲಾಂಟೇಶನ್ ಟೆಕ್ನಾಲಜಿ ಕೊಟ್ಟಿದ್ರು, ಕೆಲವು ಕಡೆ ಜನರಲ್ ಫಾರೆಸ್ಟ್ರಿ ಅಂತೇಳಿ ಕೊಟ್ಟಿದ್ದಾರೆ.
ಸೊ ಅದೆಲ್ಲ ಇನ್ ಫ್ಯೂಚರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟಿಗೂ ಕೂಡ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಸೊ ಈ ಹಂತದಲ್ಲೇ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಮುಂದೆ ಎಲಿಜಿಬಲ್ ಕ್ಯಾಂಡಿಡೇಟ್ಸಿಗೆ ಅಥವಾ ಯಾರು ತುಂಬ ಎಫೆಕ್ಟಿವ್ ಕ್ಯಾಂಡಿಡೇಟ್ಸಿಗೆ ತೊಂದರೆ ಆಗೋದು ತಲುಪ್ತದೆ ಅನ್ನೋ ನನ್ನ ಒಂದು ಅನಿಸಿಕೆ ಸರ್. ಹಲೋ, ಈ ಒಂದು ಪಾಯಿಂಟಿಗೆ ಈಗ ಆಲ್ರೆಡಿ ನಾವು ಇದನ್ನು ಕ್ಲಿಯರ್ ಮಾಡಿದ್ದೀವಿ. ಸಾಕಷ್ಟು ಬಾರಿ ಏನಾಗಿದೆ ಅಂತಂದರೆ ICR ಕಡೆಯಿಂದ ನಮ್ಮ ಪದವಿ ಕಾರ್ಯಕ್ರಮದ ನೊಮೆನ್ಕ್ಲೇಚರ್ ಸಾಕಷ್ಟು ಬಾರಿ ಬದಲಾವಣೆ ಆಗ್ತಾ ಬಂದಿದೆ. ಉದಾಹರಣೆಗೆ ಹೇಳ್ಬೇಕಂತಂದರೆ 97ರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಈಗೇನೋ ವಿಭಾಗಗಳಿವೆ, ಸಿಲ್ವಿಕಲ್ಚರ್ ಆ್ಯಂಡ್ ಅಗ್ರೋ ಫಾರೆಸ್ಟ್ರಿ. ಅದು ಏನಾಗಿದೆ ಅಂತಂದರೆ 2009ರಲ್ಲಿ ಪ್ಲಾಂಟೇಶನ್ ಟೆಕ್ನಾಲಜಿ ಅಂತಂದು ICRನೇ ನಮಗೆ ಹೇಳಿತ್ತು. ಸೊ ಮತ್ತೆ ನಂತರ 2015ರ ನಂತರ ಮತ್ತೆ ಅದನ್ನೇ ರೀನೇಮ್ ಮಾಡಿದ್ವಿ, ಮತ್ತು ಸಿಲ್ವಿಕಲ್ಚರ್ ಆ್ಯಂಡ್ ಅಗ್ರೋ ಫಾರೆಸ್ಟ್ರಿ. ಹಾಗೆ ಎಲ್ಲ 4 ವಿಭಾಗಗಳಲ್ಲೂ ಸಹಿತ ಸಾಕಷ್ಟು ಬದಲಾವಣೆಯನ್ನು ನೋಡಿದ್ದೀವಿ ನಾವು. ಸೊ ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಲಾಸ್ಟ್ ಇಯರು ಎಲ್ಲರನ್ನೂ ಬೇರೆ ಬೇರೆ ಏನು ಬೇರೆ ಬೇರೆ ವರ್ಷಗಳಲ್ಲಿ ಅದೇನು ನೊಮೆನ್ಕ್ಲೇಚರ್ ಚೇಂಜ್ ಆಗ್ತಾ ಬಂದಿದೆ, ಎಲ್ಲನೂ ಇನ್ಕ್ಲೂಸಿವ್ ಆಗಿ ನಾವು ತೊಗೊಳ್ಳೋಣ ಅಂತಂದು ಡಿಸಿಷನ್ನೂ ಆಗಿದೆ ಮತ್ತು ರೆಗ್ಯುಲೇಷನ್ನೂ ಆಗಿದೆ, ನೋಟಿಫಿಕೇಷನ್ನೂ ಆಗಿದೆ ವಿಶ್ವವಿದ್ಯಾಲಯದಿಂದ. ಸೊ ಹೀಗಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ನೇಮಕಾತಿಯಲ್ಲಿ ಈ ತಾಂತ್ರಿಕ ತೊಂದರೆ ಇರುವುದಿಲ್ಲ. ಅದು ಹೌದು ಸರ್. ಯಾಕಂದರೆ ಈ ವರ್ಷ PhD ರಿಕ್ರೂಟ್ಮೆಂಟಿಗೆ ಇಲ್ಲೇನು ಈ ವರ್ಷ ಜಾಯ್ನ್ ಆಗಿದ್ದಾರಲ್ಲ, ಅವರಿಗೆ ನಮ್ಮ ಪೊನ್ನಂಪೇಟೆಯಲ್ಲಿಯೇ PhDಗೆ ಅವಕಾಶ ಕೊಟ್ಟಿಲ್ಲ. ನಿಮ್ಮ ನಾಮನ್ಕ್ಲೇಚರ್ ಚೇಂಜ್ ಇದೆ ಅನ್ನೋ ಒಂದೇ ಕಾರಣಕ್ಕೆ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ಗೆಲ್ಲ ಅಲ್ಲಿ ಅವಕಾಶ ಕೊಡ್ತಾರೆ ಸರ್. ಅಂದರೆ ರಿಕ್ರೂಟ್ಮೆಂಟ್ ಅಂದರೆ ನಮ್ಮ ಕಾಲೇಜ್ ಒಂದನ್ನೇ ಉದ್ದೇಶವಾಗಿ ಇಟ್ಕೊಂಡು ನಾವು ನೋಡಬಾರ್ದು. ಚರಣ್, ಈಗ ಈ ವಿಷಯದಲ್ಲಿ ಹೇಳಿದ್ನಲ್ಲ, ನಮ್ಮ ವಿಶ್ವವಿದ್ಯಾಲಯ ನೋಟಿಫಿಕೇಶನ್ ಹೊರಡಿಸಿದೆ. ಹಾಂ ಸರ್. ಯಾವ ಹಂತದಲ್ಲಿ ಯಾವ ವರ್ಷಗಳಲ್ಲಿ ಏನು ಬದಲಾವಣೆ ಆಗಿದೆ ಎಲ್ಲರನ್ನೂ ಕನ್ಸಿಡರ್ ಮಾಡ್ಬೇಕಂತಾಗಿದೆ. ವಿದೌಟ್ ಎನಿ ದಿ ಸ್ಪೆಷಲೈಸೇಷನ್ MSc ಫಾರೆಸ್ಟ್ರಿ ಇದ್ರೆ ಆಯಿತು. ಓಕೆ ಥ್ಯಾಂಕ್ ಯು ಸರ್. ಓಕೆ, ಅದನ್ನೇ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಯಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್. ನಮ್ಮ ಯೂನಿವರ್ಸಿಟಿಯಲ್ಲಿ ಅಂತೂ ನಾವು ನೋಟಿಫಿಕೇಶನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಉಳಿದ ಸದಸ್ಯರು ಏನಾದ್ರು ಅಭಿಪ್ರಾಯ ಏನಾದ್ರು ಇದೆಯಾ? ಸರ್, ಇನ್ನೊಂದು ಹೇಳೋನಿದ್ದೆ. ಈಗ ರಿಕ್ರೂಟ್ಮೆಂಟ್ ಜೊತೆಯಲ್ಲಿ NEP ಇಂಪ್ಲಿಮೆಂಟ್ ಆಗಿರೋದ್ರಿಂದ ಅಡ್ಜಂಕ್ಟ್ ಫ್ಯಾಕಲ್ಟಿ ಅಂಥೇಳಿ ನಾವು ಕಾಲೇಜ್ಗಳಲ್ಲಿ ಅವಕಾಶವನ್ನು ಕೊಡ್ಬೋದಾಗಿದೆ ಸರ್. ಈಗ ಕ್ವಶನ್ ಬರೋದು ಎಲ್ಲಿ ಅಂದರೆ, ನಮ್ಮ ಕಾಲೇಜಿನಲ್ಲಿ ಕಲಿಯೋದಕ್ಕೂ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಸೊ ಅರಣ್ಯ ಇಲಾಖೆಯಲ್ಲಿಯೂ ಕೂಡ ಅತಿ ಹೆಚ್ಚಿಗೆ ACF ಅಥವಾ IFS ಇರೋರು ತುಂಬ ನಾಲೆಡ್ಜಬಲ್ ಇರ್ತಾರೆ. ಅಂಥವ್ರಿಗೆ ನಾವು ಒಂದು ಅವಕಾಶ ಕೊಟ್ಟು ಅಡ್ಜಂಕ್ಟ್ ಫ್ಯಾಕಲ್ಟಿ ಅಂತೇಳಿ ಕೆಲವೊಂದಷ್ಟು ಇಯರ್ಸ್ ನಮ್ಮ ಹುಡುಗರಿಗೆ ಟ್ರೈನಿಂಗ್ ಲೆಕ್ಕದಲ್ಲಿ ಕೊಟ್ಟರೆ ಅದು ಇಲಾಖೆ ಮತ್ತು ಕಾಲೇಜಿನ ನಡುವೆ ಇರ್ತಕ್ಕಂತಹ ಏನು ವ್ಯತ್ಯಾಸವನ್ನು ಕಳೀತದೆ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು ಚರಣ್. ಅದು NEP ಜಾರಿ ಆದ ಕೂಡಲೇ ತಕ್ಷಣನೇ ಮಾಡ್ತೀವಿ. ಇಟ್ ಈಸ್ ನೋಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಈ ಅಜೆಂಡಾ ಡಿಸ್ಕಷನ್ ಮುಗಿದಿದ್ರೆ ನಾವು ಮುಂದಿನ ಡಿಸ್ಕಷನ್ಗೆ ಹೋಗ್ತಿದ್ದೀವಿ. ಡಿಸ್ಕಷನ್ ಆನ್ ಡೆವಲಪಿಂಗ್ ಕೋಆರ್ಡಿನೇಷನ್ ಬಿಟ್ವೀನ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರಿ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ವಿತ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ. ಅಂದರೆ ಈಗ ನೀವೇ ನಿನ್ನೆಯಿಂದ ನೋಡ್ತಾ ಇದ್ದೀರಿ ಅಥವಾ ಅಲ್ಲಿ ಚಾರ್ಟ್ಸು ಮಾಡಿಸಿದ್ದೀವಿ ಡಿಫ್ರೆಂಟ್ ಬ್ಯಾಚಿಂದು. ನಮ್ಮಲ್ಲಿ ಇರೋವಂಥ ಡೈವರ್ಸಿಟಿಯಲ್ಲಿ ನಮ್ಮ ಕೊಡುಗೆ ಅಂದರೆ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿಲಿ ವರ್ಕ್ ಮಾಡ್ತಿರೋರು ಸರಿ, ಹೊರಗಡೆಯಿಂದ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದು. ಸೊ ನಾವು ಯಾವ ರೀತಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಜೊತೆ ಕೊಲಾಬ್ರೇಟ್ ಮಾಡ್ಬೋದು, ಎಜುಕೇಷನ್ ಇಂಪ್ರೂವ್ ಮಾಡೋಕ್ಕೆ ಅಥವಾ ರಿಸರ್ಚ್ ಅಥವಾ ಔಟ್ರೀಚ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸ್ಟೆನ್ಷನ್ ವಿಸ್ತರಣಾ ಕಾರ್ಯಗಳಲ್ಲಿ ನಾವು ಯಾವ ಥರ ಪಾಲ್ಗೊಳ್ಬೋದು ಅಥವಾ ಯಾವ ಥರ ನಾವು ಕಾಲೇಜ್ ಜೊತೆಗೆ ಸಹಕರಿಸ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಬೇಕಾಗಿದೆ ಅಂತೇಳಿ ಶ್ರೀ ರಾಮಕೃಷ್ಣ ಹೆಗಡೆ ಅವರು ಈ ಅಜೆಂಡಾ ಐಟಮ್ಸ್ನ ಇಟ್ಟಿದ್ದು. ಸೊ ರಾಮಕೃಷ್ಣ ಹೆಗಡೆ ಸರ್ ಇಲ್ಲ, ಅವರು ಇಲ್ಲ. ಹಾಂ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಂದರೆ ನಿಮ್ಮ ಕಡೆಯಿಂದ ಕಾಲೇಜ್ಗೆ ಈ ಥರದ್ದು ಏನಾದರೂ ಮಾಡಬಹುದು, ನನ್ನ ಕ್ಷೇತ್ರದಿಂದ ನಾನು ಈ ಥರ ಮಾಡ್ಬೋದು, ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ, ಸೊ ಈ ಥರದ್ದು ಏನಾದರೂ ಅಭಿಪ್ರಾಯಗಳಿತ್ತು ಅಂತಂದರೆ, ಅಂದರೆ ಈಗಿನ ಹುಡುಗರಲ್ಲಿ ಈ ಥರದ್ದು ಒಂದು ಇದು ಬೇಕು, ಈ ಕ್ಯಾರೆಕ್ಟರ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದನ್ನು ನನ್ನ ಕಡೆಯಿಂದ ನಾನು ಇದು ಮಾಡ್ತೀನಿ
ನನ್ನ ಕ್ಷೇತ್ರದಿಂದ ನಾನು ಇದು ಮಾಡ್ತೀನಿ, ಆ ಥರದ್ದು ಏನಾದರೂ ಒಂದು ನಿಮ್ಮ ಹತ್ರ ಅಭಿಪ್ರಾಯಗಳಿದ್ದರೆ ಅದನ್ನು ನೀವು ಇಲ್ಲಿ ಸಲ್ಲಿಸ್ಬೋದು. ನೆಕ್ಸ್ಟ್ ಇದು G1 G2 ಅಂತ ಇದೆಯಲ್ಲ, ಅದು ಆ ಗ್ರೂಪ್ನಲ್ಲಿ ಏನಾರು ಈ ಓಪನ್ ಮಾಡ್ತೀವಿ ನೆಕ್ಸ್ಟು ಅಡ್ಮಿನಿಗೆ ಮಾತ್ರ ಇರೋದು ಇವಾಗ. ಅದು ಆ ಗ್ರೂಪ್ನ ಓಪನ್ ಮಾಡ್ತೀವಿ, ಏನಾದರೂ ಕ್ವಶನ್ಸ್ ಇದ್ದರೆ ಅಲ್ಲೂ ಹಾಕ್ಬೋದು. ಗ್ರೂಪ್ 1 ಗ್ರೂಪ್ 2 ಒಂದು ಕೆಲವು ಸೀನಿಯರ್ಸ್ ಬ್ಯಾಚ್ ಗ್ರೂಪ್ 1ನಲ್ಲಿದ್ದಾರೆ ಅಪ್ ಟು 2002ವರೆಗೂ. ಆಮೇಲೆ G2ನಲ್ಲಿದ್ದಾರೆ. ಏನಾದರೂ ಕ್ವಶನ್ಸ್ ಇದ್ದರೆ ಅಲ್ಲೂ ಹಾಕ್ತಾ ಇರ್ಬೋದು. ಸೊ ಈ ಅಜೆಂಡಾ ಐಟಮ್ ಬಗ್ಗೆ ಪ್ರಸ್ತಾಪ ಮಾಡಿರೋರು ಬರ್ದಿಲ್ಲ ಇರೋದ್ರಿಂದ ಇದನ್ನು ಡೆಫರ್ ಮಾಡ್ತೀವಿ. ಸೊ ಮತ್ತೊಂದು ಅಜೆಂಡಾ, ಡಿಸ್ಕಷನ್ ಆನ್ ಸ್ಪಾನ್ಸರಿಂಗ್ ಆಫ್ ಸಮ್ ಆಫ್ ₹15,000 ಸ್ಕಾಲರ್ಶಿಪ್ ಟು 2 ಸ್ಟೂಡೆಂಟ್ಸ್ ಪರ್ ಇಯರ್ ಬೈ ಅಲ್ಯೂಮಿನಿ ಅಸೋಸಿಯೇಷನ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಟು ಸ್ಟೂಡೆಂಟ್ಸ್ ಆಫ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಫ್ರಮ್ ದ ಇಯರ್ 2022 to 2023. ಅಂದರೆ ನಮ್ಮ ಕಡೆಯಿಂದ 15,000 ಪರ್ ಇಯರ್. ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ನಾವು 85ನೇ ಇಸ್ವಿಯಿಂದ 2000 ತನಕ ಒಂದು ಫ್ರೀ ಸ್ಟ್ರಕ್ಚರ್ ಇತ್ತು. 2000ರಿಂದ 2010 ತನಕ ಒಂದು ಫ್ರೀ ಸ್ಟ್ರಕ್ಚರ್ ಇತ್ತು. ನಾವೆಲ್ಲ ಒಂದು ಸೆಮಿಸ್ಟ್ರಿಗೆ 3-3.5 ಸಾವಿರ, ಹಾರ್ಡ್ಲಿ 3,000 to 3,500. ಒಂದು ಫಸ್ಟ್ ಸೆಮಿಸ್ಟ್ರ್ ಮಾತ್ರ ಅಡ್ಮಿಷನ್ ಆದ ಮಾತ್ರ ಒಂದು 8-9 ಸಾವಿರ ಕಟ್ಟಿದ್ದು ನೆನಪು ಬಿಟ್ಟರೆ ಕೊನೆಗೆಲ್ಲ 2,000, 1,500 ಎಲ್ಲ ನಾವು ಕಟ್ಟು ಮುಗಿಸಿದ್ವಿ. ಎಂಟೈರ್ ಡಿಗ್ರಿನ ನಾವು ಒಂದು 25-30 ಸಾವಿರದಲ್ಲಿ ಮುಗಿಸ್ತವ್ರು ನಾವೆಲ್ಲ ಕಾಲೇಜ್ ಫೀಸಲ್ಲಿ. ಈಗ ಒಂದು ಸೆಮಿಸ್ಟರ್ ಫೀಸೇ ಸೋಮು ಸರ್ ಹೇಳ್ಬೋದು 30,000ನೇ ಸರ್ ಫಸ್ಟ್ ಸೆಮಿಸ್ಟರು 29,000 ಒಂದು ಸೆಮಿಸ್ಟರ್ ಫೀಸೇ ಇರುತ್ತೆ. ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನು ಅಥವಾ ಫೈನಾನ್ಷಿಯಲ್ ಸಮಸ್ಯೆ ಇದ್ದವರು ಸುಮಾರಷ್ಟು ಹುಡುಗರು ಈಗಲೂ ಕೂಡ ಇರ್ತಾರೆ. ಸೊ ಒಂದು ಸೆಮಿಸ್ಟ್ರಿಗೇ ಅಪಾರ್ಟ್ ಫ್ರಮ್ ಮೆಸ್ ಬಿಲ್ 29,000 ಫಸ್ಟ್ ಸೆಮಿಸ್ಟರ್ ರಿಜಿಸ್ಟ್ರೇಷನ್ಗೆ ಹೋಗುತ್ತೆ. ಸೊ ಕೆಲವೊಬ್ಬರು ಸಮಸ್ಯೆ ಇದ್ದವ್ರಿಗೆ ನಾವು ಇಂದೂ ಕೂಡ ಹೆಲ್ಪ್ ಮಾಡಿದ್ವಿ. ಒಬ್ಬ ಅದರಲ್ಲಿ ACF ಆದರು, ಇನ್ನೊಬ್ಬರು DRF ಕೂಡ ಆದರು. ಅದಾದಮೇಲೆ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದನೇ ಸಾಲ ಜಾಸ್ತಿ ಇದರಿಂದ ನಾವು ಆ ಥರದ್ದು ಯಾವುದೋ ಒಂದು ಫೈನಾನ್ಷಿಯಲ್ ಆಗಿ ರೀಚ್ ಆಗೋ ಅಂಥ ಆ್ಯಕ್ಟಿವಿಟೀಸನ್ನು ಯಾವುದೂ ಮಾಡಲಿಕ್ಕಾಗಲಿಲ್ಲ. ಸೊ ಈಗ ಐ ಥಿಂಕ್ ವಿ ಆರ್ ಸೌಂಡ್ ಎನಫ್ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ದಿಸ್ ಒನ್. ಸೊ ನಾವು ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿದ್ದೀವಿ ಇನ್ ಡಿಸ್ಕಷನ್ ವಿತ್ SBI. ನಮ್ಮ ಲೋಕೇಶ್ ಸರ್ ಎಲ್ಲೋದ್ರು? ಓಕೆ, ಲೋಕೇಶ್ ಸರ್ ಜೊತೆ ಡಿಸ್ಕಸ್ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ. ಅಂದರೆ ಅದನ್ನು ನಮ್ಮ ಪ್ರೆಸಿಡೆಂಟ್ ಸರ್ ಹೇಳ್ತಾರೆ, ಯಾಕಂದರೆ ಅವ್ರ ಹತ್ರ ಟೆಲಿಫೋನಿಕ್ ಕನ್ವರ್ಸೇಷನಲ್ಲಿ ಮಾತಾಡಿದ್ದು. ಸರ್ ಅದು FD ಬಗ್ಗೆ ಅಂದರೆ ಈಗ ನಮ್ಮಲ್ಲಿ 8 ಲಕ್ಷ ಇರೋದ್ರಿಂದ ನಾವೇನು ತೀರ್ಮಾನ ಮಾಡಿದ್ವಿ ಅಂದರೆ 8 ಲಕ್ಷ ನಮಗೆ ಬೇಕಾಗೋದಿಲ್ಲ. ಸೊ ಹಾಗಾಗಿ ಅದರಲ್ಲಿ 5 ಲಕ್ಷ ನಾವು ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ, ಅಂದರೆ ಇದು ಕರೆಂಟ್ ಅಕೌಂಟ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಥರದ್ದು ಏನು SB ಇಂಟ್ರೆಸ್ಟ್ ಏನು ಬರೋದಿಲ್ಲ. SB ಅಕೌಂಟಲ್ಲಿ ಯಾವ ಥರ ಇಂಟ್ರೆಸ್ಟ್ ಬರುತ್ತೆ ಆ ಥರದ್ದು ಇಂಟ್ರೆಸ್ಟ್ ಬರೋಲ್ಲ. ಕರೆಂಟ್ ಅಕೌಂಟ್ ಡಸ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಇಂಟ್ರೆಸ್ಟ್. ಸೊ ಅಟ್ಲೀಸ್ಟ್ ಔಟ್ ಆಫ್ 8 ವಿ ಕ್ಯಾನ್ ಡೆಪಾಸಿಟ್ 5 lakhs ಫಾರ್ ಆ್ಯಸ್ ಎನ್ ಫಿಕ್ಸೆಡ್ ಡೆಪಾಸಿಟ್. ಸೊ ದಿ interest 11 lakhs, sorry, it is 11 lakhs. So out of 11 we had thought, andre it is still has to be discussed at this general body meeting, we have thought that so around 5 lakh can be kept as fixed deposit, and the interest out of this can be used for sponsorship of this kind of activities. ಅಂದರೆ ಯಾರು ಎಕನಾಮಿಕಲಿ ವೀಕ್ ಇದಿರ್ತಾರೆ ಅವರಿಗೆ ಅದರಿಂದ ಹೊರಡುವಂಥ ಬಡ್ಡಿ ಒಳಗೆ ನಾವು ಅವರಿಗೆ ಅದನ್ನು ಕೊಡ್ಬೋದಂಥ ಪ್ರಾವಿಷನ್ ಇದೆ ಅಂತೇಳಿ ನಮ್ಮದೇ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಲೋಕೇಶ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಸೊ ಅವರು ಈ ಐಡಿಯಾ ಕೊಟ್ಟರು ನಮಗೆ. ಸೊ ಇದು ನಮಗೂ ಕೂಡ ಚೆನ್ನಾಗಿ ಅನ್ನಿಸ್ತು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾಗಿದೆ. ನಿಮ್ಮ ಅನುಮೋದನೆ ಏನಾದ್ರು ಸಿಕ್ಕರೆ ನಾವು ಇದನ್ನು ಮುಂದಿನ ದಿನಗಳಲ್ಲಿ ನಾವು ಕಾರ್ಯವಾಪಿಗೆ ನಾವು ತರಿಸ್ಕೊತೀವಿ. ಓ ಎಸ್ ಸರ್, ಮೈಕ್. ಸೊ ಆ ಸ್ಕಾಲರ್ಶಿಪ್ಪಿಗೆ ಅರ್ಹ ವಿದ್ಯಾರ್ಥಿಗಳು ಯಾರು ಅಂತ ಗುರುತಿಸೋ ಬಗ್ಗೆ ಕೆಲವೊಂದು ಪ್ರೋಟೋಕಾಲ್ಸ್ಗಳು ಪ್ರತಿ ವರ್ಷ ಇರಲೇಬೇಕಾಗತ್ತೆ, ಮತ್ತು ಅದಕ್ಕೆ ಒಂದು ಪ್ರೋಟೋಕಾಲು ಪ್ರೊಸೀಜರು ಎರಡೂ ಇರಬೇಕಾಗತ್ತೆ. ಲಾಸ್ಟ್ ಟೈಮ್ ನಾವು ಅದನ್ನು ಕೊಟ್ಟಾಗ ನನಗೆ ದೇವಗಿರಿ ಅವರು ಸಜೆಷನ್ ಎಲ್ಲ ಕೊಟ್ಟು ಅದೇ ರೀತಿ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ.
ಸೊ ಅಲ್ಲಿ ಪ್ರೋಟೋಕಾಲು ಪ್ರೊಸೀಜರು ಬೇಕಾಗುತ್ತೆ ಆ ಯಾವ ಸ್ಟೂಡೆಂಟ್ಸು ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೆ. ಅದಕ್ಕೊಂದು ಮಾನದಂಡನ ಒಂದು ಕೇಳ್ತಾ ಇದ್ದಾರೆ ಭಟ್ ಸರ್ ಅವರು. ಸೊ ಆ ಮಾನದಂಡನ ಶಾರ್ಟ್ಲಿ ನಾವು ಒಂದು ರೆಡಿ ಮಾಡಿ ಗ್ರೂಪ್ಗಳಲ್ಲಿ ಹಾಕ್ತೀವಿ. ಅದು ಫೈನಲೈಸ್ ಆದಮೇಲೆ ಆ ಮಾನದಂಡನ ನಾವು ಅಳವಡಿಸ್ಕೊತೀವಿ ಸರ್. ಒಂದು ಅದಕ್ಕೆ ಈಗಾಗಲೇ ಅನುಭವ ಇರುವಂಥ ದೇವಗಿರಿ ಅಂತವ್ರದ್ದು ಏನು ಅಭಿಪ್ರಾಯಗಳನ್ನು ಮತ್ತೆ ಪುನಃ ಕೇಳ್ಕೊಬೇಕು ನಾವು. ಓಕೆ ಸರ್, ನೋಟೆಡ್ ಸರ್. ದೇವಗಿರಿ ಸರ್ ಇಲ್ಲಿದ್ದರೆ ಇದಕ್ಕೆ ಈ ಪಾಯಿಂಟ್ಸ್ನ ಆ್ಯಡ್ ಅಪ್ ಮಾಡ್ಬೋದು. ನನಗನ್ನಿಸ್ದಂಗೆ ದೇವಗಿರಿ ಸರ್ ಇಲ್ಲ ಅನಿಸುತ್ತೆ. ಆಯಿತು, ನಾನು 5 ಲಕ್ಷ ಅಂತ ಹೇಳಿದೆ. ಸೊ ನಮ್ಮ ಖಜಾಂಚಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಅಪ್ ಟು 7 lakhs ತನಕ ಇಡ್ಬೋದು. ಯಾಕಂದರೆ 6.5% ಇಂಟ್ರೆಸ್ಟ್ ಇರುತ್ತೆ ಎಫ್ ಡಿಗೆ. ಸೊ ಹಾಗಾಗಿ ಆ ಇಂಟ್ರೆಸ್ಟಲ್ಲಿ ನಾವು ಇದನ್ನು ಮಾಡ್ಬೋದು. ಸೊ 7 lakhs ಇಟ್ಟರೆ ಇನ್ನೂ ಒಬ್ಬ ವಿದ್ಯಾರ್ಥಿಗೆ ನಾವು ಸ್ಪಾನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. 40,000 per year ಇಂಟ್ರೆಸ್ಟ್ ಬರುತ್ತೆ. ಇದನ್ನು ನಮ್ಮ ಹಲೋ ಹರ್ಷ, ಇದರಲ್ಲಿ ಒಂದು ಸಜೆಷನ್ ಇದೆ. ಹಾಂ ಸರ್. ಬಿಫೋರ್ ಪುಟಿಂಗ್ ದಟ್ ಎಫ್ ಡಿ, ಟೇಕ್ ಸಮ್ ಕಾಂಪಿಟೇಟಿವ್ ರೇಟ್ಸ್ ಫ್ರಮ್ ಆಲ್ ದ ಬ್ಯಾಂಕ್ಸ್. ಸೊ ಯು ಮೇ ಗೆಟ್ಸ್ ಲಿಟ್ಲ್ ಮೋರ್ ಆಲ್ಸೋ. Right now we have 7. Maybe some private banks may be giving 7.5 also, HDFC and Axis. So ultimately my intention is to get more interest on whatever the amount we saved. ಓಕೆ, ಅಂದರೆ ನಮ್ಮ ಅಕೌಂಟ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದೆ. ಪರವಾಗಿಲ್ಲ ಸರ್, ಅದಕ್ಕೆ ಅಕೌಂಟ್ ಬೇಕಾಗೋದಿಲ್ಲ ಫಿಕ್ಸ್ಡ್ ಡೆಪಾಸಿಟ್ಗೆ. ಓಕೆ, ಯು ಕ್ಯಾನ್ ಹ್ಯಾವ್ ಎ ಫಿಕ್ಸ್ಡ್ ಡೆಪಾಸಿಟ್ ಆ್ಯಂಡ್ ಒನ್ಸ್ ಯು ಗಾಟ್ ಇಟ್ ಕ್ಲೋಸ್ಡ್, ಯು ಕ್ಯಾನ್ ಡೈರೆಕ್ಟ್ಲಿ ಗಿವ್ ಯುವರ್ ವಾಟ್ ಎವರ್ ದ ಅಲ್ಯೂಮಿನಿ ಅಕೌಂಟ್ ಆಫ್ ಸಮ್ ಅದರ್ ಬ್ಯಾಂಕ್ ಆಲ್ಸೋ ಟು ಗೆಟ್ ಇಟ್ ಬ್ಯಾಕ್. ನೋಟೆಡ್. ಇಯರ್ಲಿ ರಿನ್ಯೂವಲ್ ಮಾಡೋ ಥರ ಇಟ್ಕೊಂಡ್ರೆ ಚೆನ್ನಾಗೋ annual ಅದೇ you get the competitive rates from the bank. They will give you per year ಇಟ್ಟರೆ ಎಷ್ಟು ಬರುತ್ತೆ. ಈಗ ನಮ್ಮಲ್ಲೊಂದು 666 days ಪ್ರಾಡಕ್ಟ್ ಇದೆ ಕೆನರಾದಲ್ಲಿ. ಸೊ ವಿ ಆರ್ ಗಿವಿಂಗ್ 7%. ಸೊ ಇಟ್ಸ್ ಅ ಗುಡ್ ರೇಟ್ ಫಾರ್ 666 days. ಆ್ಯಂಡ್ another suggestion is that go for quarterly interest ಅಥವಾ ಅಟ್ ಮೆಚುರಿಟಿ ಇಂಟ್ರೆಸ್ಟ್. ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಆಗಿದ್ರೆ ಏನಾಗ್ತದೆ ಅಂದರೆ ನಿಮಗೆ ಇವನ್ ಸಮ್ಟೈಮ್ಸ್ ಆ ಹಣ ವಾಪಸ್, ಈಗ ಯು ಕ್ಯಾನಾಟ್ ಪ್ರೆಡಿಕ್ಟ್ ಅಟ್ ವಾಟ್ ಟೈಮ್ ಆರ್ ವೆನ್ ಯು ಆರ್ ಗೋಯಿಂಗ್ ಟು ಗಿವ್ ದಟ್ ಕ್ಯಾಶ್ ಪ್ರೈಸ್ ಮನಿ. ಅದರ್ವೈಸ್ ನೀವೇನು ಮಾಡ್ಬೇಕಂತಂದರೆ ಆ ಪರ್ಟಿಕ್ಯುಲರ್ ಟೈಮ್ಗೆ ನಿಮಗೆ ಮೆಚುರಿಟಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋ ಥರ ಇಡಬೇಕು. ಅಸಲು ಅಲ್ಲೇ ಉಳಿಬೇಕು. ನಾರ್ಮಲಿ ಐ ಥಿಂಕ್ ಯು ಮೇ ಗೋಯಿಂಗ್ ಟು ಗಿವ್ ದಟ್ ಕ್ಯಾಶ್ ಪ್ರೈಸ್ ಮನಿ ಆ್ಯಸ್ ಆ್ಯಂಡ್ ವೆನ್ ದ ಸ್ಟೂಡೆಂಟ್ ರಿಕ್ವೈರ್ಡ್ ಫಾರ್ ಟು ಪೇ ಹಿಸ್ ಫೀಸ್. So go for quarterly interest reimbursement to your main account. Let it be FD there only. ಅದನ್ನು ತೊಗೊಂಡು ಅವಾಗ ಬಳಸ್ಬೋದು. ಆ್ಯಂಡ್ ಗೋ ಫಾರ್ ದಟ್ ಕಾಂಪಿಟೇಟಿವ್ ರೇಟ್ಸ್ ಫ್ರಮ್ ದ ಡಿಫ್ರೆಂಟ್ ಬ್ಯಾಂಕ್ಸ್. ನಾರ್ಮಲಿ ಸ್ಟೇಟ್ ಗೌರ್ಮೆಂಟ್ ಪೀಪಲ್, ಗೌರ್ಮೆಂಟ್ ಅಕೌಂಟ್ಸ್ ಪೀಪಲ್, ದ ಡೂ ದ ಸೇಮ್. ದೇ ವಿಲ್ ಆಸ್ಕ್ ಸಮ್ ಕಾಂಪಿಟೇಟಿವ್ ರೇಟ್ಸ್ ಫ್ರಮ್ ಸಮ್ ಅದರ್ ಬ್ಯಾಂಕ್ಸ್. ಸೊ ಹೂ ಈಸ್ ಗಿವಿಂಗ್ ಮೋರ್, ಯು ಗಿವ್ ಇಟ್ ಟು ದೆಮ್. ಓಕೆ, ವಿಟ್ಲ, ಥ್ಯಾಂಕ್ ಯು. ವಿಲ್ ಬಿ ನೋಟೆಡ್ ಡೌನ್. ಸೊ ಈ ಅಜೆಂಡಾ ಐಟಮ್ಸು ಪಾಸ್ ಆಗಿದೆ. ಸೊ ಪಾಸ್ ಅಲ್ವಾ? ಓಕೆ. ಇಫ್ ದರ್ ಆರ್ ಎನಿ ಅಬ್ಜೆಕ್ಷನ್ಸ್ ಆಲ್ಸೋ ಯು ಕ್ಯಾನ್ ರೈಸ್, ಯು ಕ್ಯಾನ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಕ್ಯಾನ್ ಡೂ ಅಬ್ಜೆಕ್ಷನ್ ಆಲ್ಸೋ. ಓಕೆ, ರೈಟ್. ಸೊ ಅಜೆಂಡಾ ನಂಬರ್ 6, ಇಂಟ್ರೊಡಕ್ಷನ್ ಆಫ್ ಫಾರೆಸ್ಟ್ರಿ ಸಬ್ಜೆಕ್ಟ್ ಇನ್ ಕರ್ನಾಟಕ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KPSC. ಇದ್ರ ಬಗ್ಗೆ ಸುಮಾರಷ್ಟು ಹಿಂದೂ ಕೂಡ 2014-15 ಕೆಲವೊಂದು ಬ್ಯಾಚ್ ಅವರು ಇಲ್ಲಿ ಇರ್ಬೋದು ಅನಿಸುತ್ತೆ. ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ದರು. ಕಾಲೇಜು ಆಡಳಿತದಿಂದ ಕೂಡ ಇದ್ರ ಬಗ್ಗೆ ಸ್ವಲ್ಪ ಪ್ರಯತ್ನಗಳಾಗಿದ್ವು. ಕೊನೆಯ ಹಂತದಲ್ಲಿ ಸ್ವಲ್ಪ ಏನೋ ಗೌರ್ಮೆಂಟು ಚೇಂಜ್ ಆಯಿತು ಅಂತನೋ ಯಾವುದೋ ಒಂದು ಪ್ರಯತ್ನದಿಂದ ಸ್ವಲ್ಪ ಇದು ಹಿನ್ನಡೆ ಆಯಿತು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಅಂತ ನಮ್ಮ ಒಬ್ಬರು ಸದಸ್ಯರೊಬ್ಬರು ಇದನ್ನು ಕಳಿಸಿರ್ತಾರೆ. ಸೊ ಇದ್ರ ಬಗ್ಗೆ ಆಗಿರೋವಂಥ ಪ್ರಯತ್ನಗಳನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಿಮ್ಮ ಹತ್ರ. ಈ ಒಂದು ಅಜೆಂಡಾಗೆ KPSCಯಲ್ಲಿ ಒಂದು ಆಪ್ಷನಲ್ ಸಬ್ಜೆಕ್ಟಾಗಿ ಫಾರೆಸ್ಟ್ರಿಗೆ ನಾವು ರಿಕ್ವೆಸ್ಟು ಕಾಲೇಜ್ ಕಡೆಯಿಂದ ಮತ್ತು ವಿಶ್ವವಿದ್ಯಾಲಯದ ಕಡೆಯಿಂದ ನಾವು KPSCಗೆ ನಾವು ಪುಟಪ್ ಮಾಡಿದ್ದೀವಿ. ಬಟ್ ಅದನ್ನು ಫಾಲೋ ಅಪ್ ಆಗಲಿಲ್ಲ. ಇದು ಒಂದು. ಎರಡನೇದ್ದು, KPSCಯಲ್ಲೇ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂತಂದರೆ ಅಲ್ಲಿ ಒಂದು ಕಮಿಟಿ ಇರುತ್ತೆ. ಒಂದು ಈ ಆಪ್ಷನಲ್ ಸಬ್ಜೆಕ್ಟ್ಸ್ನ ಆ್ಯಡ್ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ, ಸಿಲೆಬಸ್ ಚೇಂಜ್ ಮಾಡಲಿಕ್ಕೆ ಒಂದು ಕಮಿಟಿ ಇರುತ್ತೆ. ನೀವು ಅದರಲ್ಲಿ ಇಡೀ ಅದು ಅವರು ಅಪ್ರೂವಲ್ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು KPSC ಅವರು. ಬಟ್ ಇನ್ನೂ ಆ ಒಂದು ಹಂತದಲ್ಲಿ ಒಂದು ಸ್ವಲ್ಪ ಫಾಲೋ ಅಪ್ ಆಗಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ನಮ್ಮ ಹಿರಿಯ ಸ್ನೇಹಿತರು ಇದ್ದರೆ ಅವರು ನಮಗೆ
ಈ ಒಂದು ಅಜೆಂಡಾಗೆ ನಮಗೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೀನಿ. ಈಗ ನಮ್ಮ ರಾಯಚೂರು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನೇ KPC ಅಧ್ಯಕ್ಷ ಅದಾರ, ಸಾವುಕಾರ ಅಂತ ಹೇಳ್ಕೇಶಿಂದ. ನನಗಿಂತ ಒಂದು ವರ್ಷ ಸೀನಿಯರು. ನೀವೇನಾದರೂ ಡ್ರಾಫ್ಟಿಂಗ್ಸ್ ಮಾಡಿ ನನಗೆ ಕೊಟ್ಟರೆ ಅವ್ರ ಹತ್ರ ಭೇಟಿಯಾಗಿ KPC ಅಧ್ಯಕ್ಷರಿಗೆ ಕೊಡ್ತೀನಿ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ ತಮ್ಮ ಹೆಸರು ಬ್ಯಾಚು ಹೆಸರು ಮತ್ತು ಬ್ಯಾಚು. ನನ್ನ ಹೆಸರು VS ಪಾಟೀಲ್ ಅಂಥೇಳಿ, 4ನೇ ಬ್ಯಾಚ್ ಫಾರೆಸ್ಟ್ರಿ ಗ್ರ್ಯಾಜುಯೇಟ್ ನಾನು. ಮನೋಜ್ ಕುಮಾರ್ ಸರ್ 89-93. ಈ ಎಲ್ಲ ಡಿಸ್ಕಷನ್ ಕೂಡ ಶಾಬಾಜ್ ನೂರಿ ಅವ್ರು ನೋಟ್ ಮಾಡ್ಕೊತಾ ಇದ್ದಾರೆ. ಹಲೋ, ಅಂದರೆ ಸರ್ ಈಗ ರೀಸೆಂಟಾಗಿ ಏನಾಗಿದೆ ಅಂತಂದರೆ KPSCಗೆ ಯಾವುದೇ ಆಪ್ಷನಲ್ ಸಬ್ಜೆಕ್ಟ್ ಇರಲಿಲ್ಲ ಸರ್, ಬರೀ GK ಅಷ್ಟೇ. ನೀವು ಅಂದರೆ KS ಎಕ್ಸಾಮ್ ಬರಿತೀವಲ್ಲ ಸರ್, ಫಾರೆಸ್ಟ್ರಿ ಅಗ್ರಿಕಲ್ಚರ್ ಆ ರೀತಿ ಮೊದಲಿತ್ತು ಸರ್ ಆಪ್ಷನಲ್ ಸಬ್ಜೆಕ್ಟು. ಬಟ್ ಈಗ ಏನಾಗಿದೆ ಅಂದರೆ ಯಾವುದೇ ಆಪ್ಷನಲ್ ಸಬ್ಜೆಕ್ಟ್ ಇಲ್ಲ ಸರ್, ಎಲ್ಲ ಆಪ್ಷನಲ್ ತೆಗೆದುಬಿಟ್ಟು ಬರೀ GK ಪೇಪರ್ ಅಷ್ಟೇ ಇಟ್ಟಿದ್ದಾರೆ. ಪ್ರಿಲಿಮ್ಸ್ ಅಲ್ಲ ಸರ್, ಎಲ್ಲದಕ್ಕೂ ಸರ್, ಮೇನ್ಸ್ಗೆ ಆಯಿತು, ಪ್ರಿಲಿಮ್ಸ್ ಆಯಿತು, ಎಲ್ಲದಕ್ಕೂ GKನೇ ಸರ್. ಅದೇ ಸರ್, ಆಪ್ಷನಲ್ ಸಬ್ಜೆಕ್ಟೇ ಇಲ್ಲ ಸರ್ ಈಗ KPSC ಎಕ್ಸಾಮಿಗೆ. ಹೌದು, ಅವ್ರು ಹೇಳೋದು ಸರಿ ಇದೆ. ಅದ್ರ ಜೊತೆಗೆ ಈವನ್ ಸಿಲೆಬಸ್ಸಲ್ಲಿಯೂ ಸಹಿತ, ಜನರಲಲ್ಲಿಯೂ ಸಹಿತ ನಮ್ಮದು ಆಲ್ರೆಡಿ ಇದೆ. ಈಗಿನ ಒಂದು ಸಿಲೆಬಸ್ಸಲ್ಲಿ ನಮ್ಮದು ಫಾರೆಸ್ಟ್ರಿ ಸಬ್ಜೆಕ್ಟು ಇದೆ, ಒಂದು ಸ್ಮಾಲ್ ಸಿಲೆಬಸ್ ಇದೆ ಈಗ. ಓಕೆ, ಸೊ ಅದು 3ನೇ ಅಜೆಂಡಾ ಆವಾಗಲೇ. ಒನ್ ಮಿನಿಟ್ ಜಸ್ಟ್ ನಾರ್ಮಲಿ ಇವಾಗ ಆಪ್ಷನಲ್ಸ್ ಕಡಿಮೆ ಆಗ್ತಾ ಇದೆ. ಪ್ರಾಬ್ಲಿ ನಮ್ದು RFO ರಿಕ್ರೂಟ್ಮೆಂಟು UPSC ಬಿಟ್ಟರೆ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ಗಳು ಎಲ್ಲೂ ಕೇಳ್ತಾ ಇಲ್ಲ. ಸೊ ನಂದು ರಿಕ್ವೆಸ್ಟ್ ಏನಂದರೆ, ಆನ್ ಬಿಹಾಫ್ ಆಫ್ ಅಸೋಸಿಯೇಷನ್, ಕೈಂಡ್ಲಿ ರಿಕ್ವೆಸ್ಟ್ ದಿ ಡೀನ್ ಆಸ್ ವೆಲ್ ಆಸ್ ದಿ ವೈಸ್ ಚಾನ್ಸಲರ್ ಸರ್ ಟು ಆ್ಯಡ್ ಎಸ್ಪೆಷಲಿ ಇದು ಆ್ಯಪ್ಟಿಟ್ಯೂಡು ಮತ್ತು ಇದು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ ಒಂದು ಕೋರ್ಸ್ನೇ ಆ್ಯಡ್ ಮಾಡಬೇಕು ಅಂತ ನನ್ನ ಒಂದು ಇದು. ನೋಟೆಡ್. ಅಡಿಷ್ನಲ್ ಅಜೆಂಡಾ ಐಟಮ್ಸು ಕೆಲವೊಬ್ಬರು ಟೇಬಲ್ ಅಜೆಂಡಾ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಹಿಂದನೇದು ಕೂಡ ಕೆಲವರೊಬ್ಬರು ಮಾತಾಡಬೇಕು. ಫಯಾಜ್ ಅವರು ಸ್ಟೇಕ್ ಹೋಲ್ಡರ್ ಪಾರ್ಟಿಸಿಪೇಷನ್ ಬಗ್ಗೆ ಮಾತಾಡ್ತೀನಿ ಅಂತೇಳಿ ಅಭಿಪ್ರಾಯ ಹೇಳಿದ್ರಂತೆ. ಮುಂಚೆ ಪರಿಚಯ ಫಯಾಜ್ ಅಂತ. ನಾನು ಈಗ ACF 2018 ಬ್ಯಾಚು. ಸೊ ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ಇನ್ ಬಳ್ಳಾರಿ ಟೆರಿಟೋರಿಯಲ್ ಸಬ್ ಡಿವಿಷನಲ್ಲಿ. ಇತ್ತೀಚೆಗಷ್ಟೇ ನಾವು ಒಂದು DPR ಪ್ರಿಪ್ರೇಷನ್ ಮಾಡಲಿಕ್ಕೆ ವಿ ಆರ್ ಕನ್ಸಲ್ಟೆಡ್ ಟು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿಲಿ. 4th ಇಯರ್ ಸ್ಟೂಡೆಂಟ್ಸು ದೇ ಆರ್ ಗೈಡೆಡ್ ಆ್ಯಂಡ್ ತುಂಬ ಹೆಲ್ಪ್ ಮಾಡಿ ದೇ ಒಂದು ಸರ್ವೇಡ್ ಹೋಲ್ ದ ಏರಿಯಾ ಆ್ಯಂಡ್ ಒಂದು ಸದ್ಯ ರಿಪೋರ್ಟ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಸೊ ದಟ್ ಅಪ್ರಿಷಿಯೇಷನ್ ಈಸ್ ಆಲ್ವೇಸ್ ವಿತ್ ಡಿಪಾರ್ಟ್ಮೆಂಟ್ ಇದ್ದೇ ಇದೆ ಕಾಲೇಜ್ ಆಫ್ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ಗೆ. ಬಟ್ ಈ ಒಂದು ಹಳೆಯ ವಿದ್ಯಾರ್ಥಿ ಸಂಘ ವತಿಯಿಂದ ವಿ ಕ್ಯಾನ್ ಲೈಕ್ ಸುಮಾರು ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಗಳು ಅಥವಾ ಈ ಥರ DPRಗಳು ಅಥವಾ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಗಳು ನಮ್ಮದು ಎಕ್ಸ್ಪೈರಿ ಆಗ್ತಿರ್ತವೆ ಬೇರೆ ಬೇರೆ ಡಿವಿಷನಲ್ಲಿ. ಸೊ ನಾವು ಹಳೆಯ ಸಂಘ ವತಿಯಿಂದ ನಾನು ಏನು ರಿಕ್ವೆಸ್ಟ್ ಅಂದರೆ, ಯು ಕ್ಯಾನ್ ಕನ್ಸಲ್ಟ್ ದಟ್ ವಿ ಹ್ಯಾವ್ ಟು ಅಪ್ರೋಚ್ ಡಿಪಾರ್ಟ್ಮೆಂಟ್ ತಮಗೆ ಅಪ್ರೋಚ್ ಮಾಡುತ್ತೆ ಒಂದು ಸಂಘಕ್ಕೆ. ಸೊ ಯು ಕ್ಯಾನ್ ಪ್ರಿಪೇರ್ ದ DPR ಅಥವಾ ವರ್ಕಿಂಗ್ ಪ್ಲ್ಯಾನ್ ಇರ್ಬೋದು ಅಥವಾ ಪ್ರೆಸ್ಟೀಜಿಯಸ್ ಯಾವುದೋ ಒಂದು ಪ್ಲ್ಯಾನ್ಗಳಿರ್ಬೋದು. ಬೇಕಾದರೆ ಅದಕ್ಕೆ ಸೂಟೇಬಲ್ ಏನು ವಿಧ ಒಂದು ಕಾಸ್ಟನ್ನು ಇಟ್ಟಿರ್ತಾರೆ. ಸೊ ಅದನ್ನು ಯಾವ ಥರ ನಾವು ಅಪ್ರೋಚ್ ಮಾಡಿದರೆ, ಬೇರೆ ಏನು ಮಾಡ್ತೀವಿ ಯೂಶ್ವಲಿ ಡಿವಿಷನ್ನವ್ರು ಏನು ಮಾಡ್ತಾರೆ, ಬೇರೆ ಪ್ರೈವೇಟ್ ಏಜೆನ್ಸಿ ಕೊಡ್ತಾರೆ. ದೇ ಇಸ್ ಟು ಚಾರ್ಜ್ ಲ್ಯಾಕ್ಸ್ ಟುಗೆದರ್ ಫಾರ್ ಇದೇ ಸ್ಮಾಲ್ ವರ್ಕಿಗೆ ತುಂಬ ಹ್ಯೂಜ್ ಚಾರ್ಜ್ ಮಾಡಿ ಅದನ್ನು ಎಕ್ಸ್ಪೆನ್ಸ್ ಬೇರ್ ಮಾಡೋಕ್ಕೆ ಆಗಲಾರ್ದಷ್ಟು ಮಾಡಿಕೊಡ್ತಾರೆ. ಸೊ ನಾನು ವಿದ್ಯಾರ್ಥಿ ಸಂಘ, ಒಂದು ಹಳೆಯ ವಿದ್ಯಾರ್ಥಿ ಸಂಘ ರಿಕ್ವೆಸ್ಟ್ ಮಾಡ್ತಿರೋದಿದೆ, ತಾವು ಈ ಒಂದು ಕೋಆರ್ಡಿನೇಷನ್ ಏನಿದೆ ಅಲ್ಲ ದ ಸ್ಟೇಕ್ ಹೋಲ್ಡರ್ಸ್ಗೆ ಅದೊಂದು 3rd ಅಜೆಂಡಾದಲ್ಲಿ ಅದನ್ನು ಪಾಸ್ ಮಾಡಿದರೆ, ಸೊ ಬೇರೆ ಬೇರೆ ವಿಭಾಗದವರು ಅಥವಾ ಬೇರೆ ಬೇರೆ ಡಿವಿಷನ್ ಆಫೀಸ್ನಿಂದ DCF ಅವರು ದೇ ವಿಲ್ ಅಪ್ರೋಚ್ ದಟ್ಸ್ ಅಸೋಸಿಯೇಷನ್ ಆ್ಯಂಡ್ ಯು ಬೆಸ್ಟ್ ಆನ್ ದಟ್ ಕನ್ಸಲ್ಟೆನ್ಸಿಯಿಂದ ಇದು ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಥವಾ ಯಾವುದೇ ರೀತಿಯ ಪ್ಲ್ಯಾನ್ಗಳನ್ನು ಪ್ರಿಪೇರ್ ಮಾಡಿ ಕೊಟ್ಟರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಟ್ ಸ್ಟೂಡೆಂಟ್ಸ್ ಆಲ್ಸೋ ಆಸ್ ವೆಲ್ ಆಸ್ ದಿಸ್ ಒನ್. ಮೇನ್ಲಿ ಅಂದರೆ ಸರ್ಟಿಫಿಕೇಷನ್ ಇರುತ್ತೆ, ಅದು ಒಂದು ನಮ್ಮ ಒಂದು ಡೀನ್ ಅಥವಾ ಒಂದು ಪ್ರೆಸಿಡೆಂಟ್ ಇಂದ ಮಾಡಿಕೊಟ್ರೆ
that will be helpful. Thank you. ಓಕೆ ನೋಟೆಡ್ ಫೈಸ್. ಹ್ಯೂಮನ್ ರಿಸೋರ್ಸ್ ಇಂಪ್ರೂವ್ ಆದರೆ ಕಾಲೇಜ್ನಲ್ಲಿ ಖಂಡಿತ ಮತ್ತೆ ಮಾಡ್ತೇವೆ. ಓಕೆ ಸರ್, ಇದು ಕುಶಾಲಪ್ಪ ಸರ್ಗೆ ನಾನು ಅಪ್ರೋಚ್ ಮಾಡಿದಾಗ ದೇ ಸಜೆಸ್ಟೆಡ್ ದ ಸೇಮ್ ದಟ್ ನಮ್ಮ ದೇ ಗಾಟ್ ಎ ಹ್ಯೂಮನ್ ರಿಸೋರ್ಸ್ ಎಸ್ ಎಸ್ ಸರ್, ಎಸ್ ಅನ್ಲೈಕ್ ಅವರ್ ಕಾಲೇಜ್. ಸೊ ನಾನೇನು ಮಾಡಿದೆ, ಅದನ್ನ ಅಲ್ಲಿ ಕೊಡೋಕ್ಕೆ ಐ ಟ್ರೈ ಟು ಶಿಫ್ಟ್ ಕಾಲೇಜ್ ಆಫ್ ಫಾರೆಸ್ಟ್ರಿ. ಅಲ್ಲ, ನೀವು ನಮ್ಮ ಕಾಲೇಜಿಗೆ ಕೊಡಿ, ಪೊನ್ನಂಪೇಟೆಗೆ ಬೇಡ. ಹ್ಯೂಮನ್ ರಿಸೋರ್ಸ್ ಇಂಪ್ರೂವ್ ಮಾಡ್ಕೊಂಡು ಆದಮೇಲೆ ಕೊಡಿ. ಎಸ್ ಎಸ್. ಓಕೆ, ಥ್ಯಾಂಕ್ ಯು. ನಾರ್ತ್ ಇಂಡಿಯಾದಲ್ಲೆಲ್ಲ ಇದು ಪ್ರೈವೇಟ್ ಸೆಕ್ಟರ್ ಕೊಡ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಪೂರ್ತಿ ಇದೆಲ್ಲ ಪ್ರೈವೇಟ್ ಸೆಕ್ಟರ್ ಕೊಡ್ತಾರೆ. ಬೇಡ, ಇವಾಗ ಡಿಸ್ಕಷನ್ ಬೇಡ, ಟೈಮ್ ಆಗೋಗ್ಬಿಟ್ಟಿದೆ ತುಂಬ. ನಾ ಹೇಳಿದೆ ಅಷ್ಟೇ. ಓಕೆ 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 ಸರ್, ಥ್ಯಾಂಕ್ ಯು. ಸೊ ಇನ್ನೊಂದು ಟೇಬಲ್ ಅಜೆಂಡಾ ಶ್ರೀಯುತ V.S. ಪಾಟೀಲ್ ಅವರಿಂದ 1989 ಬ್ಯಾಚ್ ಅವರು. ಈಗ ಇವತ್ತು ನೀವು ಈ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ, ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಮಾಡಿಸಿದ್ದೀರಾ. ಇದೇನು ನೀವು ಇದು ಮೆಂಬರ್ಶಿಪ್ ಫೀ ತೊಗೋತಿರಲ್ಲ, ಅದನ್ನು 2,000 ಮಾಡ್ತಿರೋ ಅಥವಾ ಯಾಕೆಂದರೆ ಕೋಆಪರೇಟಿವ್ ಆ್ಯಕ್ಟಲ್ಲಿ ಏನಾಗುತ್ತಪ್ಪ ಅಂದರೆ ಸಹಕಾರಿ ಬ್ಯಾಂಕ್ಗಳಲ್ಲಿ 550 ರೂಪಾಯಿ ಇದೆ. ನಮ್ಮದೇ ಆದಂಥ ಒಂದು ಅಗ್ರಿಕಲ್ಚರ್ ಗ್ಯಾಜೆಟ್ಸ್ IIT ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಬೆಂಗಳೂರಲ್ಲಿದೆ. ಅವರು 1,050 ರೂಪಾಯಿ ಫೀಸ್ ಇದೆ ಅವರು. ಈಗ ನೀವು 2,000 ರೂಪಾಯಿ ಫೀಸ್ ಮಾಡಿದಿರಲ್ಲ, ಅದು ಅಷ್ಟಕ್ಕೆ ಸೀಮಿತ ಆಗುತ್ತೋ ಅಥವಾ ಏನಾದರೂ ಕಡಿಮೆ ಮಾಡ್ಕೊಂಡು ಅದು ಬೇರೆ ಉಳಿದ ಅಮೌಂಟ್ಗಳನ್ನು ನೀವು ನಿಮ್ಮ ಇದರಲ್ಲಿ ಡಿಪಾಸಿಟ್ ಮಾಡ್ಕೋತೀರಾ? ಒಂದು ರೆಕ್ಟಿಫೈ ಮಾಡ್ಕೊಳ್ಳಿ. ಇದಕ್ಕೆ ದುಡ್ಡಿನ ಕೊರತೆ ಅಂತ ಭಾಳ ಹೇಳ್ತಾ ಇದ್ದೀರಿ ಎಲ್ಲರೂ ನೀವು. ಇದರಲ್ಲಿ ನೀವು ಫಂಡ್ ಜನ್ರೇಷನ್ ಕಮಿಟಿ ಮಾಡಿ, ಕಲ್ಚರ್ ಆ್ಯಂಡ್ ಹೆಲ್ತ್ ಕಮಿಟಿ ಮಾಡಿ, ಇದರಲ್ಲಿ ಸಬ್ ಕಮಿಟಿಗಳನ್ನು ಮಾಡಿ. ಆ ಫಂಡ್ ಜನ್ರೇಷನ್ ಕಮಿಟಿ ಮಾಡೋ ಹೇಳ್ತಾ ನಿಮಗೆ ಯಾವ ಥರ ಫಂಡ್ ಜನ್ರೇಷನ್ ಮಾಡೋಕೆ ನಮ್ಮ ಅಲ್ಯೂಮಿನಿಯಂ ಅಸೋಸಿಯೇಷನ್ಗೆ ಯಾವ ರೀತಿ ಹೆಲ್ತು ಅವೇರ್ನೆಸ್ ಕ್ಯಾಂಪ್ಗಳನ್ನು ಮಾಡಬೇಕು. ಇಂಥ ಒಂದು ಕಮಿಟಿಗಳನ್ನು ಸಬ್ ಕಮಿಟಿ ಮಾಡೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಅರಣ್ಯ ದಿನಾಚರಣೆ ಆಚರಣೆ ಮಾಡಬೇಕು, ಮಣ್ಣು ದಿನಾಚರಣೆ ಆಚರಣೆ ಮಾಡಬೇಕು, ಫುಡ್ ಡೇ ಆಚರಣೆ ಮಾಡಬೇಕು. ಇಂಥವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಾಗ ಇದು ಬರುತ್ತೆ. ನೀವು ಬೇರೆ ಬೇರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ದೇಶದ ತುಂಬ ಇದ್ದಾರೆ, ರಾಜ್ಯದ ತುಂಬ ಇದ್ದಾರೆ. ನಿಮ್ಮದೇ ಆದ ಒಂದು ಅಸೋಸಿಯೇಷನ್ ಮುಖಾಂತರ ಒಂದು ಬ್ಯಾನರ್ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಜಿಲ್ಲೆಯಲ್ಲಿ ಕೂಡ ಮಾಡಿದಾಗ ಕೂಡ ಅಲ್ಲೊಂದು ಫಂಡ್ ಜನರೇಷನ್ ಕಮಿಟಿ ಮಾಡ್ಬೋದು. ಜನರಿಗೆ ಇಂಥ ಅರಣ್ಯ ಪದವೀಧರ ಸಂಘದ ಹಳಿ ವಿದ್ಯಾರ್ಥಿ ಸಂಘ ಆಯ್ತಂತ ರಾಜ್ಯ ಮಟ್ಟದಲ್ಲಿ ವ್ಯಾಪಿಸ್ತೈತಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನೋಟೆಡ್. ಇನ್ನೇನು ಅಜೆಂಡಾ ಐಟಮ್ಸ್? ಸಾರಿ, ನಾಗರಾಜ್ ಹೆಗಡೆ ಅವರು 2002 ನಾನು ಅನ್ಬ್ಯಾಕ್ಸಿಂಗ್ I feel this is high time if we can spend some money on CSAT coaching for regularly for students, if we can. If not for the college, if associations can spend some money on CSAT coaching regularly every year for our students for 2 to 3 months. If there is not sufficient money, we can raise the fund separately for this also. We can see on trial basis, because now we are seeing IFS officers coming to this meet every year or whenever it is organized. Later we may see them only on the notice board, right? So that is my request. Okay, thank you Nagaraj, noted. Anjan sir, IFS as a table agenda item. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನನಗೆ ಅನಿಸಿದ್ದಂದರೆ ಈಗ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ಗೆ ಒಂದು ವೆಬ್ಸೈಟ್ ಈಗ ಆಲ್ರೆಡಿ ಇದು ಥಿಂಕಿಂಗ್ ಪ್ರಾಸೆಸ್ಸಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಲಾಂಚ್ ಆಗಿದೆ ಸರ್, ವೆಬ್ಸೈಟ್ ಲಾಂಚ್ ಆಗಿದೆ. ಓಕೆ, ಅದನ್ನು ನಾವು ಅಂದರೆ ಜಾಸ್ತಿ ಪಬ್ಲಿಸೈಸ್ ಮಾಡುವಂಥದ್ದು ಮತ್ತು ರೆಗ್ಯುಲರ್ ಅಪ್ಡೇಟ್ ಮಾಡೋದಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಟೀಮು ಅಥವಾ ಏನಾದರೂ ಒಂದು ಕಪಲ್ ಆಫ್ ಸ್ಟೂಡೆಂಟ್ಸ್ಗೆ ಅದನ್ನು ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ನಾವು ಏನೇನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ ಅಥವಾ ಫ್ಯೂಚರಲ್ಲಿ ಏನು ಮಾಡೋಕ್ಕೆ ಇಷ್ಟಪಡ್ತೀವಿ ಅನ್ನೋದನ್ನೆಲ್ಲ ಅಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಮಾಡ್ತಾ ಹೋಗ್ತಾ ಇದ್ದರೆ ದೂರ ಕೂತಿರೋರಿಗೂ ಇದ್ರದ್ದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಒಂದು ಲೈವ್ ಅನ್ನೋದಕ್ಕಿಂತ ಲೈವ್ಲಿ ವೆಬ್ಸೈಟ್ ಆ್ಯಕ್ಟಿವಿಟಿನ ಮಾಡೋದ್ರ ಬಗ್ಗೆ ಒಂದು ಸಣ್ಣ ಟೀಮ್ನ ಡೆವಲಪ್ ಮಾಡಿ, ಬೇಕಿದ್ರೆ ಅವ್ರಿಗೆ ಒಂದು ಸಣ್ಣ ಇನ್ಸೆಂಟಿವ್ಸು ಬೇಕಾದ್ರೆ ಏರ್ಪಾಡು ಮಾಡ್ಬೋದು. ಯಾಕಂದರೆ ದೇ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್ ಆನ್ ದಟ್. ಇದರಲ್ಲಿ ಇಂಟ್ರೆಸ್ಟ್ ಇರೋ ಅಲ್ಯೂಮಿನಿನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆಯದನ್ನ ನನ್ನ ಅಭಿಪ್ರಾಯ. ಸರ್, ವೆಬ್ಸೈಟ್ ಆ್ಯಕ್ಚುಲಿ ಡಿಸೈನ್ ಆಗಿದೆ ಆ್ಯಂಡ್ ಇಟ್ ಈಸ್ ಇನ್ ಫೈನಲ್ ಸ್ಟೇಜಸ್. ಸೊ ವಿ ಆರ್ ವೇಟಿಂಗ್ ಫಾರ್ ಸಮ್ ಡೀಟೇಲ್ಸ್ ಟು ಬಿ ಆ್ಯಡೆಡ್ ಇನ್ ದ ವೆಬ್ಸೈಟ್.
So maybe within this week end or next week, so website will be launched and the details will be posted in the groups. ಲಾಂಚ್ ಆಗಿದೆ, ಬಟ್ ಡೀಟೇಲ್ಸು ಅದರಲ್ಲಿ ಆ್ಯಡ್ ಮಾಡಿ ಅದು ಸ್ವಲ್ಪ ಎಡಿಟ್ ಮಾಡೋದಿದೆ ಸರ್, ಅದನ್ನು ಮಾಡಿ ಅದರದ್ದು ಡೀಟೇಲ್ಸನ್ನು ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀವಿ. ಆಮೇಲೆ ಆ ವೆಬ್ಸೈಟಲ್ಲೇ ಸರ್ ಮೆಂಬರ್ಶಿಪ್ ಆಗೋಕ್ಕೆ ಆಮೇಲೆ ಎಲ್ಲದಕ್ಕೂ ಪೇಮೆಂಟ್ ಗೇಟ್ವೇನೂ ಆ್ಯಡ್ ಮಾಡಿದ್ದೀವಿ. ಸೊ ಇಫ್ ಡೊನೇಷನ್ಸ್ ಆಲ್ಸೋ ಕಮ್ಸ್, ಸೊ ದೇ ಕ್ಯಾನ್ ಡೊನೇಟ್ ಇಟ್ ಥ್ರೂ ದ ಪೇಮೆಂಟ್ ಗೇಟ್ವೇ ಆರ್ ಟು ದ ಅಲ್ಮ್ನಿ ಅಕೌಂಟ್ ಡೈರೆಕ್ಟ್ಲಿ. ಯಾ, ಥ್ಯಾಂಕ್ ಯು ಸರ್. ಆಮೇಲೆ ಸೋಷಲ್ ಮೀಡಿಯಾದು ತುಂಬ ಸ್ಟ್ರಾಂಗಾಗೇ ಇದೆ. ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಎಲ್ಲ ಓಡಿಸ್ಬಿಡ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿದೆ. ಯಾರೂ ಸರಿಯಾಗಿ ರಿಪ್ಲೈ ಮಾಡೋದಿಲ್ಲ, ಬರೋದಿಲ್ಲ. ಇನ್ನು ಸೋಷಲ್ ಮೀಡಿಯಾ ಗ್ರೂಪಲ್ಲೇ ಹೇಳೋಕ್ಕಾಗಲಿಲ್ಲ ಅಂದ್ರೂ ಪ್ರೆಸಿಡೆಂಟಿಗೋ ಇಲ್ಲ ನನಗೋ ಯಾರಿಗಾರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರಲ್ಲಿ ಪ್ರೈವೇಟಾಗಿ ಮೆಸೇಜ್ ಮಾಡ್ಬೋದು ಯಾರಾದರೂ. ಸಣ್ಣ ಗುಂಪಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದವು, ಭಾಳ ಖುಷಿ ಅನಿಸ್ತು. ಆದರೂ ಕೂಡ ಇನ್ನೂ ಸ್ವಲ್ಪ ಜನ ಸೇರಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಸೊ ಇನ್ನು ಯಾವುದೇ ಅಜೆಂಡಾ ಐಟಮ್ಸ್ ಇಲ್ಲ ಅಂದರೆ ಸೊ ಈ ಭಾಗನ ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಸರ್. ಹಲೋ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. ಇವಾಗ PhD ವೈಲ್ಡ್ ಲೈಫ್ ಮಾಡ್ತಾ ಇದ್ದೀನಿ. ಸೊ ನಾವು ಇಷ್ಟೊಂದು ಸ್ಪೆಷಲೈಸ್ಡ್ ಕೋರ್ಸಸ್ ಎಲ್ಲ UGಲಿ ಓದಿರ್ತೀವಿ. ನಾವು ವೈಲ್ಡ್ ಲೈಫ್ MSc ಮಾಡಬೇಕು, PhD ಮಾಡಬೇಕಂದ್ರೆ ಟ್ರೆಡಿಷ್ನಲ್ ಯೂನಿವರ್ಸಿಟೀಸ್ನೇ ಹುಡ್ಕೊಂಡು ಹೋಗ್ಬೇಕು. ಆಮೇಲೆ ನಾವು ಇಲ್ಲಿ ಬಂದರೆ ನಮ್ಗೆ ಎಲಿಜಿಬಲ್ ಕೊಡೋಲ್ಲ. ಸೊ ಅದು ಯಾಕೆ ನಮ್ಮ ಕಾಲೇಜಲ್ಲೇ ಏನಾದರೂ ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಆದರೆ ಸೊ ನಮ್ಮ ಕಾಲೇಜಲ್ಲೇ ಸ್ಪೆಷಲೈಸ್ಡ್ ವೈಲ್ಡ್ ಲೈಫ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಸರ್. ಹೌದು, ನೋಟೆಡ್. ಇವಾಗಿರೋ ಹ್ಯೂಮನ್ ರಿಸೋರ್ಸು ಫಸ್ಟ್ ಆಗಲಿ, ಆಮೇಲೆ ಒಂದು ಬ್ರ್ಯಾಂಚ್ ಮಾಡೋ ಅದು ಮತ್ತು ವುಡ್ ಸೈನ್ಸ್ ಮಾಡೋದು ಯೋಚನೆ ಇದೆ ಕಾಲೇಜ್ನವರಿಗೆ. ಥ್ಯಾಂಕ್ ಯು. ಇಲ್ಲ, ಇನ್ನು ಯಾವುದೇ ಡಿಸ್ಕಷನ್ನಿಗೆ ಸಮಯ ಇಲ್ಲ. ಈಗಲ್ಲ, ಮುಂದೆ ಅಲ್ಲ, ವೈಲ್ಡ್ ಲೈಫ್ ಅವ್ರು ರಿಟೈರ್ಡ್ ಆದ್ಮೇಲೆ ಮಾಡೋಣ. ಹಾಗೆ ಓಕೆ. ಇಲ್ಲಿಯವರೆಗೂ ಒಂದು ಅಜೆಂಡಾ ಕುರಿತಾದಂಥ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಚರ್ಚೆಯನ್ನು ನಡೆಸಿಕೊಟ್ಟಂಥ ಡಾಕ್ಟರ್ ಹರ್ಷವರ್ಧನ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಸರ್ವ ಸದಸ್ಯರ ಸಭೆಯ ಅಂತಿಮ ಘಟ್ಟ. ನೆರೆದಂಥ ಎಲ್ಲರಿಗೂ ಹಾಗೂ ವೇದಿಕೆ ಮೇಲಿರೋರಿಗೆ ಒಂದು ವಂದನಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಶ್ರೀವತ್ಸ ಅವರನ್ನು ಕೇಳ್ಕೊಳ್ತೇನೆ. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಈ ಜನರಲ್ ಬಾಡಿ ಮೀಟಿಂಗಿಗೆ ಸಹಕರಿಸಿ ಇಲ್ಲಿ ಅಟೆಂಡ್ ಆಗಿರೋವಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಅವ್ರದ್ದು ಜನರಲ್ ಬಾಡಿ ಇಲ್ಲಿ ನೆರೆದಿರುವಂಥವ್ರದ್ದು ಕ್ವಶನ್ಸ್ಗಾಗಲಿ ಅಥವಾ ಅವ್ರದ್ದು ಡಿಸ್ಕಷನ್ಗಾಗಲಿ ಸೊ ಅದನ್ನು ನಡೆಸ್ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ನೆಕ್ಸ್ಟ್ ಸೆಷನ್ ವಿಲ್ ಬಿ Magot days and Shirsi files. So all of you can share your old days as well as the new present students can share their present memories. Yeah. After VT, there is a VT for Magot days and Shirsi files. So thank you. यादों के पुराने एल्बम में छुपा के रखे हैं हमने वो दिन, गुल्लक में पड़ी चवन्नी सी बचा के रखे हैं हमने वो दिन। ना किसी मंजिल की फिकर थी, जिंदगी जीने की उम्र थी, दोस्ती और दोस्तों से उधार के दिन थे, वो दिन भी क्या दिन थे, वो दिन भी क्या दिन थे।
मगर तेरा साथ ना छोड़ेंगे, ये दोस्ती हम नहीं तोड़ेंगे, तोड़ेंगे दम मगर तेरा साथ ना छोड़ेंगे। अरे मेरी जीत तेरी हार मेरी हार, सुन ऐ मेरे यार, तेरा गम मेरी जान तेरी जान, ऐसा अपना प्यार, जान पे भी खेलेंगे तेरे लिए ले लेंगे, जान पे भी खेलेंगे तेरे लिए ले लेंगे, सबसे दुश्मनी ये दोस्ती हम नहीं तोड़ेंगे, तोड़ेंगे दम मगर तेरा साथ ना छोड़ेंगे। ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ಜಾಸ್ತಿ ಕಾಣ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕು ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಕುಚ್ಚುಕು 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 ಓಯ್ ಕುಚ್ಚುಕು 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 ನಾನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. किसी के हाथ में हीरा किसी के कान में हीरा, किसी के हाथ में हीरा किसी के कान में हीरा, मुझे हीरे से मतलब क्या मेरा तो यार है हीरा, यारों ने मेरे वास्ते क्या कुछ नहीं किया, यारों ने मेरे वास्ते क्या कुछ नहीं किया, 100 बार शुक्रिया 100 बार शुक्रिया 100 बार शुक्रिया बिलियन बार शुक्रिया, तुम जैसे चूतियों का सहारा है दोस्तों, तुम जैसे चूतियों का सहारा है दोस्तों, ये दिल तुम्हारे प्यार का मरा है दोस्तों, ये दिल तुम्हारे प्यार का मरा है दोस्तों, एहसान मेरे दिल पे तुम्हारा है दोस्तों, एहसान मेरे दिल पे तुम्हारा है दोस्तों, ये दिल तुम्हारे प्यार का मरा है दोस्तों, ये दिल
प्यार का माना है दोस्तों। बनता है मेरा काम तुम्हारे ही काम से, बनता है मेरा काम तुम्हारे ही काम से, होता है मेरा नाम तुम्हारे ही नाम से, होता है मेरा नाम तुम्हारे ही नाम से। तुम जैसे बेवड़ों का सहारा है दोस्तों, तुम जैसे बेवड़ों का सहारा है दोस्तों। ये दिल तुम्हारे प्यार का मारा है दोस्तों, ये दिल तुम्हारे प्यार का मारा है दोस्तों। ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಫ್ರೆಂಡ್ಶಿಪ್ ಅಂದ್ರೆ ಬರೀ ಬ್ಯಾಂಡ್ ಅಲ್ಲ, ಬೆಲೆ ಕಟ್ಟಕ್ಕಾಗದೆ ಇರೋ ಬಾಂಡ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು, ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಬೈದು ಬುದ್ಧಿ ಹೇಳೋ ಫಾದರ್ ಕಾಣೋ ಇವನು, ನೋವಲ್ ಕಣ್ಣೀರ್ ವರ್ಷೋ ಮದರು ಕಾಣೋ. ಜೀವನಕ್ ಪಾಠ ಹೇಳೋ ಟೀಚರ್ ಕಾಣೋ ಇವನು, ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಾಣೋ. ರಕ್ತ ಸಂಬಂಧನು ಮೀರಿದು ಬಂಧು ಇವನು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡವನಿವನು. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋನ್ ದೋಸ್ತ ಕಾಣೋ. A brother from another mother, my brother from another mother, a brother from another mother, my brother from another mother.
सारी उम्र हम मर मर के जी लिए, एक पल तो अब हमें जीने दो, जीने दो। ना 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 na 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 na. Give me some sunshine, give me some rain, give me another chance. I wanna grow up once again. Give me some sunshine, give me some rain, give me another chance. I wanna grow up once again. ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ ಸಲಹೆನ ಕೊಡ್ತಿರ್ತಾನೆ, ಬೆನ್ ಹಿಲ್ದೆ ನಿಂತಿರ್ತಾನೆ, ಕಷ್ಟಕ್ಕೆ ಆಗ್ ಬರ್ತಾನೆ ಕುಚಿಕು ಗೆಳೆಯ. ದಾರಿ ಬಿಡಯ್ಯ ಬರೋ ಗೆಳೆಯ. ಸ್ನೇಹಕ್ಕೆ ಅರ್ಥನೇ ಇಲ್ಲ, ಇಬ್ಬರು ಸ್ನೇಹಿತರು ಕಷ್ಟ ಪಡದೆ, ಸ್ನೇಹಿತ ಎಂದು ಒಪ್ಪಿಕೊಂಡ ಮೇಲೆ ಒಳ್ಳೆದು ಕೆಟ್ಟದು ಎಲ್ಲ ನವದೆ. ದುಡ್ಡಿರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯ, ಲಭಿರಲಿ ಲಾಸಿರಲಿ ಬೆಂಬಲದ ಬೆಟ್ಟಬೋ ಗೆಳೆಯ. ಸ್ವಾರ್ಥವಿಲ್ಲದಿದ್ರೆ ಹಿಂದಿ ಮಕ್ಕಳೆಲ್ಲ, ಕಿತ್ತು ತಿನ್ನದಿದ್ರೆ ಬಂಧುಗಳೇ ಅಲ್ಲ. ಸ್ನೇಹ ಒಂದೇ ನಿಸ್ವಾರ್ಥ. ನಮ್ಮ ಮಾನ ಮುಚ್ಚು ಬಟ್ಟೆ ಕಳ್ತಿ ಬಿದ್ರೆ ಎಷ್ಟು ಬೇಗ ನಾವು ಎಚ್ಚರಾಗುತ್ತೀವೋ ಅಷ್ಟು ಬೇಗ ಧಾವಿಸಬೇಕು ಒಬ್ಬ ಗೆಳೆಯನ ಕಷ್ಟಕ್ಕೆ. ಫ್ರೆಂಡ್ಶಿಪ್ಪಿನ ಕಥೆಯ ಕೇಳು, ಫ್ರೆಂಡ್ಗೆ ಫ್ರೆಂಡ್ ಇಷ್ಟಾನೆ, ಫ್ರೆಂಡ್ಶಿಪ್ಪಿಗೆ ಬೆಲೆಯ ಕಟ್ಟು ಗೆಳೆಯ ಎಂದು ದೊಡ್ಡಾನೆ. ಫ್ರೆಂಡಿಂದ ಬರುವ ಪ್ರಾಬ್ಲಮ್ ತೀರಿಸೋನು ಫ್ರೆಂಡೇನೆ, ಜೊತೆಯಾಗಿ ಇರುವ ಫ್ರೆಂಡು ನಿನ್ನ ನೆರಳು. ನೋಡು ನೀನು ಲೈ ನುಡಿಯುವಾಗ ನಿಂಗೆ ಸಪೋರ್ಟ್ ಆಗಿ ಬರ್ತಾನಲ್ಲ, ವೈಟ್ ಎತ್ತುವಾಗ ನೀ ಡಂಬಲ್ಸ್ ಆಗಿ ಬರುವ. ಒಂದು ಸ್ಮಾಲ್ ಹೊಡೆಯುವಾಗ ಕೈಲಿ ಚಟ್ನ ಹಿಡಿದು ಬರುವನು ನೀ, ಆಮ್ಲೆಟ್ ಹಾಕುವಾಗ ಅಲ್ಲಿ ಕ್ಲೀನರ್ ಆಗಿ ಬರುವನು. ಸಲುಗೆ ಸಲುಗೆ ಸ್ನೇಹ ಸಲುಗೆ ಒಲವ ಕಡೆಗೆ ನಡೆವ ಘಳಿಗೆ. ಎದೆಯೊಳಗೊಂದು ಮೌನ ಬಿಡದೆ ಕಾಡೋ ಗಾನ, ರಗಗಳಲ್ಲೇ ಸ್ನಾನ, ನೆನಪುಗಳಲ್ಲೇ ಧ್ಯಾನ. ಹೃದಯ ಇನ್ನೆಲ್ಲೋ ಹಾರಿ
ಸಿಗಲಿಲ್ಲ ನನಗಂತೂ ಅಷ್ಟರಲ್ಲೇ ಸೋಚಿಗ ನಡೆದಿತ್ತು ಒಲವಿದು ಶುರುವಾಯ್ತು ದಿನಚರಿ ಬದಲಾಯ್ತು ಪ್ರತಿ ನಿಮಿಷ ಎಣಿಸಿ ಬದುಕೋದು ಪರದೇಸಿಯಂತೆ ಅಲೆಯೋದು ಇದನ್ನೆಲ್ಲ ಹೇಗೆ ಹೇಳೋದು ಕಾಣೆ ನನ್ನಾಣೆ ಮನಸ್ಸು ಬೇಕಂದ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಆಹಾ ಮೊದಲ ಸಾರಿ ಈ ಅಚ್ಚರಿ ಮನಸ್ಸು ಬೇಕಂದ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಆಹಾ ಮೊದಲ ಸಾರಿ ಈ ಅಚ್ಚರಿ ಅಲ್ಯೂಮಿನಿ ಮೀಟ್ 2022 ಅಲ್ಯೂಮಿನಿ ಮೀಟ್ 2022 ವಿದ್ಯಾರ್ಥಿಗಳ ಸಮ್ಮೇಳನ 202 ಅಲ್ಯೂಮಿನಿ ಮೀಟ್ 2022 ಅಲ್ಯೂಮಿನಿ ಮೀಟ್ 2022 ಅಲ್ಯೂಮಿನಿ ಮೀಟ್ 2022 ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ 2022 ಅಲ್ಯೂಮಿನಿ ಮೀಟ್ 2022 ಅಲ್ಯೂಮಿನಿ ಮೀಟ್ 2022 ಅಲ್ಯೂಮಿನಿ ಮೀಟ್ 2022 ಅಲ್ಯೂಮಿನಿ ಮೀಟ್ 2022 ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ 2022 ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ 2022 ಅಲ್ಯೂಮಿನಿ ಮೀಟ್ 2022 By the alumni, for the alumni. 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 Thank you. Before going for the next session, I request Girish sir to come near to us. There is a 2-minute suggestion from senior alumni G.V.Girish sir. Please, I request Satish Majgate to note it down. Good morning to all of you. In fact, since last 2 days, it was really, recollected our old memories. It was a big event on the campus. In fact, in the similar way, in 2013, actually, we had a similar Silfest that was also a great success. ನಾನು ಇಲ್ಲಿ ಮೊಟ್ಟ ಮೊದಲನೇದಾಗಿ 2ನೇ ಬ್ಯಾಚಿನ ಅಲ್ಯೂಮ್ನೈ ಆಗಿ ಇಲ್ಲಿ ನಾನು ಬಂದು ತಮ್ಮೆಲ್ಲರ ಜೊತೆ ಏನು 2 ದಿವಸ ಕಳೆದಿದ್ದೀನಿ. ನನಗೆ ನಿಜವಾಗಲೂ ಬಹಳ ಸಂತೋಷದ ಕ್ಷಣಗಳನ್ನ ನನ್ನ ವಿದ್ಯಾರ್ಥಿಗಳು ಇಲ್ಲಿ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಏನು ವಿದ್ಯಾರ್ಥಿಗಳಿದ್ದರು, ಅದಾದ ನಂತರ ಅಕ್ರಾಸ್ ದ ಲೇನ್ ನಮ್ಮ ಸೀನಿಯರು ಕೆಳಗೆ ಡೌನ್ ದ ಲೇನ್ ಸ್ಟೂಡೆಂಟ್ಸ್, ದೆರ್ ಆರ್ ಆಲ್ಸೋ ಮೆನಿ ಸ್ಟೂಡೆಂಟ್ಸ್ ಹಿಯರ್, ಅವ್ರನ್ನೆಲ್ಲ ನೋಡ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ನಮ್ಮ ಹಾಗೆಯೇ ಹಳೆ ವಿದ್ಯಾರ್ಥಿಗಳು ಸೀನಿಯರ್ ಮೋಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಬ್ಯಾಚ್ ಹಾಗೆಯೇ ಸಬ್ಸಿಕ್ವೆಂಟ್ ಡೌನ್ ದ ಲೇನ್ ಅವರೆಲ್ಲರೂ ದೇ ಆರ್ ಆಲ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಸಮ್ಮಿಲನವನ್ನು ಆಯೋಜನೆಯನ್ನು ಮಾಡಿದಂಥ ಅದಕ್ಕೆ ಮುಖ್ಯ ಕಾರಣೀಭೂತರಾದಂಥ ನಮ್ಮ ಮೊದಲನೇ ಬ್ಯಾಚಿನ
ಶ್ರೀಧರ್ ಭಟ್ ಸರ್ಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅವ್ರಿಗೆ ಕೈ ಜೋಡಿಸಿ ನಮ್ಮ ಎಸ್ ರಾಘವೇಂದ್ರ ಆಗಲಿ, ಹರ್ಷ ಆಗಲಿ, ಮತ್ತು ಅವ್ರ ಎಂಟೈರ್ ಟೀಮು ಏನು ಮಾಡಿದಾರಲ್ಲ, ಆ ಒಂದು ಇದಕ್ಕೆ ತಮ್ಮೆಲ್ಲರಿಂದ ಒಂದು ದೊಡ್ಡದಾದಂಥ ಚಪ್ಪಾಳೆಯನ್ನು ಕೊಟ್ಟು ನಾನು ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ನೆಚ್ಚಿನ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದೆರಡು ವಿಷಯಗಳನ್ನ ನಾನಿಲ್ಲಿ ಪ್ರಸ್ತುತಪಡಲಿಕ್ಕೆ ಇಷ್ಟಪಡ್ತೀನಿ. ಗಿರೀಶ್, ಐ ಸಿ ಯು ಆಫ್ಟರ್ ಲಾಂಗ್ ಟೈಮ್, ಪ್ಲೀಸ್ ಕಮ್. ಈಗ ನಾನು ಸಂಸ್ಥೆಯಲ್ಲಿ ಅಂದರೆ ಒಬ್ಬ ಅಲುಮ್ನಿ ಆಗಿ ಮತ್ತು ಒಬ್ಬ ಫ್ಯಾಕಲ್ಟಿಯಾಗಿ ಎರಡೂ ಕಾಲೇಜ್ಗಳನ್ನ ನಾನು ನೋಡ್ಕೊಂಡು ಬಂದಿದ್ದೇನೆ. ಅಭಿವೃದ್ಧಿ ಮಟ್ಟದಲ್ಲಿ ಅಥವಾ ಡೆವಲಪ್ಮೆಂಟ್ ಇದರಲ್ಲಿ ಎರಡೂ ಕಾಲೇಜುಗಳು ನಾವೇನು ಬಂದು ಇಲ್ಲಿದ್ವಿ ಫಸ್ಟು 1998ರಲ್ಲಿ ನಾವೇನು ಇಲ್ಲಿ ಇದ್ವಿ, 99ರಲ್ಲಿ ಸೆರಿಕಲ್ಚರ್ ಬಿಲ್ಡಿಂಗು, ಒಂದೇ ಬಿಲ್ಡಿಂಗಲ್ಲಿ ಒಂದು ಕಡೆಗೆ ಹಾಸ್ಟೆಲ್ ಇತ್ತು, ಇನ್ನೊಂದು ಕಡೆಗೆ ಕ್ಲಾಸ್ ರೂಮ್ಸು, ಅಡ್ಮಿನಿಸ್ಟ್ರೇಟಿವ್ ಇದು. ಅಂಥದ್ರಲ್ಲಿ ನಾವು ಜೀವನವನ್ನು ನಮ್ಮ ಅಂದರೆ ಅಧ್ಯಯನದ ಜೀವನವನ್ನು ನಾವು ಪ್ರಾರಂಭಿಸಿ ಆಯಿತಾ ಈಗಿಷ್ಟೆಲ್ಲ ನೋಡ್ತಾ ಇದ್ದೀವಿ. ನನಗೆ ಎರಡೂ ಕಾಲೇಜಿನ ಒಂದು ಇದನ್ನು ನೋಡಿದಾಗ, ಅಭಿವೃದ್ಧಿಯನ್ನು ನೋಡಿದಾಗ ಬಹಳಷ್ಟು ಚೆನ್ನಾಗಾಗಿದೆ. ಹಾಗೇ ಏನು ಮೊದಲಿನ ಏನು ನಾವು ಬ್ಯಾಚ್ಗಳನ್ನ ನೋಡಿದ್ರೆ 10, 12, 15, 17 ಆ ಥರ ಎಲ್ಲ ಕೌಂಟ್ ಮಾಡಿದ್ರು ಒಂದು 100 ನಾವು ಫ್ರೆಂಡ್ಸು ಸಿಗ್ತಾ ಇದ್ವಿ. ಬಟ್ ಈಗ ನಾನು ನೋಡಿದರೆ ನನಗೆ ಭಾಳ ಖುಷಿ ಆಗುತ್ತೆ. ಅವರ್ ಫಾರೆಸ್ಟ್ರಿ ಫ್ರ್ಯಾಟರ್ನಿಟಿ across the state, across the country, across the globe, it is spread. It has become a so big forestry fraternity that I am also, feel proud to be part of this forestry fraternity. ಈ ಒಂದು ನಮ್ಮ ಒಂದು ಸಂಸ್ಥೆ ಇದೆ, ಆ ವಿದ್ಯಾರ್ಥಿಗಳ ಒಂದು ಸಂಘ ಏನಿದೆ, ಅಲುಮ್ನಿ ಅಸೋಸಿಯೇಷನ್ ಏನಿದೆ, ಇದು ಹೀಗೇ ಬೆಳೆದು ಹೆಮ್ಮರವಾಗಿ ಹೋಗಬೇಕು. ನನಗೆ ರಾಘು ಹೇಳಿದರು, ಈಗ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದರು, ವಾಟ್ ಸಿಂಬಲ್ ದಟ್ ಅವರ್ ಲೋಗೋ ಆ್ಯಕ್ಚುಲಿ ಇಟ್ ಎನ್ಕಂಪಾಸ್ ದ ಹೋಲ್ ಥಿಂಗ್. ಹಾಗೆಯೇ ಅದು ಬೆಳೀತಾ ಹೋಗಲಿ ಅಂತ ಆಶಿಸ್ತೀನಿ. ನನ್ನ ಒಂದೇ ನಿಮಿಷದ ಮಾತು. ಈಗ ಆ್ಯಕ್ಚುಲಿ ಐ ಹ್ಯಾವ್ ಟು ಟ್ರಾವೆಲ್ ಬ್ಯಾಕ್ ಟು ಪೊನ್ನಂಪೇಟ್. ಇಟ್ಸ್ ಸೋ ಲಾಂಗ್ ಡಿಸ್ಟೆನ್ಸ್. ಸೊ ಹಾಗಾಗಿ ನಾನು ಆರ್ಗನೈಸರ್ಸಿಂದ ಒಂದು ಎಕ್ಸ್ಕ್ಯೂಸನ್ನು ತಗೊಂಡು maybe I'll sit for G.V.Girish talk for some time and then I will take a leave. Before that, I have few suggestions. ಒಂದು, ನಾನೀಗ ನೋಡಿದ್ದೀನಿ, ಈಗ ಅಲ್ಲಿನೂ ನಮ್ಮ ಫಾರೆಸ್ಟ್ರಿ ಕಾಲೇಜ್ ಪೊನ್ನಂಪೇಟೆಯಲ್ಲಿ ಅಲುಮ್ನಿ ಅಸೋಸಿಯೇಷನ್ ನಾವು ಏನು ಫಾರ್ಮ್ ಮಾಡಿದ್ವಿ, ಫಾರ್ ಆಲ್ ಅಂತ. ಓಕೆ, ಇಟ್ ಈಸ್ ಅ ಅಲುಮ್ನಿ ಅಸೋಸಿಯೇಷನ್ ಆ್ಯಟ್ ಫಾರೆಸ್ಟ್ರಿ ಕಾಲೇಜ್ ಪೊನ್ನಂಪೇಟ್. ಹಾಗೆಯೇ ಇಲ್ಲಿನೂ ನಾವು ಮಾಡಿದ್ವಿ. ಬಟ್ ಇಲ್ಲಿ ಏನಾಯಿತು ಅಂದರೆ, ಫಾರ್ ಎನಿ ಆರ್ಗನೈಜೇಷನ್, ಓಕೆ, ನಾನು ಹೇಳ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೆ, ನೀವೀಗ ಆಯಿತು, ನನಗೆ ಇನ್ನೇನು 5 ವರ್ಷ 6 ವರ್ಷ ಆಮೇಲೆ ವಿ ಹ್ಯಾವ್ ಟು ಪಾಸ್ ಆನ್ ದ ಬ್ಯಾಟನ್ ಟು ಯು. ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ದಟ್ ಲೀಡರ್ಶಿಪ್. ಹಾಗಾದಾಗ ಮಾತ್ರ ಇದು ಆಗ್ತದೆ. ಸೊ ಅಲ್ಲಿ ಬಹಳಷ್ಟು ಸ್ಟ್ರೆಂದನ್ ಆಗಿದೆ ಫಾರ್ ಆಲಲ್ಲಿ. ಹೇಗೆ ಸ್ಟ್ರೆಂದನ್ ಆಗಿದೆ, ಯಾಕೆ ಸ್ಟ್ರೆಂದನ್ ಆಗಿದೆ ಅಂದರೆ, ವಿ ಆರ್ ಜಸ್ಟ್ ಅನ್ ಅಡ್ವೈಸರ್ಸ್, ವಿ ಆರ್ ಜಸ್ಟ್ ಅನ್ ಸಜೆಷನ್ ಮೇಕರ್ಸ್ ಅಷ್ಟೇ. ಬರೀ ಸಜೆಷನ್ಸ್ ಕೊಡ್ತೀವಿ, ಬಟ್ ಇಂಪ್ಲಿಮೆಂಟೇಷನ್ ಅಥವಾ ಓಡಾಡಿ ನಮ್ಮ ಕಡೆಯಿಂದ ಆಗಲಿಕ್ಕಿಲ್ಲ. ಬಟ್ ಅದನ್ನು ಆ ಒಂದು ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿ ಅವ್ರು ಏನು ಲೀಡರ್ಸ್ ಇರ್ತಾರಲ್ಲ, ಆ ಲೀಡರ್ಸ್ಗೆ ದೇ ಹ್ಯಾವ್ ಟು ಟೇಕ್ ಅಪ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ಮೈ ಸಜೆಷನ್. ಐ ಶುಡ್ ಟೇಕ್ ದ ನೇಮ್ ಆಫ್ ದ ಸೆಕ್ರೆಟರಿ ಆಫ್ ಫಾರ್ ಆಲ್, ಮಿಸ್ಟರ್ ಪ್ರಕಾಶ್ ಕಣ್ವೆ. ಆ ಒಬ್ಬ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ, ಅವನು ಈಸ್ ಆ್ಯಕ್ಚುಲಿ ನಾವು ಎಂಟ್ರಪ್ರಿನರ್. ಅವನು ಯಾವ ಗೌರ್ಮೆಂಟ್ ಜಾಬಲ್ಲೂ ಏನಿಲ್ಲ. ಹೀ ಈಸ್ ಫುಲ್ಲಿ ಕಮಿಟೆಡ್ ಫಾರ್ ಆಲ್. ಆ ಒಂದು ವ್ಯಕ್ತಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರಂದರೆ ಅಷ್ಟರ ಮಟ್ಟಿಗೆ. ಅಂದರೆ ಒಂದು ಸಂಸ್ಥೆಗೆ ಒಬ್ಬ ಲೀಡರ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಲೀಡರ್, ಹಿ ಶುಡ್ ಹ್ಯಾವ್ ಅ ಲಾಂಗ್ ವಿಷನ್ ಆ್ಯಂಡ್ ಹಿ ಶುಡ್ ವರ್ಕ್ ಫಾರ್ ದ್ಯಾಟ್. ದೆನ್ ಓನ್ಲಿ ಇಟ್ ವಿಲ್ ಸಸ್ಟೈನ್. ನಾವು ಮಾತಾಡ್ತೀವಿ, ಇಲ್ಲೆಲ್ಲ ಮಾಡಿದ್ವಿ, ಜಾಯ್ನ್ ಆದ್ವಿ, ಐ ಡೋಂಟ್ ವಾಂಟ್ ಟು ಸಿ ದಿಸ್ ಅಗೇನ್ ಕೊಲ್ಯಾಪ್ಸ್. ಇಟ್ ಶುಡ್ ಬಿ ಫಂಕ್ಷನಲ್. ಅದಕ್ಕೆ ದೆರ್ ಆರ್ ಸೋ ಮೆನಿ ವೇಸ್ ಟು ಮೇಕ್ ಇಟ್ ಫಂಕ್ಷನಲ್. ಓಕೆ, ಫಸ್ಟ್ ಈಸ್ ಅದಕ್ಕೆ ಒಂದು ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಣ. ಯು ಹ್ಯಾವ್ ಟು ಕ್ರಿಯೇಟ್ ಅನ್ ವೆಬ್ಸೈಟ್, ಓಕೆ, ವೇರ್ ಇನ್ ಆಲ್ ಆ್ಯಕ್ಚುಲಿ ಅಕ್ರಾಸ್ ದಿ ಕಂಟ್ರಿ ಆರ್ ಗ್ಲೋಬ್ ಅವರ್ ಅಲುಮ್ನಿ ಶುಡ್ ಹ್ಯಾವ್ ಅನ್ ಆಕ್ಸೆಸ್ ಟು ದ್ಯಾಟ್. ದ್ಯಾಟ್ ಇಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ನಾನು ಅಧ್ಯಕ್ಷರಿದ್ದಾರೆ ಇಲ್ಲಿ, ಶಿವಕುಮಾರ್ ಹಿರೇಮತಿ,
ಅವ್ರಿಗೆ ಹೇಳ್ತಾ ಇದ್ದೀನಿ, ಅದು ಫಸ್ಟ್ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ. ಓಕೆ, ಆಲ್ರೆಡಿ ಇದೆ, ಅದನ್ನು ಸ್ಟ್ರೆಂಥನ್ ಮಾಡಿ. ಓಕೆ, ಆ್ಯಂಡ್ ಇಟ್ ಶುಡ್ ಬಿ ಅ ಡೈನಮಿಕ್ ಪೋರ್ಟಾಲ್, ಇಟ್ ಶುಡ್ ನಾಟ್ ಬಿ ಅ ಸ್ಟ್ಯಾಟಿಕ್ ಪೋರ್ಟಾಲ್, ಡೈನಮಿಕ್ ಪೋರ್ಟಾಲ್. ನೀವು ಏನೇನು ಆ್ಯಕ್ಟಿವಿಟೀಸ್ ಆಗ್ತದೆ, ವಾಟ್ ಆರ್ ಯುವರ್ ಫ್ಯೂಚರ್ ಪ್ರೋಗ್ರಾಮ್ಸ್ ಅಂಥವನ್ನು ಇದನ್ನು ಮಾಡಿ. ಹಾಗೆಯೇ ನೆಕ್ಸ್ಟ್ ಈಸ್ ಆ್ಯಕ್ಚುಲಿ ಅಲುಮ್ನಿ ಅಸೋಸಿಯೇಷನ್ನಿಂದ ಕೆಲವೊಂದು ಸಪೋರ್ಟ್ ಪ್ರೋಗ್ರಾಮ್ಸ್ ಆಗಬೇಕು. ದೇರ್ ಶುಡ್ ಬಿ ಸಮ್ ಸಪೋರ್ಟ್ ಪ್ರೋಗ್ರಾಮ್ಸ್, ಮೇ ಬಿ ಇನ್ ಟರ್ಮ್ಸ್ ಆಫ್ ಸ್ಕಾಲರ್ಶಿಪ್ಸ್, ಇನ್ ಟರ್ಮ್ಸ್ ಆಫ್ ಸಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಓಕೆ, ಆ ಥರದ್ದು ಒಂದು ಪ್ರೋಗ್ರಾಮ್ಸನ್ನು ಬಿಲ್ಡಪ್ ಮಾಡಿ. ಇಟ್ ಈಸ್ ಆ್ಯಕ್ಚುಲಿ ಸಪೋರ್ಟ್ ಫಾರ್ ನೀಡಿ. ಯು ನೋ, ಫ್ರಮ್ ಫಾರ್ ಆಲ್ ವಿ ಆರ್ ಗಿವಿಂಗ್ ಸೋ ಮೆನಿ ಫೆಲೋಶಿಪ್ಸ್. ದೋಸ್ ಹೂ ಆರ್ ನಾಟ್ ಗೆಟಿಂಗ್ ಎನಿ ಫೆಲೋಶಿಪ್, ಹೂ ಆರ್ ಎಕನಾಮಿಕಲಿ ಪೂರ್, ಅಂಥವ್ರಿಗೆ ನಾವು ಫಾರ್ ಆಲ್ ಇಂದ ಫೆಲೋಶಿಪ್ಪನ್ನು ಕೊಡ್ತಾ ಇದ್ದೀವಿ. ಆ್ಯಂಡ್ ಸಮ್ ಕೈಂಡ್ ಆಫ್ ರಿಕಗ್ನಿಷನ್, ಯಾವುದೋ ಒಂದು ಏನೋ ಫೀಲ್ಡಲ್ಲಿ ಅವರು ಎಕ್ಸೆಲ್ ಆಗಿದ್ದಾರೆ ಅಂದರೆ ಅವ್ರನ್ನ ಆನರ್ ಮಾಡ್ತಕ್ಕಂಥದ್ದು, ಅವ್ರು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು, ದ್ಯಾಟ್ ಶುಡ್ ಬಿ ಅನದರ್ ಪ್ರೋಗ್ರಾಮ್. ಓಕೆ, ನೆಕ್ಸ್ಟ್ ಈಸ್ ಕಂಡಕ್ಟಿಂಗ್ ಸಮ್ ಕೈಂಡ್ ಆಫ್ workshops from alumni. You know, now actually the college and the for all, for any programs we jointly work. There should be a actually our respected dean is here. I think he also makes a note of that, and you are all very fortunate enough that you have a teacher and the dean like Dr. Vasudev. He has definitely a very good vision, and similarly our Dr. Surnarayan. We have a faculty, we have that support, but it depends on us to encash that. ನಾನು ಅಲುಮ್ನಿ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಹೇಳ್ತಾ ಇದ್ದೀನಿ, ನಾನು ಅದನ್ನು ನೀವು ಅನ್ಲೆಸ್ the secretary and the president and the office bearers, they take the lead and dedicate some time in a day for that, it will not move on. That is what is my personal experience. So ಹಾಗಾಗಿ ದಯವಿಟ್ಟು ಇವನ್ನೆಲ್ಲನೂ ನೀವು ಗಮನದಲ್ಲಿಟ್ಕೊಂಡು ನೆಕ್ಸ್ಟ್ ಈಗೇನು ಬರೋ ಅಷ್ಟರಲ್ಲೇ ಈಗೇನು ನಾವು ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ, ಅದು ಆಗಬೇಕು. ಅದಕ್ಕೆ ನಮ್ಮ ಕಡೆಯಿಂದ ನಾವೇನು ಸೀನಿಯರ್ ಅಲುಮ್ನಿ ಇದ್ದೀವಿ ಅಥವಾ ಯಾರೇ ವಾಟ್ ಎವರ್ ಅಲುಮ್ನಿ, ನಾಟ್ ನೆಸರ್ಲಿ ಸೀನಿಯರ್, ಯು ಆರ್ ಆಲ್ ನೌ also going to become graduates. Now, unlike previous years from 2012, okay, now the situation is going to be different. So, ನೀವೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. We are also ready to contribute in terms of not only the tangible but intangible, like we can give an advice. We can give you, suppose if you come with some proposal, definitely we can help that. That's how it can be built. Otherwise, ಬಂದ್ವಿ 2 ದಿವಸ ಇದನ್ನು ಮಾಡಿದ್ವಿ, ಆಯಿತಾ, ಎಂಜಾಯ್ ಮಾಡಿದ್ವಿ, ಮೀಟ್ ಆಗಿ, ಎಸ್ ದಿಸ್ ಈಸ್ ದ ಪರ್ಪಸ್, ಬಟ್ ಇಟ್ ಶುಡ್ ಗೋ ಆನ್. ಈಗ ರಾಘವೇಂದ್ರ ನನಗೆ ಸಿಗ್ನಲ್ ಮಾಡ್ತಾ ಇದ್ದಾನೆ, ಟೈಮ್ ಆಯ್ತು ಸರ್, ನೀವು ಜಾಸ್ತಿ ಕೊರಿಬೇಡಿ ಅಂತ, ಆಯಿತಾ. ಹಾಗೆಯೇ ಸ್ವಲ್ಪ ಪ್ರೊಫೆಸರ್ಸ್ದು ಒಂದು ಸ್ವಲ್ಪ ಕೊರೆಯುವಂಥ ಒಂದು ಬುದ್ಧಿ ಆಯಿತು. ನೀನು ರಾಘವೇಂದ್ರ ಮಾಡ್ತಾ ಇದೆಯಾ, ಆಯಿತಾ, ಯು ಜಸ್ಟ್ ಟೇಕ್ ಇಟ್ ಫಾರ್ವರ್ಡ್, ಇಟ್ ಶುಡ್ ನಾಟ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ದೇವಗಿರಿ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಸೆಷನ್ ತಗೊಳ್ಳೋರಿದ್ದಾರೆ ನಮ್ಮ ನೆಚ್ಚಿನ ಶಿಕ್ಷಕರು, ಈಗ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋದ ಹೆಡ್ ಆಗಿರುವಂತಹ ಚೀಫ್ ಕನ್ಸರ್ವೇಟರ್ ಗಿರೀಶ್ ಸರ್. ಅವ್ರ ಬಗ್ಗೆ ಹೇಳೋದಾದರೆ 92 ಬ್ಯಾಚ್ ಆಲಮ್ನಿ ಅವರು IIFM MSc ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಂದರು. ನಮಗೆ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕನಾಮಿಕ್ಸ್ ಕೋರ್ಸ್ ಕಲಿಸ್ತಾಯಿದ್ರು. ಅವರು ಟಫೆಸ್ಟ್ ಗೈ, ಮತ್ತು ನಮಗೂ ಟಫೆಸ್ಟ್ ಕ್ವಶನ್ ಪೇಪರ್ ಅವ್ರದ್ದೇ. ಇಡೀ ಫಾರೆಸ್ಟ್ರಿ ಕೋರ್ಸನ್ನು ಪಾಸ್ ಮಾಡಿರೋದು ಒಂದು ತೂಕ ಆದರೆ ಇವ್ರ ಕೋರ್ಸ್ ಪಾಸ್ ಮಾಡಿರೋದು ಇನ್ನೊಂದು ತೂಕ ಇತ್ತು. ಆ ಥರ ಟಫ್ ಮನುಷ್ಯರು. ಬಟ್ ಅವರ ಟೀಚಿಂಗ್ಸು ಹೇಗಿತ್ತು ಅಂದರೆ ಇವತ್ತಿಗೂ ಕೂಡ ಎಲ್ಲರಿಗೂ ಆ ಫಾರೆಸ್ಟ್ ಎಕನಾಮಿಕ್ಸ್ ಮೋಸ್ಟ್ಲಿ ಈಗ ಆ ಕೋರ್ಸೇ ಇಲ್ಲ ಅಂತ ಅನ್ಕೋತೀನಿ. ಸೊ ಈಗ ಆ ಕೋರ್ಸೇ ಇಲ್ಲ. ನಾವು ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅಂಥ ಒಂದು ಕೋರ್ಸು, ಅಂಥ ಒಂದು ಫ್ಯಾಕಲ್ಟೀಸ್ ನಮಗೆ ಸಿಕ್ಕಿದ್ರು. ನಂತರ ಅವರು 94 ಬ್ಯಾಚ್ IFS ಆಫೀಸರ್ ಆದರೂ UP ಕ್ಯಾಡ್ರ್ ಸಿಕ್ಕಿತ್ತು. ಅವರು 2004 ಬ್ಯಾಚ್ IFS. ಮೇಡಮ್ ಅವರು ಕೂಡ IFS ಆಫೀಸರ್, ಇಬ್ಬರು UPನಲ್ಲಿದ್ದರು. ಈಗ ಫ್ರಮ್ ಪಾಸ್ಟ್ 3 ಇಯರ್ಸ್ ಅಲ್ವ ಸರ್, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋದಲ್ಲಿ ಅವರು ಚೀಫ್ ಕನ್ಸರ್ವೇಟರ್ ಆಗಿದ್ದಾರೆ, ಮತ್ತು ಅದರ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅವರ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂದರೆ ಅಲ್ಲಿನ ನಾರ್ತ್ ಇಂಡಿಯನ್ ಫಾರ್ಮರ್ಸ್ಗೆ, ನಾನು ಎಲ್ಲೋ ಒಂದು ಕಡೆ ಗೂಗಲ್ನಲ್ಲಿ ನೋಡಿದ್ದು ಸರ್, ಸೈಟಿಸ್ನಲ್ಲಿ ಏನು ದಾಲ್ಬರ್ಜಿಯಾಗೆ ಇದನ್ನು ತೆಗೆದು ಹಾಕಿದ್ರು ರಿಲ್ಯಾಕ್ಸೇಷನನ್ನು ಸಾಹೇಬರು ಅಂದರೆ ನಾರ್ತ್ ಇಂಡಿಯನ್ ಆರ್ಟಿಸನ್ಸ್ಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅದನ್ನು ರಿಲ್ಯಾಕ್ಸೇಷನ್ ಸ್ವಲ್ಪ ಅವ್ರ ಮಟ್ಟಿಗೆ ಕೊಡಿಸಿ ಈಗ ಆರ್ಟಿಸನ್ಸನ್ನು ಅವರು ಡೆವಲಪ್ಮೆಂಟಿಗೆ ಅವರು ಸಹಕಾರ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್, ನಿಮ್ಮ ಪರಿಚಯ ಮಾಡಿಕೊಡೋದು ನಮ್ಮ ಭಾಗ್ಯ ಅಂತ ಅನ್ಕೋತೀನಿ. ಅವರ ಒಂದು ಪರಿಚಯ
ಮತ್ತು ಅವರ ಒಂದು ಅನುಭವದ ಒಂದು ಅನುಕೂಲ ನಮಗೆಲ್ಲರಿಗೂ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಇವತ್ತು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದರು. ಆದರೆ ನಿನ್ನೆಯಿಂದ ಅವ್ರೇನು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ರು, ನೋಡಿ ಮನಸ್ಸು ತಡಿಲಿಲ್ಲ, ನಾನು ಬಂದುಬಿಟ್ಟೆ, ಸರ್ಪ್ರೈಸ್ ಅಂತ ಬಂದೆ ಅಂತ ಹೇಳಿದ್ದಾರೆ. ಇನ್ನೊಂದು ಸಲ ಅವರಿಗೆ ವಾರ್ಮ್ ವೆಲ್ಕಮ್ ಮಾಡಿ. ಎಲ್ಲರೂ ಅವರ ಮಾತುಗಳನ್ನು ಕೇಳಲಿಕ್ಕೆ ಎಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ ಅವರ ಒಂದು ಸೆಷನನ್ನು ಕೇಳಬೇಕು. ಸರ್, ದಯವಿಟ್ಟು ತಾವು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಸರ್. Good morning, everybody. Welcome to this technical session. I just would like to take how many students are there to attend. Okay, so it's quite good. And I take this opportunity to introduce myself, introduce Girish, basically because he is the one who has seen almost the 0% of COF to the almost about 80% of it. When there was nothing here, just to give a glimpse of it, when he was here as a teacher and we were all just coming here, our boys and he and we used to sit on the main road in the evening hours for tea. You can imagine. And there were a couple of cycles that go from town to the G.V.Girish office, and they used to simply go like wading through us. And today you can't even pass in front of it. So on behalf of the University of Agricultural Sciences, Dharwad, and on behalf of the College of Forestry, Sirsi, I would like to give this bouquet to Mr. Girisha, and then welcome back to the family. Thank you, sir. So nice to see you. Fit and good, but only thing is, yes, sold a lot of his sights on the head. Thank you, Girish. Yeah. Thank you so much, sir. Oh, it's too loud. Is fine? ಮೇಲೆ ಹೋಗ್ಬೇಕಾ? ಕಾಣ್ತಾ ಇಲ್ವಾ? ಓಕೆ, ಪೊಸಿಷನ್ ಕೊಡು, ಎಲ್ಲಿ ನಿಂತ್ಕೋಬೇಕಂತೇಳಿ. ಕೂತ್ಕೋಬೇಕಾ? ಕೂತ್ಕೊಂಡ್ರೆ ಮಾತು ಜಾಸ್ತಿ ಬರೋದಿಲ್ಲ. ಇಟ್ಸ್ ಓಕೆ. ಗುಡ್ ಮಾರ್ನಿಂಗ್ ಟು ಆಲ್, ಸಾರಿ, ಗುಡ್ ಆಫ್ಟರ್ನೂನ್ ಟು ಆಲ್. It's little embarrassing for me sitting before professors. So sorry. So I was feeling nostalgic when I was taking an entry to the campus. I was remembering myself way back in 1992. So I was I got an admission into the Raichur campus actually. Then happened the Babri Masjid. So all universities closed down. So next I got an admission in Forest College Sirsi. It was not Forest College, it was FDP, Forest Development Program, Forestry Degree Program, sorry. So that was FDP. So then I never knew that where the destiny is taking to. So we all believe in destiny, you have to believe in destiny, although many people fight against it, but destiny take its own course. So that decides where you are going to and what you will be. I never knew that I am going to head Wildlife Crime Control Bureau one day. So it is something like, that's how I always believe in destiny. So my advice to all the lovely junior colleagues here is to keep working hard, sincerely. And I know corruption is something which has become inevitable, or something like, it has deep rooted in the system, but I request all of you to be professionally honest. So that is something will, right, so take you to the highest positions. So now to cut it short, so let me come to the Wildlife Crime Control Bureau directly. Why Wildlife Crime Control Bureau? So you all know that, it is the tiger which is the most charismatic animal behind which the whole world is running. So that was the reason for creation of Wildlife Crime Control Bureau. So we all know that in 1972, the Project Tiger started, right? And so it was started only with the intention of helping out tiger habitat and tiger to flourish. It all started with a couple of tiger reserves earlier. Could not get success. Then
After 30 years, we get a shocking news from Sariska, wherein all tigers went away, and CBI confirmed through field inspection that there are no tigers existing. So before that also we had a couple of international commitments to formulate a task force kind of a thing to take care of the tiger, because it was highlighted in the world that tiger poaching and trade in parts of tiger is happening at a massive scale. So what happens is in 2006 there was an amendment to Wildlife Protection Act, and three important bodies were created. One was National Tiger NTCA, National Tiger Conservation Authority. Another was CZA, the Central Zoo Authority, and the third is WCCB, Wildlife Crime Control Bureau. And nowhere else you will find the finest of the organization like WCCB in the world. Wherever I go in the world, I advocate everybody to create an organization like WCCB, if at all somebody wants to tackle wildlife crime, considering the complexity of the wildlife crime, because it involves poorest of the poor person and richest of the rich, right? It involves like Anadi, like the person who doesn't know anything, and the finest sharpshooters. So this is so complex, right? So here, the beauty of the organization is that we have police officers, we have forest officers, wildlife officials, and custom officials at the supervisory level. Ex officio director of the organization is the additional director general of forest wildlife, who sits in the ministry. And after that, we have a permanent faculty in the form of wildlife inspectors, who actually works a lot in exit points. We call the air cargo and shipments area as exit points are the entry points. That's actually the custom area. And we have inspectors also who borrow them from other organizations, and we have head constables who borrow them from other organizations. The organization is beautifully created in the sense that we have representation from almost all forces. ITBP, be it CISF, be it CRPF, be it BSF, or Indian Army, you name any organization, name any paramilitary force or border security force, so we have a representation with us. So that helps us for easy coordination. Because I always say, whenever I go to talk to these border guarding forces and paramilitary forces, that you are the last eye who witness before our wildlife contingent leaves our border areas. That actually is. So the responsibility on their shoulder is immense. So that is how we convince them. What we do actually, you will feel surprised to listen the number of officials that Bureau has and the quantum of work that WCCB does. So can you imagine, throughout India, we have 13 offices, 5 sub-regional offices, 4 in all metros and 1 in central area, that's in Jabalpur. And we have 3 sub-regional offices, 1 in Amritsar, another is in Kochi and in Guwahati, and we have only 5 border units. Can you imagine, my border units are manned by only 1 inspector. Those inspectors are borrowed from intelligence wing of the topmost intelligence agencies. It could be SSB or BSF or even CRPF, whatever it is. Sometimes it is from CBI as well. The topmost agencies will help us, keep helping us to borrow these inspectors who are highly qualified, who are actually having iron heart. It's not easy to man a border single-handed, and the kind of coordination that they require, the kind of tenacity that they require, the kind of sharpness, attentiveness that they require is something unimaginable. The kind of responsibility they shoulder, including our head constables, so it is unimaginable. And they are supervised by IFS officers, who are the head of sub-regional officers. So you now know the number that we are. We are 10 wildlife inspectors to support customs all over India, and we have 7 inspectors whom we borrow from other agencies. We have 25 head constables who actually work on intelligence. And if somebody is watching or following our social media, so I was showing some of these seizures to our batchmates. It's really surprising the kind of seizures the WCCB coordinates.
right? So what we do is we keep, there's a lot of rumors in the air. There's a lot of information in the air. We always have these umbrellas open to capture those information, right? Convert them to intelligence after verification. So that intelligence is shared with the state forest and police agencies and central law enforcement agencies for further operation. So it's not that an easy task. It will take sometimes 4 months, 5 months, 6 months also. After we have started working on preventive intelligence, it's hell out of a task that you keep listening to what people are speaking, what the offender speaking. So it's a hell out of a task. You need to have a lot of patience. So the kind of conversion that my guys, my officers do is amazing. So I always admire them. I always admire for the sacrifice they do. Once they leave the headquarters, I think they come back to the headquarters only after a week or so. We would not be knowing where they are staying, and their allowances are very less. We keep ribbing, and the kind of we have lot many range officers out here. We have a lot many assistant conservator of forests out here. We have a lot of DFOs here, who are from our own college only. Do you know the allowances of your forest guard or the section officer? It's pity. If you see the allowances of the constables who are working on the road, it's pity, right? But it is only the willpower, will of these officers who help them, who motivates them to convert all this kind of intelligence to actionable inputs, which are ended up in joint operations. WCCB was created only to look into the organized wildlife crime. So that's the reason why most of the intelligence is handed over to the local forest and police officials, so that the outcome of that is again investigated further to look into whether it is connected to any syndicate operating. After WCCB created with the purpose of helping out tiger reserves, so lot many syndicates were identified, busted, and all of them were put behind the bars. So as a result, not that only conservation has helped, not that only crime reduction has helped, the tiger number has been doubled in the wild now. So proud to say that India is having largest number of tiger population in the world in the wild. So that is the contribution of these three agencies. So the act which got amended in 2006 is getting amended now in 2022 with larger powers to WCCB, larger responsibility to the three organizations. So not only restricted to this, it is only tip of the iceberg that Bureau does. We do a lot of collaboration with international agencies, a lot of collaboration with the national intelligence and enforcement agencies, conduct a lot of trainings and capacity building training programs and sensitization programs. And we do take up a lot of sensitization program for Panchayat Raj institution members also, going at the village level. So that is where sources are created. So that is another tip for my junior colleagues out here who are actually working at the cutting edge as range officers and ACF. So interaction with the, which generally we avoid because there is a dichotomy, there is a conflict, because uniformed people and okay, the way they deliver is something different, and the sources expectation is something different. So that's a different chapter altogether. But to make sources, then it's difficult. Of course, we really have to go on down to them to bring them up to your level. So that is a really tricky business. So Bureau does a lot of trainings also, sensitization also for many of the officers, and I do not know whether any of my colleagues from Forest College Sirsi have undergone any sort of training organized by us. So I was requesting my colleagues out here to give me the list of my colleagues are my alumni colleagues out here, so that I can nominate them for a couple of good trainings that we take up with IB and the BPRND. They're very high quality trainings. And we keep negotiating and lobbying with international agencies like US Fish Wildlife Service for higher level of trainings also. So the nominations are done through us. Not just this, whenever there is an international syndicate identified, so WCCB is the nodal agency for all sort of wildlife crime matters to transmit this kind of information through NCB
to Interpol, and from there to disseminate all other partner parties of Interpol. So this is another dimension of Wildlife Crime Control Bureau, wherein the corner notices are issued, red corner, blue corner, purple notice and all. So they are for different purposes. So they are called lookout notices also in the international arena. So this is in nutshell about working of Wildlife Crime Control Bureau. And so if anybody wants to know more about Wildlife Crime Control Bureau, so I think the time is up also, almost 15 minutes. So in nutshell, this is about Wildlife Crime Control Bureau. And we have some posts for interested and bold, daring range forest officer, if anybody willing to join us. And we have a good number of posts for section officers, if at all somebody is there. And for ACF also, very prime postings. And ACF, even a head constable, my head constable talks to PCCF, right? So it's not a small post. Working in bureau as an head constable post is also something really very interesting. The kind of interaction he does with all other intelligence agencies, the kind of power that he enjoys, so that is something different. But of course, there is a lot of hard work also. There's a lot of hard work. And once I'm in the field, I go for operations. And I feel proud to say that I'm from this college, and all largest operations of WCCB have been done by me, right? So that's something really great. So it is your will and your courage and your commitment, so that helps you to go a long way in your career. So as sir said, we all started with very humble beginning. I still remember auntie ki chai, right? And a cigarette or chai. So those are all old days that we cherished. So after that, and I still have many fondling memories with a couple of students who are sitting over here. We used to have good time when I joined for teaching out here. So all Saturdays and Sundays were devoted for my beloved students. We used to have good number of parties, and we used to learn a lot also through that, because I keep learning from them and they keep learning from us. So I have not done my master from great institute like IIFM, but I have done my master from FRI, so which is still a deemed university. And so it's all like it's up to you how much you absorb and how much you give it back. And it is time, as sir rightly said, Dev.Girish sir rightly said. So it is the time for all of us to give back. Society needs good services. So grooming a good student itself is a great service to the society. Giving great citizen to the society is a great service. That is why teachers are revered. Forget about the commercialization that's happening now. But that is why the teachers are revered. They are revered by even the kings, the princesses. That's the reason why the teachers are revered. Because they have a greater contribution to make to the society. Right? So unless and it comes through respect. Unless you respect your teachers, you're not going to get many things. That's the reason why Ekalavya, through respect, only used to command over lot many RO techniques. Right? It's the respect and it is the Shraddha that he had in mind. So all students who are having this kind of dedication towards this learning definitely will go forward. Right? So I'll just put an end to it, to my talk, wishing all of you a very best in your career, and kindly you can call me for any sort of assistance that if I could give you in your career to shape out your career or to help you out in your profession. Thank you very much. Jai Hind, Jai Bharat. And I love to take some questions if somebody has any queries in your mind. May not be now because organizers must be feeling short of time because we are overshot. Maybe afterwards. I'll be here for another an hour or so. Thank you so much. And thank you for giving me this opportunity. So it was rather lovely interacting with all my batchmates out here. So I could see many of them thin, lean and fatty also.
Thank you so much. Thank you very much, sir, Girish sir. Well, many of the DRFOs and RFOs keep asking your number. I will trouble you a lot in future also. And if there are any questions from the audience, from the students, yes, ಮುಂದೆ ಬನ್ನಿ. ಇನ್ನೊಂದು ಮೈಕ್ ಇತ್ತಲ್ಲ ಅವಾಗಲೇ ಪಾಸ್ ಮಾಡ್ತಿರಲ್ಲ ಅವನು ಯಾರೋ ವಾಲಿಬಾಲ್ ಆಡ್ತಾರಲ್ಲ ಆ ಹುಡುಗನ ಹಾಂ. ಸರ್ ನಮಸ್ತೆ ಸರ್. ನಾವು ಯೂಶ್ವಲಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಟಿ ಆಫ್ ಹೋಗಿ ವರ್ಕ್ ಮಾಡ್ತಾಯಿದ್ದೀನಿ ಸರ್, ರಾಘವೇಂದ್ರ ಅಂತೇಳಿ. ಸುಮಾರು ಜನ ನಾವು ಕೊರಳಲ್ಲಿ ಹುಲಿ ಹಲ್ಲು ಅಥವಾ ಉಗುರುಗಳನ್ನು ನಾವು ನೋಡ್ತಾ ಇರ್ತೀವಿ ಸರ್. ಎಲ್ಲಿವರೆಗೂ ನಾವು ಅದನ್ನು ಕಂಟ್ರೋಲ್ ಮಾಡಲ್ಲ ಅಲ್ಲಿವರೆಗೂ ಸ್ಮಗ್ಲಿಂಗ್ ಕಂಟ್ರೋಲ್ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ ಸರ್. ಬಟ್ ಅದ್ರ ಬಗ್ಗೆ ಸ್ಪೆಷಲಾಗಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಒಪಿನಿಯನ್ ಸರ್. ಅದ್ರ ಬಗ್ಗೆ WCCB ಇಂದ ಏನಾದ್ರು ಆ್ಯಕ್ಷನ್ ಆಗ್ತಾ ಇದೆಯಾ ಅಂತ? Yeah, I have noticed it, and I have already told my boys to work on intelligence on this. Soon we are going to launch an operation. So it's simple, if you say there is one genuine product, there are 100 fake products, right? There are lot many of tiger claws which are fake in the market. So it's very difficult for people to differentiate between the fake and the original one. The genuine one are very less. So there must be a lot of stock, old stock, that we have to dig out, right? So that's true. Of course, it's a problem. It's a genuine problem, and if at all you want to work on it, and I can give you some tips. So I can really give you some tips to work on it, right? So it cannot be like it would not be so smooth sailing. It's really tough, right? So we can work on that. We have started working on this already. ಇನ್ ಕೇಸ್ ನಾವು WCCB ಜಾಯ್ನ್ ಆಗ್ಬೇಕಾದ್ರೆ ಪ್ರೊಸೆಸ್ ಆಫ್ ಜಾಯ್ನಿಂಗ್ ಡೆಪ್ಟಿ ಆಫ್ ಜಾಯ್ನ್ ಆಗ್ಬೋದಾ ಸರ್? You can join. There is a set procedure. In fact, the procedure for deputation remains the same, whether it is for constable or for an IFS officer, except that for IFS officer it goes up to CM, the file goes up to CM, and for others it goes up to secretary. That was the reason. ಮಿನಿಮಮ್ ಸರ್ವಿಸ್ ಅಂತ ಏನಾದ್ರು ಇದೆಯಾ? Yes, of course. See, not like minimum service. If you are already a head constable, it is an analogous post. So head constable police post is, I think, level 4 now, 7th pay commission 4, level 4, and all section officers are eligible. All section officers and deputy RFOs are eligible. Otherwise, if a constable is interested, he should have completed minimum 7 years of service, something like that. Yeah. Thank you, sir. You're most welcome if somebody is willing to join. ರಾಘವೇಂದ್ರ ಈಗಾಗಲೇ ಹೋಗಲಿಕ್ಕೆ ಎಲಿಜಿಬಲ್ ಇರಲಿಕ್ಕಿಲ್ಲ. ಈ ವರ್ಷನೂ ಏನೋ ಮದುವೆ ಆಗ್ತಾ ಇದ್ದಾನೆ ಅವನು. ನೀವು ಹೆಂಗೂ 7 ವರ್ಷ ಅದರಲ್ಲ, ಅದ್ರ ನಂತರ ಬರಲಿ ಅವನು. ಇವಾಗ ಬಂದ್ರೂ ತೊಂದರೆ ಇಲ್ಲ ಸರ್. ಹೊಸದಾಗಿ ಮದುವೆ ಆದವನು ನಿಮ್ಮಲ್ಲಿ WCCBಗೆ ಸೇರೋದು ಬೇಡ. Are you like threatening me or? Girish, wonderful talk, and then I appreciate from the horse mouth we are actually listening to an opportunity that's wide open. Those of you are very, very courageous and would like to take the life in a different way. I think they should join this particular group. Girish, I have a specific question for you. When we speak about the wildlife crime, why are we overemphasizing on tiger? Basically because I may be wrong. Lot many offenses are there with respect to maybe cicelids or maybe boa, sand boa, or it could be even Indian wolf, for instance. Now, in your opinion, what should be the focus of your board? I totally agree with you, sir. It is like, it is masked. So we are not masked, like our eyes are wide open. We have hundreds of eyes. If you see our Twitter handle or Facebook handle, so we have like many of the operations.
We have run only a couple of operations for tiger exclusively. It is called beer bill. We have exclusive species specific operations for others. We have an operation specifically for lesser known species that is called Operation Less Know, which mainly focus upon the lesser known species. It could be mongoose, it could be like any wild bird, or it could be sand boa, so all those lesser known species. And there was one species specific operation, as I was telling, I handled largest operations of the bureau. So that was Operation Clean Art. The Operation Clean Art only aimed at the mongoose hair brushes. There were a couple of seizures in Bangalore also. That was the pan-India operation, which I coordinated, and seizures were done in 39 places and 49 persons arrested. 56,000 brushes were seized in single operation. So that was a mega operation, and we have an operation called Operation Turtle Shield, so which basically focus upon the turtles. And India is the number one country when you speak upon the turtles illegal smuggling or consumption. So India tops always. So likewise, we have Operation Wildnet for all illegal trades which are happening on social media and internet. And surprisingly, like we have been doing this operation for last 4 years. Now the number of species that we have found online, so that are almost 25 species. So 25 species includes, I mean, tiger is one among them, and tiger and even the ivory is one among them. So rest all 23 species are other species. So that's the one. I rightly agree with you, because each species has a role to play in the fragile ecosystem. So all species are important, and you will feel surprised when I took up that operation of Clean Art, and we went for survey of fine arts lecturers. And surprisingly, they have been using those kind of, even I and you might have used those mongoose hair brushes, and there was beautiful shaving brushes used to come earlier. And we have all used, and they were not knowing that the brushes were of animal origin. So there's a lot of ignorance also. And there is one product, one contraband in the market called Hatta Jodi, so which is very famous. Like it is the genital of the Indian monitor lizard. So because this is a reptile, reptiles mostly have pair of pennies, not a single one. So it look like feet, folded feet, a pair of feet. So it's called Hatta Jodi. So lot many operations are done. The pangolin is the one which has taken over the tiger now. So the most traded mammal in the world, most traded wildlife in the world now, in the world is the pangolin. Pangolin for scales also, and pangolin for meat also. Like meat is consumed largely in Southeast Asian countries. I think in 2016 or 15, there was a seizure of around 4,000 pangolin babies and adults, which are descaled. So it's this. Of course, there's a deadly business that now we are working on is the snake venom. So snake venom is something everybody knows who have a bit of biology background, that it is protein. It's a protein. It's a complex protein. Maybe 70 plus proteins. Combination of that is venom. So once it comes out, actually degrades. And what is the technology that the smugglers are having, that they could able to keep it? So, and they're all like frozen, sealed bottles, printed as made in France. So the case has been referred to even Interpol, unable to solve the problem. Who are these? Where it is coming from? It has been confirmed by the Hopkins Institute Pune that it has contained venom. But thing is that what is the technology they could able to come out with, so that they have blended with something else, and venom is still there, and we are unable to crack the case. It is still a mystery. So there are many mysteries like this, and I would always say to everybody that it is only the tip of the iceberg that we see. It is a huge thing, because it's a huge money spinning activity, and it has been estimated that earlier till 19 it was almost $23-25 billion of activity. Now recent publication of IPBES internationally says that it has crossed 100 billion. So, and again IPBES says that it could be 1/4 or 1/5 of the total wildlife trade that's happening. So that means to say around 30-40% of trade
is happening illegally in the world. And India had been a source country earlier. Now it has become a transit country also, and it's a sink country also. So we are all sitting over hydrogen bomb mostly, because they are the potential carriers. We have KFD with us, Casnor forest disease, again zoonotic disease. We have Nipah with us, adjacent state Kerala, and we have just come out with COVID, and it's coming back now. That's what the recent news from the world news says, that it's coming back. So all these are like zoonotic diseases are deadly, and the pandemic always cost life as well as economy. So when it is said that India has become a transit country and a sink country is only because now there is exotic pet trade which is rampant now. So you can see huge number of pet shops coming up. Forest department could not do anything because there was no national legislation, and even the police could not do anything, because what at the most they could do is book them under prevention against cruelty to animal act. So that is also like not a very powerful act. So now with the recent amendment, we have included all these provisions. The entire CITES has been listed into one chapter in the coming amendment, which has been already passed by both the houses, and only waiting for it has to be published in the Gazette. So with that, I think responsibility of the forest officials is going to be manifold, and the powers has been like shared with the customs as well as coast guards also. Like it's going to be a force multiplier. So many agencies going to work with us, and could able to do some justice at least for wildlife. So I agree with you, sir. It is projected internationally, and whenever there is a COP meet, so elephant and tiger is discussed at least 4 days. So there are still big issues, because somewhere it is traded, somewhere it is not traded. Most of the African countries wants to earn money selling ivory as well as skin of elephants, but the whole world is against it. China and Japan wants ivory still now, despite they have put like China has recently put a ban on domestic ivory market. So these are all very tricky issues. We have those kind of issues even in climate also. So we have those issues even in biodiversity also. So similarly, we have those issues in crime also. So this is a sector which is I'm fortunate to work with this sector, because CITES is the convention, CITES is the convention which is having all sort of applicabilities. Although it is regulating trade, so it has an angle of conservation also, because 3 basic premises of CITES is legality, traceability, and sustainability. So it should be sustainable. Sustainability, of course, linked to conservation. It should be traceable. Traceable means nothing illegal can happen, and it should be legal. Like it should be supported with certificates and all the things. So traceability, legality, and sustainability. So it's an interesting subject, of course. So people can start studying upon it. It's going to open the career for many. Once it started in early 2000, so many of our own people made career in certification. It could be product certification, process certification, or place certification, maybe geographical indicators. So certification started then, early 2000. Now it is the time of CITES. So I agree with you, sir. Many species are there to be focused. Plants also, yes, sir. CITES includes both plants and animals. So it has around 38,700 species, and much of it is actually microorganisms even. So many animals and plants are there. The beauty of this is like international. Once there is an embargo on international level, so it cannot be traded legally. So illegally traded contrabands, of course, there are ways and means. So that's it. Girish, it was wonderful to listen to you. Such an excellent experience that you shared. I wanted to ask you 2 questions, but I think you covered about CITES. And second thing, I think the plant one. I just wanted to get you to reflect upon
the major trade that happens in South India about red sander. You know, now the NBA, National Biodiversity Authority, has also constituted an expert committee to look at the trade and marketing issues of red sander to China and other countries. Um, um, there are two agencies. One is, of course, authority, who is looking at not just about trade and marketing of this, but also they are looking at the science behind the red sander. In terms of WCCB, your organization, you only look at the trade aspects, or also as part of your training and capacity building, you also communicate to the local people the importance of conservation of these species? I should be thankful to Sujit for reminding me about my another domain. So WCCB officials are assistant CITES management authorities as well. So there is one CITES management authority who is ADG, and all our regional deputy directors are designated assistant CITES management authorities. So they are like, they monitor and issue CITES certificates, and Red Sander is one among them. So red sanders is highly prized plant product. It's a timber found endemic to the southern part of India, found only in 4 or 5 districts in traces. Majorly, it's found in Kadapa. So here, WCCB's involvement is in the form of issuing export permit. So CITES export permit, and now I think there is an exemption, a great exemption. If it is a finished product, you don't require a CITES permit also. So if it is a finished product. So now, when it comes to conservation, it is basically the job of state government, and WCCB is not directly involved in any sort of conservation. But whenever there is a sensitization and training program, red sanders is one of the product, so that we sensitize about. And because it's very easy, because it is one of the wood that we have in India which sinks. Not many wood sinks, but red sander sinks, and it is one of the wood that actually release red tinge into the water when you keep it in the water. So there are few tips to identify that wood, so that are actually shared with the law enforcement agency. Red sanders is of course a challenge, like it's not yet open for trade. It is only the confiscated material that is open for trade, and very surprised because I was the one who conducted inquiry into the red sanders business about how much quota that India has exhausted. In 2012, 11,862 metric tons was like one-time permit was given to India from the CITES Secretariat to export. It was all confiscated red sanders from either DI or the customer exit points or entry point, and police department and the forest department. So put together all, as per the report, it was 11,862 metric ton. So that was like a one-time permit, and it's not yet exhausted, surprisingly. So it's not yet exhausted. So when I submitted my report in 2021, before the COP meet, so we exhausted almost 9,700 odd. So we are still left with 3,000 metric tons. So now it is a big game. So let me not get into this, because there is lot many intricacies in this, and people who have watched Pushpa can very well visualize the courage that an enforcement officer should have to tackle this kind of illegal trade. Not that simple. It is red sanders will go after your blood. Right. Thank you very much, sir. So we will conclude this session. Thank you very much once again, Girish sir. Now we have one recorded video from Manojos Matam. Well, to introduce him, first is my close friend. He's the one who hired me. I mean, I am in the certification industry myself, and Vatsa was directly hired by Manu. So he is working as he is working at IKEA as a international policy manager, and well, you may have seen his video. To give a brief introduction,
he has started in his speech itself about himself. So I will ask Srivatsa to play the video. ಹಲೋ, ಓಕೆ, ಇದು ಟ್ರೈಲರ್ ಅಷ್ಟೇ, ಇದಾದಮೇಲೆ ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲರಿಗೂ ಶುಭ ಮಧ್ಯಾಹ್ನ. ತಾಯಿ ಮಾರಿಕಾಂಬೆಯ ಆಶೀರ್ವಾದದೊಂದಿಗೆ, ತಂದೆ ಈಶ್ವರನ ಆಶೀರ್ವಾದದೊಂದಿಗೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ 2022 ಬೈ ದ ಅಲುಮ್ನಿ ಫಾರ್ ದ ಅಲುಮ್ನಿ ಅತ್ಯಂತ ವಿಜೃಂಭಣೆಯಿಂದ 24 ಹಾಗೂ 25ನೇ ಡಿಸೆಂಬರ್ ಅಂದರೆ ನಿನ್ನೆ ಮತ್ತು ಇಂದು ನೆರವೇರಿದ್ದು. ಈ ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ಶ್ರಮಿಸಿದ ಹಸ್ತಗಳಿಗೆ ವಂದಿಸುವ ಸದಾವಕಾಶವನ್ನು ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ಹಾಗೂ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿರುತ್ತಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ಗೌರವಾನ್ವಿತ ಶಿಕ್ಷಣ ನಿರ್ದೇಶಕರು ಡಾಕ್ಟರ್ AR ಕಿರಸೂರ್ ಅವರು ಪಾಲ್ಗೊಂಡಿರುತ್ತಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಮಾನ್ಯ ಅತಿಥಿಗಳಾದ ಡಾಕ್ಟರ್ ಸೋಮೇಶ್ವರ್ ಅವರು ಕೂಡ ಪಾಲ್ಗೊಂಡು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದರು. ಅವ್ರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ವಿದ್ಯಾಧಿಕಾರಿಗಳಾದ ಡಾಕ್ಟರ್ R ವಾಸುದೇವ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಎಲ್ಲ ಬೆಳವಣಿಗೆಗಳನ್ನ ಅವರು ಕಾತರದಿಂದ ತಿಳಿದುಕೊಂಡು, ಸೊ ಈ ಥರ ಮಾಡಬೇಕು, ಆ ಥರ ಆಗಲಿ, ಸೊ ಆ ಥರದ್ದು ಎಲ್ಲ ಕಡೆ ಸಜೆಷನ್ಸ್ಗಳನ್ನ, ಸಲಹೆಗಳನ್ನ ನಮಗೆ ಕೊಟ್ಟರು. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೂ ಅಧ್ಯಕ್ಷರು ಡಾಕ್ಟರ್ SS ಇನಾಮತಿ, ನಮ್ಮ ಲೀಡರವರು, ಎಲ್ಲರಿಗೂ ಕೂಡ ಏನಾಯ್ತು ರೀ ಅಂತೇಳಿ ಆರ್ಡ್ರ್ ಮಾಡ್ತಾಯಿದ್ರು. ನಾವು ಅದ್ರ ತಕ್ಕಂತೆಯೇ, ಅವ್ರ ಆರ್ಡರ್ ತಕ್ಕಂತೆಯೇ ನಾವು ಎಲ್ಲ ವರ್ಕ್ ಮಾಡ್ತಾಯಿದ್ವಿ. ಸೊ ಎಷ್ಟು ರಾತ್ರಿ ನಿದ್ದೆ ಕೆಟ್ಟಿದ್ದಾರೋ, ಇನ್ನು ಮುಂದೇನಾದ್ರು ನಾಳೆ ಅಕೌಂಟ್ ಸೆಟ್ಲ್ ಆಗುತ್ತೆ, ಅದಾದಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸರ್ ತಾವು. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರಲು ಹಲವಾರು ಸಮಿತಿಗಳು ರಚಿಸಲಾಯಿತು. ಅತ್ಯಂತ ಸಕ್ಷಮವಾಗಿ ಕ್ರಿಯಾಶೀಲವಾಗಿ ನಿರ್ವಹಿಸಿರುತ್ತಾರೆ. ಈ ಮಹಾಲಯದ ಇತಿಹಾಸ ಅಂದರೆ ಅಲ್ಲಿ ನೀವೇನು ಸ್ಟಾಲ್ಗಳಲ್ಲಿ ನೋಡಿದ್ರಿ, ಅದರ ಚಾರ್ಟ್ಸು, ಮಹಾಲಯದ ಇತಿಹಾಸ, ಸಾಧಕರು ಅಂದರೆ ಅಚೀವರ್ಸ್ ಗ್ಯಾಲರಿ, ಹಾಗೆ ವಿವಿಧ ಬ್ಯಾಚ್ಗಳನ್ನು ಪ್ರತಿನಿಧಿಸುವ ಬ್ಯಾನರ್ಗಳನ್ನು ತಯಾರು ಮಾಡಿ ಎಲ್ಲ ಸ್ಟಾಲ್ಗಳನ್ನು ಸ್ವಚ್ಛಗೊಳಿಸಿ ಅದನ್ನು ಇನ್ಸ್ಟಾಲ್ ಮಾಡಲಾಯಿತು. ಇದು ಒಂದು ಅಥವಾ 2 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. 1 ಅಥವಾ 2 ದಿವಸದಲ್ಲಿ ಮಾಡಿದ್ದಲ್ಲ. ಇದೊಂದು 20 ದಿವಸದಲ್ಲಿ, ಅಂದರೆ 20 ದಿವಸ ಕೂಡ ನಮಗೆ ಭಾಳ ಕಡಿಮೆ ಅನ್ನಿಸ್ತು. ಯಾರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳಿದ್ರು ಕೊಡ್ತಾ ಇರಲಿಲ್ಲ. ಫೇಸ್ಬುಕ್ಕು, ಇನ್ಸ್ಟಾ ಏನೇನು ಫೋಟೋಸ್ ಸಿಕ್ತೋ ಅದೆಲ್ಲ ಸೇರಿಸಿ ಹಾಕಿದ್ವಿ ನಾವು. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿದಂಥ ಸ್ಟಾಲ್ ಕಮಿಟಿಯವರು, ಅದರಲ್ಲಿ ಮುಂಚೂಣಿಯಲ್ಲಿದ್ದ ಗಣೇಶ್ BH ಅವರು, ಅಂದರೆ 2 ದಿವಸನೂ ಕಂಪ್ಲೀಟ್ ಗಣೇಶ್ ಮತ್ತು ಶಿವಕುಮಾರ್ ಅವರು ಕಂಪ್ಲೀಟ್ ಅಲ್ಲೇ ಕೂತು ಮಾಡಿಸಿದ್ದದು. ಶಿವಕುಮಾರ್, ಶ್ರೇಯಸ್ ಗೌಡ ಹಾಗೂ ತಂಡ. ಆಮೇಲೆ ಇದರ ಅಧ್ಯಕ್ಷರಾದ ಡಾಕ್ಟರ್ ರಾಥೋಡ್ ಅವರು ಇದಕ್ಕೆ ಅಧ್ಯಕ್ಷರು, ಇವರು ಕೂಡ ಧನ್ಯವಾದಗಳು. ಹಾಗೂ ರಿಜಿಸ್ಟ್ರೇಷನ್ ಕಮಿಟಿ ಸೋಮಶೇಖರ್ ಅವರು, ಆಮೇಲೆ ಹನುಮಂತ್ ಸರು, ಮತ್ತು ಇನಾಮತಿ ಸರು, ಮತ್ತು ಶಾಪೂರ್ ಮಠ್ ಸರ್ ಅವರು. ಇದರಲ್ಲಿ ಅಖಿಲ್ ರಾಜ್ ಮತ್ತು ತಂಡದವರು ಇದರಲ್ಲಿ ಭಾಳ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಎಲ್ಲ ಸಾಲಗಳನ್ನು ಅವರು ತೀರಿಸಿರ್ತಾರೆ. ಅವರ ಕಾಂಟ್ರಿಬ್ಯೂಷನ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಮೋಜಿನ ಕ್ರೀಡೆಗಳು ಅಂದರೆ ಫನ್ ಗೇಮ್ಸ್, ನಮ್ಮ ಕಾಡಿನ ರಾಜ ವನರಾಜ ಅವರು ಅಧ್ಯಕ್ಷತೆಯಲ್ಲಿ ಜರುಗಿದಂಥ ಫನ್ ಗೇಮ್ಸ್ ಇದು. ಚೇತನ್ ಮತ್ತು MSc ವಿದ್ಯಾರ್ಥಿಗಳು ಇದನ್ನು ಆಯೋಜಿಸಿದರು. ಆಮೇಲೆ ಇನ್ನಿತರ ಸೆಕೆಂಡ್ ಇಯರ್ ಹಾಗೂ ಥರ್ಡ್ ಇಯರ್ ವಿದ್ಯಾರ್ಥಿಗಳು ಇದರಲ್ಲಿ ಅತ್ಯಂತ ಆ್ಯಕ್ಟಿವ್ ಆಗಿ ಇದನ್ನು ನಡೆಸ್ಕೊಟ್ರು. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ನಾನು ಯಾರು ಹೆಸರು ಏನಾದ್ರು ಬಿಟ್ಟಿದ್ರೆ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಹೇಶ್ ನಾಯಕ, ವಿಜಿತ್, ಪ್ರಾಚಿಕಾ ಶೆಟ್ಟಿ ಹಾಗೂ ಹಳೆ ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಂಡರು. ಅವ್ರಿಗೂ ಕೂಡ ಧನ್ಯವಾದಗಳು. ವಸತಿ ಸೌಕರ್ಯ ಅಂದರೆ ರೈಟ್ ಫ್ರಮ್ ಕಲೆಕ್ಷನ್ ಆಫ್ ಡೀಟೇಲ್ಸ್ ಆಫ್ ಲಾಡ್ಜಸ್, ಹೋಮ್ ಸ್ಟೇ, ರೆಸ್ಟೋರೆಂಟ್ಸು, ರೆಸಾರ್ಟ್ಸು ಎಲ್ಲ ಏನಿತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟರು. ಆಮೇಲೆ ಇದರಲ್ಲಿ ಹಾಸ್ಟೆಲಲ್ಲಿ ಎಲ್ಲ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದರು. ಸತೀಶ್ ಮಜ್ಗೆ ಅವರಾಗಿರ್ಬೋದು, ವಿಲಾಸ್ ಪಾಟೀಲ್ ಅವರಾಗಿರ್ಬೋದು, ಆದರೆ ಅವರು ಸಂಗಡಿಗರು ಚಂದನ್ ಪರಮಾನಂದ್, ಜೂನಿಯರ್ MSc ತಂಡದವರು ಕೂಡ ಧನ್ಯವಾದಗಳು. ಕಾರ್ಯಕ್ರಮ ನಿರ್ವಹಣೆ ನಮ್ಮ ಬಿಗ್ ಬಾಸ್
ಎಸ್.ಎಂ. ರಾಘವೇಂದ್ರ ಅವರು ಹಾಗೂ ನಾಗರಾಜ್ ಹೆಗಡೆ ಅವರು ನೇತೃತ್ವದಲ್ಲಿ ನಡೀತು. ಅದು ಕೂಡ ಉತ್ತಮವಾಗಿ ಜರುಗಿತು. ಸೊ ಅದು ಅವ್ರಿಗೂ ಕೂಡ ಧನ್ಯವಾದಗಳು. ವಾಹನ ಸಂಚಾರ ಮತ್ತು ನಿಲುಗಡೆಯನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಬಂದರು ಡಾಕ್ಟರ್ ವೆಂಕಟೇಶ್ ಅವರು, ಉಮೇಶ್ ರಾಥೋಡ್ ಮತ್ತು ತಂಡದವರು, ಅವ್ರಿಗೂ ಕೂಡ ಧನ್ಯವಾದಗಳು. ಆಹಾರ ವ್ಯವಸ್ಥೆ ಡಾಕ್ಟರ್ ಹರ್ಷವರ್ಧನ್ ಅಂದರೆ ನಾನು, ಜಗದೀಶ್, ಪರಮಾನಂದ್ ಮತ್ತು ಕಾರ್ತಿಕ್, ಅವಿನಾಶ್, ಶಿವಾನಂದ್, ಪ್ರಿಯಾಂಕಾ, ಕೃತಿ, ಅಮೃತ, ಮಹತ್ವ. ಸೊ ಈ ಎಲ್ಲ ವಿದ್ಯಾರ್ಥಿಗಳು ಶ್ರಮಿಸಿರ್ತಾರೆ, ಅವಿರತ ಶ್ರಮಿಸಿರ್ತಾರೆ. ಇವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಚ್ಛತಾ ನಿರ್ವಹಣೆ ಸತೀಶ್ ಮಜ್ಗೆ ಮತ್ತು ತಂಡದವರು, ನಿನ್ನೆ ಯುದ್ಧ ನಡೆದಾಗ ಎಲ್ಲ ನಿಮ್ಮ ಅಸ್ತ್ರಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ರಿ. ಆ ಎಲ್ಲ ಅಸ್ತ್ರಗಳನ್ನ ನಿಷ್ಕ್ರಿಯಗೊಳಿಸಿದ್ದು, ಆಮೇಲೆ ಆ ಅಸ್ತ್ರಗಳನ್ನೆಲ್ಲ ನಾವು ತೆಗೆದಿದ್ದು ಎಲ್ಲ ಇದರಲ್ಲಿ ಬಂತು. ಅದರ ಸ್ವಚ್ಛತಾ ನಿರ್ವಹಣೆ ಮಿಷನ್ ಪಾಸಿಬಲ್ನ ಇದು ಮಾಡಿದ್ದು ಅದರಲ್ಲಿ ನಾನು ಒಬ್ಬ ಇದ್ದೆ ರಾತ್ರಿ. ಶಾಬಾಜು ಆಮೇಲೆ ಇನ್ನು ಉಳಿದರೆಲ್ಲ ಇದು. ಸೊ ಎಲ್ಲ ಸಾಕ್ಷಿನಾಶ ಆಗಿದ್ದಾವೆ. ಆಮೇಲೆ ಇಷ್ಟೇ ಅಲ್ಲದೆ ಎಲ್ಲರೂ ಕೂಡ ತಮ್ಮ ಅಭೂತಪೂರ್ವ ಸಹಕಾರ ನೀಡಿದ್ದಾರೆ. ಕಾರ್ಯಕಾರಿ ಸಮಿತಿ ಸದಸ್ಯರು ಅಂದರೆ ಹಳೆ ವಿದ್ಯಾರ್ಥಿಗಳ ಸಂಘ, ಶ್ರೀವತ್ಸ, ಎಸ್.ಎಂ. ರಾಘವೇಂದ್ರ, ವಿಲಾಸ್ ಪಾಟೀಲ್ ಅವರು, ಗಣೇಶ್ ಬಿ ಎಚ್ ಅವರು, ಪರಮಾನಂದ್ ಅವರು, ಆಮೇಲೆ ಇನ್ನು ಉಳಿದು ಎಲ್ಲ ಸಹಕಾರಿ ವನರಾಜ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಶ್ರಮಿಸಿರ್ತಾರೆ. ಮೈದಾನ ಸ್ವಚ್ಛತೆ ನಮ್ಮ ರಾಘು ಅವರು, ಫಿಸಿಕಲ್ ಎಜುಕೇಷನ್ ರಾಘು ಅವರು, ಎಲ್ಲ ವೀಡ್ ಕಟ್ ಹೊಡೆದಿರೋದು, ಸಿಮೆಂಟು ಎಲ್ಲೆಲ್ಲಿ ಉದುರಿತ್ತು ಅದನ್ನೆಲ್ಲ ಮಾಡಿದ್ದು. ಆಮೇಲೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು, ಥರ್ಡ್ ಇಯರ್ ವಿದ್ಯಾರ್ಥಿಗಳು, ಫೈನಲ್ ಇಯರ್ ವಿದ್ಯಾರ್ಥಿಗಳು ಎಲ್ಲ ಇದನ್ನು ಸ್ವಚ್ಛ ಮಾಡಿ ಅದನ್ನು ಪೇಂಟಿಂಗ್ ಮಾಡಿ ವರ್ಲಿ ಆರ್ಟ್ಸಿಂದ ಹಿಡಿದು ಎಲ್ಲ ಮಾಡಿರೋದು ವಿದ್ಯಾರ್ಥಿಗಳು. ಅವ್ರಿಗೂ ಕೂಡ ಧನ್ಯವಾದಗಳು. ಪ್ರವೇಶ ದ್ವಾರಗಳೆಲ್ಲ ಅಲಂಕಾರ ಮಾಡಿರುವಂಥದ್ದು, ಒಂದೊಂದು ಪ್ರವೇಶ ದ್ವಾರಗಳನ್ನ ಒಂದೊಂದು ಬಿಲ್ಡಿಂಗ್ಗಳನ್ನು ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರ್ ಈ ಥರ ನಾವು ಹಂಚಿದ್ವಿ. ಅವರೆಲ್ಲರೂ ಕೂಡ ಭಾಳ ಉತ್ಸಾಹದಿಂದ ತುಂಬ ಚೆನ್ನಾಗಿ ಮಾಡಿದರು. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಬೋಧಕೇತರ ಸಿಬ್ಬಂದಿಗಳು, ನಮಗೇನೇನು ಬೇಕು ಎಲ್ಲ ಇನ್ಫಾರ್ಮೇಷನ್ ಅಕಾಡೆಮಿಕ್ ಯೂನಿಟಿಂದ ಹಿಡಿದು ಬೇರೆ ಎಲ್ಲ ಯೂನಿಟ್ಗಳಿಂದ ನಮಗೆ ಮಾಹಿತಿಗಳು ಒದಗಿಸ್ಕೊಟ್ರು. ಅವ್ರಿಗೂ ಕೂಡ ಧನ್ಯವಾದಗಳು. ಮಹಾವಿದ್ಯಾಲಯದ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಸಹಕಾರದಿಂದ ಇದು ಮತ್ತಷ್ಟು ಚೆನ್ನಾಗಿ ಮೂಡಿಬಂತು ಈ ಕಾರ್ಯಕ್ರಮ. ಹಾಗಾಗಿ ಅವ್ರಿಗೂ ಬೋಧಕ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಪ್ರಿಂಟ್ ಮೀಡಿಯಾ ಸಿರ್ಸಿ ಅವರಿಗೆ ಧನ್ಯವಾದಗಳು. ಶಾಮಿಯಾನದ ಯಾರು ನಮಗೆ ಪ್ರೊವೈಡ್ ಮಾಡಿದರು ರಘು ಅವರು, ಆಮೇಲೆ ಪರಮೇಶ್ವರ್ ಹೆಗಡೆ ಅವರು. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಅಲಂಕಾರ ವ್ಯವಸ್ಥೆ ಮಾಡಿರ್ತಕ್ಕಂಥ ಸೇಮ್ ಪರಮಾನಂದ್ ಅವರು ಸಂಗಡಿಗರು ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಧ್ವನಿವರ್ಧಕ, ಲೈಟಿಂಗ್ಸ್ ಹಾಗೂ ಇನ್ನು LED TV, LCD TV ಕೊಟ್ಟಿರ್ತಕ್ಕಂಥ ವಾದಿಯವರಿಗೆ ನಮ್ಮ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ದುಡ್ದಕ್ಕಂಥ ಎಲ್ಲ ಹಸ್ತಗಳಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೂ ನಮ್ಮ ಇವತ್ತು ಮತ್ತು ನಿನ್ನೆ ನಡೆದಂಥ ಕಾರ್ಯಕ್ರಮವನ್ನು ಇಲ್ಲಿ ಪಾಲ್ಗೊಳ್ಳದೆ ವೀಕ್ಷಿಸ್ತಾರೆ. ಅದಕ್ಕೆ ಕಾರಣ ಅಂತ ಅಂದರೆ ನಮ್ಮ VT ಟೀಮು, ಎಸ್ಪೆಷಲಿ ಲೈವ್ ಯೂಟ್ಯೂಬ್ ಸ್ಟ್ರೀಮಿಂಗ್ ತಾವೆಲ್ಲ ನೋಡಿ ಎಂಜಾಯ್ ಮಾಡಿರ್ತೀರಿ. ಸೊ ಇನ್ನು ಮುಂದೆ ಕೂಡ ಅದು ವೆಬ್ಸೈಟಲ್ಲೂ ಸಿಗುತ್ತೆ, ಯೂಟ್ಯೂಬ್ ಚಾನಲಲ್ಲೂ ಸಿಗುತ್ತೆ. ಅದಕ್ಕೆ ಕಾರಣರಾದಂಥ ಅಮಿತ್ ಹಾಗೂ ಸಂಗಡಿಗರು, ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಹುಡುಗರು ನಮಗೆಲ್ಲ ಬ್ಯಾಡ್ಜಸ್ ಮಾಡಿಕೊಟ್ಟಿದ್ದಾರೆ. ಫೈನಲ್ ಇಯರ್ ಹುಡುಗರು ಇದು ಮಾಡಿದ್ದು ಫೈನಲ್ ಇಯರ್ ಹುಡುಗರು. ಸೊ ನಾವು ಏನೇ ಫೋನ್ ಮಾಡಿದರೂ ಕೂಡ ಪರಮಾನಂದಿಗೆ ಫೋನ್ ಮಾಡ್ತಿದ್ವಿ. ಸೊ ಪರಮಾನಂದ್ ಎಷ್ಟು ಸತಿ ಫೋನ್ ಮಾಡಿದ್ರು, ನನ್ನದು ಒಂದು ಕಾಲೇಜ್ ಚೆಕ್ ಮಾಡಿದ್ರೆ 2,000 ಸತಿ ಫೋನ್ ಮಾಡಿರ್ಬೋದು ನಾನು ಅವನಿಗೆ. ಸೊ ಅಷ್ಟು ಸತಿ ತುಂಬ ಉತ್ಸಾಹದಿಂದ ಅವನು ಎತ್ತಿ ಸರ್ ಏನು ಹೇಳಿದ್ರು ಯಾವುದಕ್ಕೂ ಇಲ್ಲ ಅಂತಲೇ ಇರಲಿಲ್ಲ. ಸೊ ಅವನಿಗೂ ಕೂಡ ಭಾಳಷ್ಟು ಧನ್ಯವಾದಗಳು. ಅಂದರೆ ಅವರು ಫೈನಲ್ ಇಯರ್ ಇದರಲ್ಲಿ ಫ್ಲ್ಯಾಗ್ಶಿಪ್ ಸ್ಪೀಸೀಸ್ ಅವನು. ಸೊ ಅವನಿಗೆ ಹೇಳಿದ್ರೆ ಅವ್ರನ್ನೆಲ್ಲ ಹುಡುಗರನ್ನೆಲ್ಲ ಜೊತೆಗೆ ಮಾಡ್ತಾಯಿದ್ದ. ಬ್ಯಾಡ್ಜ್ ಕೂಡ ತುಂಬ ಚೆನ್ನಾಗಿ ಬಂತು. ಸುಮಾರು ಜನ ಹೇಳಿದ್ದಾರೆ ಪರ್ಮನಂತ್ ಭಾಳ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಸಿಯೇಷನ್ ಕೂಡ ಬಂತು. ರೋಡನ್ನು ಪೇಂಟ್ ಮಾಡಿದರು, ಎಲ್ಲಿ ಸಿಮೆಂಟ್ ರೋಡ್ ಇದ್ದಾವೆ ಎಲ್ಲ ಕೂಡ ಪೇಂಟ್ ಮಾಡಿದರು ನಮ್ಮ ಸೆಕೆಂಡ್ ಇಯರ್ಸು. ಆಮೇಲೆ ನಾನು ಒಂದು ಹೇಳೋದು ಮರೆತೆ, ಡಿಪ್ಲೊಮೊ ಹುಡುಗರು ಕೂಡ ಇದನ್ನು ಭಾಳಷ್ಟು ಕೈ ಜೋಡಿಸಿ ಅವರು ಕೂಡ ಮಾಡಿದ್ದಾರೆ. ಸೊ ರೋಡ್ ಪೇಂಟ್ ಮಾಡೋಲ್ಲಿ ಡಿಪ್ಲೊಮೊ, ಸೆಕೆಂಡ್ ಇಯರ್ಸು, ಥರ್ಡ್ ಇಯರ್ಸು, ಫೋರ್ತ್ ಇಯರ್ಸ್ ಎಲ್ಲ ಸೇರಿ ರೋಡ್ ಪೇಂಟಿಂಗು ಮತ್ತು ಕ್ಲೀನಿಂಗ್, ಎಂಟೈರ್ ಕ್ಯಾಂಪಸ್ ಕ್ಲೀನಿಂಗ್ ಮಾಡಿರ್ತಾರೆ. ಆಮೇಲೆ VT ಟೀಮಲ್ಲಿ ಕಾರ್ತಿಕ್ ಮತ್ತು ಗೋಕುಲ್, ನಾವೆಲ್ಲ ಏನೇನು VT ನೋಡಿ ಎಂಜಾಯ್ ಮಾಡ್ತೀವಿ ಅಥವಾ ಈಗ ಎಂಜಾಯ್ ಮಾಡ್ತಿದ್ದೀವಿ ಅಥವಾ ನೆನ್ನೆ ಮತ್ತು ಏನು VT ಎಲ್ಲ ನೋಡಿದ್ವಲ್ಲ, ಸೊ ಅದು ಕಾರ್ತಿಕ್ ಮತ್ತು ಗೋಕುಲ್. ಆಮೇಲೆ ಪ್ರತಿ ಸತಿ ಪ್ರೋಮೋ ವೀಡಿಯೋ ಬಂದಿದ್ದು ಎಡಿಟಿಂಗ್ ಮಾಡ್ತಿದ್ದು, ತುಂಬ ಪ್ರೊಫೆಷ್ನಲಾಗಿ ಎಡಿಟಿಂಗ್ ಮಾಡ್ತಿದ್ದು ಕಳಿಸ್ತಿದ್ದು, ಇಟ್ ಈಸ್ ಫ್ರಮ್ ಕಾರ್ತಿಕ್ ಆ್ಯಂಡ್ ಗೋಕುಲ್. ಸೊ ಹಾರ್ಟ್ಲಿ ಥ್ಯಾಂಕ್ಸ್ ಟು ಕಾರ್ತಿಕ್ ಆ್ಯಂಡ್ ಗೋಕುಲ್. ಸೊ ಇನ್ನೂ ಯಾರ್ದಾರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಇದಾದಮೇಲೆ ಒಂದು VT ಟೀಮ್ ಅವರಿಂದ, ಆಮೇಲೆ ಒಂದು ಪ್ರಶಾಂತ್ ಗೌರಾಣಿ ಅವ್ರ ಕಡೆಯಿಂದ ಒಂದು VT ಇದೇನದು
ಹಾಂ ರೈಟ್. ಇದಾದ ನಂತರ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲರೂ ಊಟ ಸೇವಿಸಬೇಕು. ಥ್ಯಾಂಕ್ ಯು. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಪಾಡ್ತನದ ದನಿಯಲ್ಲಿ ನಿನ್ನ ಆ ನೋಟದಲ್ಲಿ ಆಸೆ ತೆಂಬರಿಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ. ಇಲ್ಲಿ 1985ರಿಂದ ಪ್ರಾರಂಭವಾದ ಈ ಮಹಾವಿದ್ಯಾಲಯದ ಒಂದು ಪರಂಪರೆ ಈ ದಿನದ ತನಕ ಮತ್ತು ಇನ್ನು ಮುಂದೆ ಕೂಡ ಮುಂದುವರಿತಾ ಇದೆ. ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ. ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ. ಕಥೆಯೋ ನಿನವೆತೆಯೋ ನಮಗೆ ಥಟ್ ಅಂತ ಹೇಳಿ ಅಂತ ಹೇಳೋದಿಲ್ಲ ಸರ್, ಹೊಸೊತ್ತಿಂದ ಮಾತಾಡಿ. ಮತ್ತೆ ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ. ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ. ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ. ಕಥೆಯೋ ನಿನವೆತೆಯೋ ಕಾರ್ಮಿಕದ ಸಂಗತಿಯೋ. ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ. ಲೊರಾನಿ ವಲಯರನ್ನಾಧಿಕಾರಿ ಚಿಕ್ಕೋಡಿ 2004ರಿಂದ 2008 ಬ್ಯಾಚಿನ ವಿದ್ಯಾರ್ಥಿ. ಈ ನಮ್ಮ ಅಲ್ಯೂಮಿನಿಯಂ ಪಾಲ್ಗೊಂಡಂಥ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಕೋರುತ್ತೇನೆ. ಏನ್ ಚಂದವೋ